ಸಾಫ್ಟ್ವೇರನ್ನು ಡೂಪ್ಲಿಕೇಟ್ ಮಾಡ್ಬೋದು ಇದೆ. ಆವಾಗ ನೀವು ಏನೇನು ಹೊರಗಡೆಯಿಂದ ನೋಡುವಾಗ ಮೊದಲು ಈ ಮನೋಜ್ ಎಂಬ ಒಂದು ವರ್ಡ್ ಕೋಡ್ ಆ್ಯಂಡ್ ಇನ್ಸರ್ಟ್ ಡಿಲೀಟ್ ಪೇಜ್ ಅಪ್ ಕೀ ಅಲ್ಲಿ 104ದಿಂದ 105 ಕೀಸ್ಗಳಿರಂತೆ ಇವ್ರಿಗೆ ಕರೆಕ್ಟ್ ಕಾಣಿಸಲ್ಲ. ಡಿಸ್ಪ್ಲೇ ಹಂಗೆ ಇವನು ರಿಯಲ್ ಪರ್ಸನ್ ಅನ್ಸುತ್ತೆ. ಇಲ್ಲಿ ಬರ್ತಕ್ಕಂಥ ಡ್ರಮ್ ಪ್ರಿಂಟರ್ ಇದ್ರ ಮೇಲೆ ಬಂದು ತಲುಪತ್ತೆ ಅಷ್ಟೇ. ಅಮೆಜಾನ್ದು ಯಾವ್ದಾರು ಆರ್ಡರ್ ಮಾಡಿದಾಗ ಅವ್ರು ಒಳಗಡೆ ಏನು ಅವಶ್ಯಕತೆ ಇಲ್ಲ. ಪ್ಲಾಟ್ ಕಡೆ ಡಾಟಾ ಫ್ಲೋ ಆಗ್ತಿ ಅಂತಂದರೆ ಇನ್ನೊಂದು ಕಡೆ ಡಾಟಾ ಫ್ಲೋ ಆಗ್ತಿರಲ್ಲ. ಆ ಡಾಟಾ ಅತಿ ವೇಗವಾಗಿ ಅದರೊಳಗೆ ಮೀಡಿಯಾ ಇಂಟರ್ಫೇಸ್ ಇದು ಅಂತದ್ದು. ಇದರಲ್ಲಿ ಓಲ್ಡೆಸ್ಟ್ ಪೋರ್ಟ್ ಅಂತಂದರೆ ನಮಸ್ಕಾರ, ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಂಪ್ಯೂಟರ್ ಅವೇರ್ನೆಸ್ಗೋಸ್ಕರ ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಒಟ್ಟು 14 ವಿಡಿಯೋದಲ್ಲಿ ಪೂರ್ತಿ ಎಲ್ಲ ಚಾಪ್ಟರ್ಗಳು ಎಲ್ಲ ಚಾಪ್ಟರ್ಗಳು ಕಂಪ್ಲೀಟ್ ಮಾಡೋದಿತ್ತು. ಈಗ ಆಲ್ರೆಡಿ ನಾವು 2 ಚಾಪ್ಟರ್ಗಳು ಅಪ್ಲೋಡ್ ಮಾಡಿದ್ದೀವಿ. ಒಂದು ಕಂಪ್ಯೂಟರ್ ಇಂಟ್ರಡಕ್ಷನ್, ಆಮೇಲೆ ಕಂಪ್ಯೂಟರ್ ಆರ್ಕಿಟೆಕ್ಚರ್. ಇವತ್ತಿನ ವಿಡಿಯೋ ಕಂಪ್ಯೂಟರ್ ಹಾರ್ಡ್ವೇರ್ ಮೇಲೆ ಇರುತ್ತೆ. ಆ 2 ವಿಡಿಯೋಗಳು ನೀವು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ವಿಡಿಯೋಗಳು ನೋಡ್ಕೊಳ್ಬೋದು. ಈ ಎಲ್ಲ ವಿಡಿಯೋಗಳು ನಾವೇನು ಕಂಪ್ಯೂಟರ್ದು ವಿಡಿಯೋಗಳು ಅಪ್ಲೋಡ್ ಮಾಡ್ತಿದ್ದೀವಲ್ಲ, ಇವು ನಿಮ್ಮ SSC ಎಕ್ಸಾಮ್ ಆಗಿರ್ಬೋದು, RRB ಕ್ಲರ್ಕ್, RRB PO ಅಥವಾ ಇನ್ನಿತರ ಯಾವುದೇ ಬ್ಯಾಂಕ್ ಎಕ್ಸಾಮು ಅಥವಾ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ಆಗಿರಲಿ, ಅದರಲ್ಲಿ ಕಂಪ್ಯೂಟರ್ದು ಏನಾರ ವೇಟೇಜ್ ಇದ್ದರೆ ಆ ಎಲ್ಲ ಕ್ವಶನ್ಸ್ಗಳಿಗೆ ಸಾಲ್ವ್ ಮಾಡಲು ಹೆಲ್ಪ್ ಆಗ್ತವೆ ಈ ವಿಡಿಯೋಗಳು, 14 ವಿಡಿಯೋಗಳು. ಆಮೇಲೆ ಅದಾದ ನಂತರ 2 ವಿಡಿಯೋಗಳು ಏನಿರ್ತವೆ ನಿಮ್ಮದು ಕ್ವಶನ್ ಆನ್ಸರ್ಸನ್ನು ಸಾಲ್ವ್ ಮಾಡೋಣ ಅದರಲ್ಲಿ. ಇವಾಗ ಕಂಪ್ಲೀಟ್ ಆಗಿರೋ 2 ವಿಡಿಯೋಗಳು ಯಾವುದು? ಕಂಪ್ಯೂಟರ್ ಇಂಟ್ರೊಡಕ್ಷನ್ ಮತ್ತು ಕಂಪ್ಯೂಟರ್ ಆರ್ಕಿಟೆಕ್ಚರ್. ಆ 2 ವಿಡಿಯೋಗಳಲ್ಲಿ ಏನೇನು ನೋಡಿದ್ವಿ? ಮೊದಲು ಇಂಟ್ರೊಡಕ್ಷನಲ್ಲಿ ಕಂಪ್ಯೂಟರ್ದ ಟೈಪ್ಸ್, ಕಂಪ್ಯೂಟರ್ದ ಹಿಸ್ಟ್ರಿ ನೋಡಿದ್ವಿ, ಆಮೇಲೆ ಕಂಪ್ಯೂಟರ್ದ ಜನರೇಷನ್ಸ್ ನೋಡಿದ್ವಿ, ಆಮೇಲೆ ಟೈಪ್ಸ್ಗಳನ್ನು ಡಿಟೇಲಾಗಿ ಡಿಸ್ಕಸ್ ಕೂಡ ಮಾಡಿದ್ವಿ. ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿರಲಿ, ಎಂಬೆಡೆಡ್ ಕಂಪ್ಯೂಟರ್ ಆಗಿರಲಿ, ಪ್ರತಿಯೊಂದನ್ನು ಡಿಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ 2ನೇ ಚಾಪ್ಟರಲ್ಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್, ಆ ಚಾಪ್ಟರಲ್ಲಿ ಏನೇನು ಮಾಡಿದ್ವಿ ನಾವು? ಕಂಪ್ಯೂಟರ್ದ ಏನು ಡಿಸೈನ್ ಯಾವ ರೀತಿ, ಆರ್ಕಿಟೆಕ್ಚರ್ ಯಾವ ರೀತಿ ಇರ್ತಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ಪುಟ್ಗಳಾಗಿರಲಿ, ಔಟ್ಪುಟ್ಗಳಾಗಿರಲಿ, ಆಮೇಲೆ ನಿಮ್ಮದು CPU ಅದರ ಬಗ್ಗೆ ಡಿಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಈ ಕಂಪ್ಯೂಟರ್ ಆರ್ಕಿಟೆಕ್ಚರಿನ ಮುಂದುವರೆದ ಭಾಗನೇ ಇವತ್ತಿನ ಕಂಪ್ಯೂಟರ್ ಹಾರ್ಡ್ವೇರ್ ಇವತ್ತಿನ ಲೆಸನ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಮುಂದುವರೆದ ಭಾಗ. ಇದರಲ್ಲಿ ಈ ಕಂಪ್ಯೂಟರ್ ಆರ್ಕಿಟೆಕ್ಚರಲ್ಲಿ ಏನೇನು ಡಿಸ್ಕಸ್ ಮಾಡೋದಿದೆ ನಮ್ದಿನ್ನು ಕಂಪ್ಯೂಟರ್ದ ಹಾರ್ಡ್ವೇರ್ಸ್, ಕಂಪ್ಯೂಟರ್ ಸಾಫ್ಟ್ವೇರ್, ಆಮೇಲೆ ಕಂಪ್ಯೂಟರ್ ಮೆಮೊರಿ, ಈ 3 ವಿಡಿಯೋಗಳು ಅಪ್ಲೋಡ್ ಆಗ್ತವೆ. ಆ 3 ವಿಡಿಯೋಗಳು ಕೂಡ ಈ ಕಂಪ್ಯೂಟರ್ ಆರ್ಕಿಟೆಕ್ಚರಲ್ಲೇ ಬರೋದು. ಇವತ್ತು ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋದಿದೆಲ್ಲ. ಈ ವಿಡಿಯೋಗಳು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ನೋಡ್ಕೊಳ್ರಿ. ಇದು ಹಿಂದಿನ ವಿಡಿಯೋದು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಕಂಪ್ಯೂಟರ್ ಹಾರ್ಡ್ವೇರ್ ಅಂತಂದ್ರೆ ಏನು? ನಮ್ಮ ಕಣ್ಣಿಗೆ ಕಾಣಬೇಕು, ಅದನ್ನು ನಾವು ಟಚ್ ಮಾಡಿದ್ರೆ ಫೀಲ್ ಆಗಬೇಕು, ಅದು ಫಿಸಿಕಲ್ ಪಾರ್ಟ್ ಆಗಿರಬೇಕು. ಆ ಥರದ ಭಾಗಗಳಿಗೆ ಹಾರ್ಡ್ವೇರ್ ಅಂತ ಕರೀತಾರೆ. ಎಕ್ಸಾಂಪಲ್ ಕಂಪ್ಯೂಟರ್ದು ಮಾನಿಟರ್, ಕೀಬೋರ್ಡ್, ಕಂಪ್ಯೂಟರ್ದು ಪ್ರಿಂಟರ್ ಆಗಿರಲಿ, ಸ್ಪೀಕರ್ಸ್ಗಳಾಗಿರಲಿ, ಆಮೇಲೆ ಮೌಸ್ ಆಗಿರಲಿ, ಇವು ಪ್ರತಿಯೊಂದು ಏನಿದಾವೆ, ಸಿಸ್ಟಮ್ ಯೂನಿಟ್ ಆಗಿರಲಿ, ಪ್ರತಿಯೊಂದು ಏನಿದಾವೆ ಇವು ಹಾರ್ಡ್ವೇರ್ಸಲ್ಲಿ ಬರ್ತವೆ. ರ್ಯಾಮ್ ಕೂಡ ಹಾರ್ಡ್ವೇರ್, ರೋಮ್ ಕೂಡ ಹಾರ್ಡ್ವೇರಲ್ಲಿ ಬರ್ತವೆ, ಹಾರ್ಡ್ ಡಿಸ್ಕ್ ಕೂಡ ಹಾರ್ಡ್ವೇರಲ್ಲಿ ಬರ್ತವೆ, CPU ಕೂಡ ಹಾರ್ಡ್ವೇರಲ್ಲೇ ಬರೋದು, SMPS ಸ್ವಿಚ್ ಮೋಡ್ ಪವರ್ ಸಪ್ಲೈ ಅದು ಕೂಡ ಹಾರ್ಡ್ವೇರಲ್ಲೇ ಬರೋದು. ಸಾಫ್ಟ್ವೇರ್ ಅಂತಂದ್ರೆ ಏನು? ಸಾಫ್ಟ್ವೇರಲ್ಲಿ ನಾವು ಅದನ್ನು ಮುಟ್ಟಕ್ಕಾಗಂಗಿಲ್ಲ, ಜಸ್ಟ್ ಫೀಲ್ ಮಾಡ್ಕೋಬೋದು. ಆ ಥರದಗಳು ಇವಾಗ ಆಪ್ರೇಟಿಂಗ್ ಸಿಸ್ಟಮ್ ಇದು ಒಂದು ಸಾಫ್ಟ್ವೇರ್, ಅದನ್ನು ನಾವು ಮುಟ್ಟಕ್ಕಾಗಂಗಿಲ್ಲ, ನೋಡೋಕ್ಕೂ ಆಗಂಗಿಲ್ಲ, ಜಸ್ಟ್ ಅದನ್ನು ನಾವು ಫೀಲ್ ಮಾಡ್ಕೋಬೋದು. ಈ ರೀತಿಯ ಏನು ಇದು ಇರ್ತಾವಲ್ಲ ಅವುಗಳಿಗೆ ಸಾಫ್ಟ್ವೇರ್ ಅಂತ ಕರೀತಾರೆ. ಹಾರ್ಡ್ವೇರ್ಗೂ ಸಾಫ್ಟ್ವೇರ್ಗೂ ಮೇನ್ ಡಿಫ್ರೆನ್ಸ್ ಏನು? ಹಾರ್ಡ್ವೇರ್ ಇದು ಫಿಸಿಕಲ್ ಪಾರ್ಟ್ ಆಗಿರುತ್ತೆ, ಸಾಫ್ಟ್ವೇರ್ ಇದು ಫಿಸಿಕಲ್ ಪಾರ್ಟ್ ಆಗಿರಲ್ಲ. ಹಾರ್ಡ್ವೇರನ್ನು ನಾವು ನೋಡ್ಬೋದು, ಆಮೇಲೆ ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಬಟ್ ಸಾಫ್ಟ್ವೇರನ್ನು ಜಸ್ಟ್ ಫೀಲ್ ಮಾಡ್ಕೋಬೋದು, ಅದನ್ನು ಟಚ್ ಮಾಡೋಕ್ಕಾಗಲಿ, ಅದನ್ನು ಫಿಸಿಕಲಾಗಿ ನೋಡೋಕ್ಕಾಗಲಿ ಆಗಂಗಿಲ್ಲ. ಓಕೆ, ಇನ್ನೊಂದು ಹಾರ್ಡ್ವೇರ್ಸ್ಗಳನ್ನು ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಇನ್ನೊಂದು ರೆಡಿ ಮಾಡ್ಬೋದು, ಬಟ್ ಹಾರ್ಡ್ವೇರ್ಸ್ಗಳನ್ನು ಈಗ ಯಾವ ರೀತಿ ನಾವು ಫೈಲನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಡೂಪ್ಲಿಕೇಟ್ ಮಾಡ್ತೀವಲ್ಲ, ಆ ರೀತಿ ಹಾರ್ಡ್ವೇರ್ಸ್ಗಳಿಗೆ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಅದನ್ನು ಇನ್ನೊಂದು ಹಾರ್ಡ್ವೇರ್ ರೆಡಿ ಮಾಡ್ಬೋದು, ಸಾಫ್ಟ್ವೇರನ್ನು ಡೂಪ್ಲಿಕೇಟ್ ಮಾಡ್ಬೋದು. ಆಮೇಲೆ ಹಾರ್ಡ್ವೇರ್ ಡ್ಯಾಮೇಜ್ ಆದರೆ ಅದನ್ನು ರೀಪ್ಲೇಸ್ ಮಾಡಬೇಕಾಗತ್ತೆ, ಹೊಸ ಹಾರ್ಡ್ವೇರನ್ನು ತಗೊಂಡ್ಕೊಂಬಂದು, ಅಥವಾ ಅದನ್ನು ರಿಪೇರ್ ಮಾಡಬೇಕು. ಬಟ್ ಇದು ಸಾಫ್ಟ್ವೇರಲ್ಲಿ ಏನಾಗುತ್ತೆ? ಸಾಫ್ಟ್ವೇರ್ ಡ್ಯಾಮೇಜ್ ಆದರೆ ಅದರ ಸಾಫ್ಟ್ವೇರನ್ನು ಇನ್ನೊಂದು ಸತಿ ನಾವು ಬ್ಯಾಕಪ್ ಮೂಲಕ ಕಾಪಿ ಮಾಡ್ಕೊಳ್ಳೋದಾಗಲಿ ಅಥವಾ ರೀಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಮೂಲಕ ಸಾಫ್ಟ್ವೇರನ್ನು ವಾಪಸ್ ಇದು ಮಾಡ್ಕೋಬೋದು. ಆಮೇಲೆ ಹಾರ್ಡ್ವೇರ್
ಹೊಸದು ಅಪ್ಗ್ರೇಡ್ ಆಗ್ತಾ ಹೋದಂತೆ ಹಾರ್ಡ್ವೇರನ್ನು ನಾವು ಚೇಂಜೇ ಮಾಡಬೇಕಾಗತ್ತೆ ಪೂರ್ತಿ ಪಾರ್ಟ್. ಫಾರ್ ಎಕ್ಸಾಂಪಲ್ ಮೌಸ್ ಇದೆ, ಕೇಬಲ್ ಇರೋ ಮೌಸ್ ನೀವು ಟಚ್ ಮಾಡಿರ್ತೀರ, ಕೇಬಲ್ ಇರೋ ಮೌಸ್ ಟಚ್ ಮಾಡಿರ್ತೀರ, ಇವಾಗ ಏನಾಗಿದೆ ವಾಪಸ್ ವೈಫೈ ಇರೋ ಮೌಸ್ ಬಂದಿದ್ದಾವೆ, ಬ್ಲೂಟೂತ್ ಇರೋ ಮೌಸ್ ಬಂದಿದ್ದಾವೆ. ಅದಕ್ಕೋಸ್ಕರ ನೀವು ಅದನ್ನು ರೀಪ್ಲೇಸೇ ಮಾಡಬೇಕಾಗತ್ತೆ, ಅದನ್ನೇ ಅಪ್ಗ್ರೇಡ್ ಮಾಡೋಕ್ಕಾಗಂಗಿಲ್ಲ, ರೀಪ್ಲೇಸ್ ಮಾಡಬೇಕಾಗತ್ತೆ. ಸಾಫ್ಟ್ವೇರನ್ನು ನಾವು ಅಪ್ಡೇಟ್ ಮಾಡ್ಬೋದು, ಸಾಫ್ಟ್ವೇರನ್ನು ಹಳೆ ಸಾಫ್ಟ್ವೇರಿಂದ ಹೊಸ ಸಾಫ್ಟ್ವೇರ್ಗೆ ಅಪ್ಡೇಟ್ ಮಾಡ್ಬೋದು. ಈ ರೀತಿ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗೆ ಡಿಫ್ರೆನ್ಸ್ ಇದೆ. ಇವಾಗ ಸಾಫ್ಟ್ವೇರನ್ನು ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಹಾರ್ಡ್ವೇರನ್ನು. ಹಾರ್ಡ್ವೇರಲ್ಲಿ ಎರಡು ಬರ್ತವೆ, ಇಂಟರ್ನಲ್ ಹಾರ್ಡ್ವೇರ್ಸ್ಗಳು ಮತ್ತು ಎಕ್ಸ್ಟರ್ನಲ್ ಹಾರ್ಡ್ವೇರ್ಸ್ಗಳು. ಇಂಟರ್ನಲ್ ಹಾರ್ಡ್ವೇರ್ಸ್ಗಳಂದರೆ ನಾವು ಜಸ್ಟ್ ಕಂಪ್ಯೂಟರ್ ಡೆಸ್ಕ್ಟಾಪ್ ಮೇಲಿದೆ, CPU ಇದೆ, ಮಾನಿಟರ್ ಇದೆ, ಎಲ್ಲ ಇದೆ. ಅದನ್ನು ನೋಡಿದಾಗ ಯಾವ ನಮ್ಮ ಕಣ್ಣಿಗೆ ಕಾಣಿಸ್ತಾವಲ್ಲ ಅವೆಲ್ಲ ಏನಿದಾವೆ ಎಕ್ಸ್ಟರ್ನಲ್ ಹಾರ್ಡ್ವೇರ್ಸ್. ಯಾವ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಅದೆಲ್ಲಿರುತ್ತೆ, ಈ ಸಿಸ್ಟಮ್ ಯೂನಿಟ್ ಒಳಗಡೆ ಇರುತ್ತೆ ಆ ಭಾಗಗಳು, ಅವುಗಳನ್ನು ನಾವು ಮುಟ್ಬೋದು. ಸಿಸ್ಟಮ್ ಯೂನಿಟ್ ಓಪನ್ ಮಾಡಿದ ನಂತರ ಅವಾಗ ನೋಡ್ಬೋದು. ಬಟ್ ಒಂದೇ ಸತಿ ಎಲ್ಲ ಕಂಪ್ಯೂಟರ್ ಅಸೆಂಬಲ್ ಇದ್ದಾಗ ನಾವು ಅವುಗಳನ್ನು ನೋಡೋಕ್ಕಾಗಲ್ಲ. ಆ ಥರದ ಪಾರ್ಟ್ಸ್ಗಳಿಗೆ ಇಂಟರ್ನಲ್ ಹಾರ್ಡ್ವೇರ್ಸ್ ಅಂತ ಕರೀತಾರೆ. ಮೊದಲು ಎಕ್ಸ್ಟರ್ನಲ್ ಹಾರ್ಡ್ವೇರ್ಸ್ಗಳಲ್ಲಿ ಏನೇನು ಬರ್ತವೆ, ಇವಾಗ ಕಂಪ್ಯೂಟರ್ ಇದೆ, ಅವಾಗ ಒಂದು ಕಂಪ್ಯೂಟರ್ದೊಂದು ಪೂರ ಸೆಟಪ್ ಇದೆ. ಅವಾಗ ನೀವು ಏನೇನು ಹೊರಗಡೆಯಿಂದ ನೋಡುವಾಗ ಏನೇನು ಕಾಣಿಸುತ್ತೆ ನಿಮ್ಗೆ, ಒಂದು ಕೀಬೋರ್ಡ್ ಕಾಣಿಸುತ್ತೆ, ಮೌಸ್ ಕಾಣಿಸುತ್ತೆ, ಸಿಸ್ಟಮ್ ಯೂನಿಟ್ ಅಂದರೆ ಇದು ಪೂರ್ತಿ ಡಬ್ಬ ಇದು ಕಾಣಿಸುತ್ತೆ, ಈ ಬಾಕ್ಸ್. ಆಮೇಲೆ ಮಾನಿಟರ್ ಕಾಣಿಸುತ್ತೆ, ಅದು ಬಿಟ್ಟರೆ ಪ್ರಿಂಟರ್ಗಳು ಕಾಣಿಸ್ತವೆ, ಪ್ರಿಂಟರ್ ಕಾಣಿಸ್ತಿದೆ, ಇಲ್ಲಿ ಸ್ಪೀಕರ್ಗಳು ಕಾಣಿಸ್ತಿದ್ದಾವೆ. ಈ ಪ್ರತಿಯೊಂದು ಭಾಗಗಳು ಕೀಬೋರ್ಡ್, ಸ್ಪೀಕರ್, ಇದು UPS ಐತಿ ಇದು, ಆಮೇಲೆ ಸಿಸ್ಟಮ್ ಯೂನಿಟ್ ಇದು, ಆಮೇಲೆ ಮಾನಿಟರ್, ವೆಬ್ ಕ್ಯಾಮ್ ಕಾಣಿಸ್ತಿದೆ, ಪ್ರಿಂಟರ್ ಕಾಣಿಸ್ತಿದೆ. ಈ ಪ್ರತಿಯೊಂದು ಇದೇನಿದಾವೆ ಎಕ್ಸ್ಟರ್ನಲ್ ಹಾರ್ಡ್ವೇರ್ಸ್ಗಳು. ಕೀಬೋರ್ಡ್ ಇದು ಎಕ್ಸ್ಟರ್ನಲ್ ಹಾರ್ಡ್ವೇರ್, ಮೌಸ್ ಎಕ್ಸ್ಟರ್ನಲ್ ಹಾರ್ಡ್ವೇರ್, ಸಿಸ್ಟಮ್ ಯೂನಿಟ್ ಎಕ್ಸ್ಟರ್ನಲ್ ಹಾರ್ಡ್ವೇರ್, ಆಮೇಲೆ ಮಾನಿಟರ್ ಎಕ್ಸ್ಟರ್ನಲ್ ಹಾರ್ಡ್ವೇರ್, ಆಮೇಲೆ ಪ್ರಿಂಟರ್, ಆಮೇಲೆ ಸ್ಪೀಕರ್. ಓಕೆ, ಇನ್ನೂ ಹಲವಾರು ಎಕ್ಸಾಂಪಲ್ ಬರ್ತವೆ. ಇವಾಗ ಪ್ಲಾಟರ್ಸ್ಗಳು, ಆಮೇಲೆ ನೀವು ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಏನು ಭೀ ಅಟ್ಯಾಚ್ ಮಾಡಿರ್ತೀರ ಎಕ್ಸ್ಟರ್ನಲ್ಲಿ ಕಂಪ್ಯೂಟರ್ಗೆ, ಆ ಪ್ರತಿಯೊಂದು ಭಾಗಗಳು ಏನಾಗಿರ್ತವೆ ಎಕ್ಸ್ಟರ್ನಲ್ ಹಾರ್ಡ್ವೇರ್ಸ್ಗಳಾಗಿರ್ತವೆ. ನಿಮ್ಗೆ ಡೈರೆಕ್ಟ್ ನೋಡಿದಾಗ ಕಾಣಿಸ್ಬೇಕು. ಇಂಟರ್ನಲ್ ಹಾರ್ಡ್ವೇರ್ಸ್ಗಳಲ್ಲಿ ಏನೇನು ಬರ್ತವೆ, ಮದರ್ ಬೋರ್ಡ್, ಇದು ಒಳಗಡೆ ಐತೆ, ಇದ್ರ ಮೇಲೆ ಕ್ಲೋಸ್ ಇರ್ತೈತೆ, ಇದು ಮೇಲಿರೋ ಒಂದು ಪ್ಲೇಟನ್ನು ಓಪನ್ ಮಾಡಿದಾಗ ಕಾಣಿಸೋದು, ಇದು ಒಳಗಡೆ ಇರೋದು ಮದರ್ ಬೋರ್ಡ್. ಈ ಮದರ್ ಬೋರ್ಡು ಇದು ಇಂಟರ್ನಲ್ ಹಾರ್ಡ್ವೇರ್. ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇನಿದೆ, ಇದು CPU ಭಾಗ, ಇದು ಕೂಡ ಇಂಟರ್ನಲ್ ಹಾರ್ಡ್ವೇರ್. ಈ CPU ಮೇಲ್ಗಡೆ ಒಂದು ಕೂಲಿಂಗ್ ಸಿಸ್ಟಮ್ ಇರುತ್ತೆ, ಫ್ಯಾನ್ ಇರುತ್ತೆ ಇದ್ರ ಮೇಲೆ, ಅದಕ್ಕೆ ಕೂಲಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಕ್ವಶನ್ ಕೇಳ್ಬೋದು, ವಾಟ್ ಇಸ್ ಕೂಲಿಂಗ್ ಸಿಸ್ಟಮ್ ಆ್ಯಂಡ್ ವೈ ಇಟ್ ಈಸ್ ಯೂಸ್ಡ್ ಅಂತೇಳಿ. ಈ ಕಂಪ್ಯೂಟರ್ ಪ್ರೊಸೆಸ್ ಮಾಡ್ತಿರ್ಬೇಕಾದ್ರೆ CPU ಏನಾಗುತ್ತೆ, ಹೀಟ್ ಆಗುತ್ತೆ, ಅದನ್ನು ಕೂಲ್ ಮಾಡೋಕ್ಕೋಸ್ಕರ ಇದ್ರ ಮೇಲೆ ಏನಿರುತ್ತೆ ಕೂಲಿಂಗ್ ಸಿಸ್ಟಮ್ ಇರುತ್ತೆ, ಅದು ಫ್ಯಾನ್ ಕಂಟಿನ್ಯೂ ರೊಟೇಟ್ ಆಗ್ತಿರ್ತೈತೆ, ಅದು ಈ CPU ಕೂಲ್ ಮಾಡುತ್ತೆ, ಅದಕ್ಕೆ ಕೂಲಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಕೂಲಿಂಗ್ ಸಿಸ್ಟಮ್ ಎಲ್ಲಿರುತ್ತೆ, CPU ಮೇಲ್ಗಡೆ ಇರುತ್ತೆ. CPU ಕೂಲ್ ಮಾಡೋ ಕೆಲಸ ಮಾಡುತ್ತೆ ಅದು ಕೂಡ ಏನಾಗಿರುತ್ತೆ ಇಂಟರ್ನಲ್ ಹಾರ್ಡ್ವೇರ್. ಇಲ್ಲಿ SMPS ಕಾಣಿಸ್ತಿದೆ ನೋಡಿ, ಇಲ್ಲಿ SMPS ಅಟ್ಯಾಚ್ ಇಲ್ಲ, ಅದು ಕೆಳಗಡೆ ಓಪನ್ ಮಾಡಿ ಇಟ್ಟಿರೋದು, ಇದು SMPS. SMPS ಇಲ್ಲಿ ಅಟ್ಯಾಚ್ ಇರುತ್ತೆ. ಅಟ್ಯಾಚ್ ಇರೋ SMPS ಕೆಲಸ ಏನು, SMPS ಏನು ಮಾಡುತ್ತೆ ಅಂದರೆ ಕಂಪ್ಯೂಟರ್ಗೆ ಈ ಒಳಗಿಡೋ ಮದರ್ ಬೋರ್ಡಿಗೆ ಕರೆಂಟ್ ಸಪ್ಲೈ ಮಾಡುವಂಥ ಕೆಲಸ ಮಾಡುತ್ತೆ. ನಾವು ಇಲ್ಲಿ ಪ್ಲಗನ್ನು ಅಟ್ಯಾಚ್ ಮಾಡಿ ಇದರಲ್ಲಿರೋ ಕರೆಂಟ್ ಕರೆಕ್ಟಾಗಿ ಅದನ್ನು ಮ್ಯಾನೇಜ್ ಮಾಡಿ ಆ ಕರೆಂಟನ್ನು ಮದರ್ ಬೋರ್ಡಿಗೆ ಆಗಲಿ, ಹಾರ್ಡ್ ಡಿಸ್ಕ್ಗೆ ಆಗಲಿ, ಇನ್ನಿತರ ಎಲ್ಲ ಪಾರ್ಟ್ಸ್ಗಳಿಗೆ ಸೆಂಡ್ ಮಾಡೋ ಕೆಲಸ ಯಾವುದು ಮಾಡುತ್ತೆ, ಈ SMPS ಮಾಡುತ್ತೆ. ಇದು ಕೂಡ ಏನಾಗಿರುತ್ತೆ ಇಂಟರ್ನಲ್ ಹಾರ್ಡ್ವೇರ್. ಹೊರಗಡೆ ಕಾಣಿಸಲ್ಲ, ಇದು ಈ ಡಬ್ಬದ ಮೇಲಿಂದ ಈ ಸಿಸ್ಟಮ್ ಯೂನಿಟ್ ಮೇಲಿರೋ ಈ ಪ್ಲೇಟನ್ನು ಓಪನ್ ಮಾಡಿದಾಗ ಮಾತ್ರ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಕಾಣಿಸ್ತದೆ ಈ ಹಾರ್ಡ್ ಡಿಸ್ಕ್ಗಳು, ಫ್ಲಾಫಿ ಡಿಸ್ಕ್ಗಳು ಇಲ್ಲಿ ಅಟ್ಯಾಚ್ ಆಗಿದೆ ಅಲ್ಲ, ಇದು ಹಾರ್ಡ್ ಡ್ರೈವ್, ಇದು ಕೂಡ ಏನಾಗಿರ್ತೈತಿ ಇಂಟರ್ನಲ್ ಹಾರ್ಡ್ ಡಿಸ್ಕ್ ಆಗಿರ್ತೈತಿ. ಇಲ್ಲಿ ಏನಿರ್ತಾವೆ ರ್ಯಾಮ್ದು ಸ್ಲಾಟ್ಗಳು ಅಟ್ಯಾಚ್ ಮಾಡ್ತೀವಿ ನಾವು, ಇಲ್ಲಿ ರ್ಯಾಮ್ದು ಸ್ಲಾಟ್ಗಳು ಅಟ್ಯಾಚ್ ಮಾಡ್ತೀವಿ. ಈ ರ್ಯಾಮ್ದು ಸ್ಲಾಟ್ಗಳು ಅವುಗಳು ಕೂಡ ಏನಾಗಿರ್ತವೆ ಇಂಟರ್ನಲ್ ಹಾರ್ಡ್ವೇರ್ಸ್ ಆಗಿರ್ತವೆ. ಇಲ್ಲಿ ಒಳಗಡೆ ಏನೇನು ಕಾಣಿಸ್ತಾವಲ್ಲ ಇವು ಪ್ರತಿಯೊಂದು ಏನಿದಾವೆ ಇಂಟರ್ನಲ್ ಹಾರ್ಡ್ವೇರ್ಸ್. ಇವು ಪ್ರತಿಯೊಂದು ನಾವು ಕಣ್ಣಿಗೆ ಕಾಣ್ತಿದ್ದಾವೆ, ಆಮೇಲೆ ಇವು ಪ್ರತಿಯೊಂದಕ್ಕೂ ನಾವು ಟಚ್ ಮಾಡ್ಬೋದು. ಪ್ರತಿಯೊಂದು ಏನಿದಾವೆ ಇಂಟರ್ನಲ್ ಹಾರ್ಡ್ವೇರ್ಸ್. ಇದು ಬಿಟ್ಟರೆ ಕೆಲವೊಂದು ಪೋರ್ಟ್ಸ್ಗಳು ಬರ್ತವೆ. ಈ ಪೋರ್ಟ್ಸ್ಗಳು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎರಡು ಕಡೆನೂ ಇರ್ತವೆ. ಇಂಟರ್ನಲ್ ಒಳಗಡೆ ಇರೋ ಪೋರ್ಟ್ಸ್ಗಳೂ ಇರ್ತವೆ, ಎಕ್ಸ್ಟರ್ನಲ್ ಇಲ್ಲಿ ಕಡೆ ಹೊರಗಡೆ ನಮ್ಗೆ ಕಾಣಿಸ್ತಿರೋ ಪೋರ್ಟ್ಗಳು ಕೂಡ ಇಲ್ಲಿ ಹೊರಗಡೆ ಏನು ಕಾಣಿಸ್ತಾವಲ್ಲ ಇವು ಪೋರ್ಟ್ಗಳು ಎಕ್ಸ್ಟರ್ನಲ್ ಹಾರ್ಡ್ವೇರ್ಸ್. ಇನ್ನು ಕೆಲವೊಂದು ಪೋರ್ಟ್ಸ್ಗಳು ಇಲ್ಲಿ ಒಳಗಡೆನೇ ಇರ್ತವೆ, ಹಾರ್ಡ್ ಡಿಸ್ಕ್ದು ಪೋರ್ಟ್ಸ್ಗಳಾಗಿರಲಿ, ಹಾರ್ಡ್ ಡಿಸ್ಕ್ ವಾಪಸ್ ಇಲ್ಲಿ ತಂದು ಅಟ್ಯಾಚ್ ಮಾಡಿ ರ್ಯಾಮ್ದು ಪೋರ್ಟ್ಸ್ಗಳಾಗಿರಲಿ, ಪ್ರತಿಯೊಂದು ಏನಿರ್ತವೆ ಇಂಟರ್ನಲ್ ಪೋರ್ಟ್ಸ್ಗಳಾಗಿರ್ತವೆ. ಅವು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎರಡರಲ್ಲೂ ಬರ್ತವೆ. ಓಕೆ, ಇಂಟರ್ನಲ್ ಹಾರ್ಡ್ವೇರ್ಸ್ ಮತ್ತು ಎಕ್ಸ್ಟರ್ನಲ್ ಹಾರ್ಡ್ವೇರ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್, ಇವಾಗ ಈ ಹಾರ್ಡ್ವೇರ್ಸಲ್ಲಿ
ಇನ್ಪುಟ್ ಡಿವೈಸ್ಗಳೂ ಬರ್ತವೆ, ಔಟ್ಪುಟ್ ಡಿವೈಸಸ್ಗಳು ಬರ್ತವೆ. ಇನ್ಪುಟ್ ಔಟ್ಪುಟ್ ಬಿಟ್ಟು ಬೇರೆ ಡಿವೈಸಸ್ಗಳು ಯಾವ ಥರ ಅಂದರೆ UPS ಆಗಿರಲಿ, SMPS ಆಗಿರಲಿ, ಅವುಗಳು ಪ್ರತಿಯೊಂದನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ಪುಟ್ ಡಿವೈಸ್ ಮೊದಲು ಇನ್ಪುಟ್ ಡಿವೈಸ್ ನೋಡೋಣ, ಆಮೇಲೆ ಔಟ್ಪುಟ್ ಡಿವೈಸಸ್ಗಳು ನೋಡೋಣ. ಇನ್ಪುಟ್ ಡಿವೈಸಸ್ಸಲ್ಲಿ ಮೇನ್ ಒಂದು ಡೈರೆಕ್ಟ್ ಇನ್ಪುಟ್ ಡಿವೈಸ್ ಅಂತ ಬರುತ್ತೆ, ಇಂಡೈರೆಕ್ಟ್ ಇನ್ಪುಟ್ ಡಿವೈಸ್ ಅಂತ ಬರುತ್ತೆ. ಇವಾಗ ಡೈರೆಕ್ಟ್ ಇನ್ಪುಟ್ ಡಿವೈಸ್ಗೂ ಮತ್ತು ಇಂಡೈರೆಕ್ಟ್ ಇನ್ಪುಟ್ ಡಿವೈಸ್ಗೂ ಡಿಫ್ರೆನ್ಸ್ ಏನಿದೆ? ಡೈರೆಕ್ಟ್ ಇನ್ಪುಟ್ ಡಿವೈಸ್ ಏನು ಮಾಡುತ್ತೆ, ಈ ಕಂಪ್ಯೂಟರ್ ಇದೆ, ಕಂಪ್ಯೂಟರ್ಗೆ ನಾವು ಒಂದು ಸಿಗ್ನಲ್, ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ. ಆ ಇನ್ಫಾರ್ಮೇಷನ್ ಡೈರೆಕ್ಟ್ ಕೋಡೆಡ್ ಫಾರ್ಮಲ್ಲೇ ಕೊಟ್ಟಾಗ ಅದೇನಾಗುತ್ತೆ, ಡೈರೆಕ್ಟ್ ಇನ್ಪುಟ್. ಕಂಪ್ಯೂಟರ್ ಅದನ್ನು ಯಾವುದೇ ರೀತಿಯ ಕೋಡೆಡ್ ಫಾರ್ಮಾಗಿ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ 0101 ರೀತಿಯಲ್ಲಿ ಕಂಪ್ಯೂಟರ್ ಇನ್ಫಾರ್ಮೇಷನ್ ಡಾಟಾವನ್ನು ರಿಸೀವ್ ಮಾಡ್ಕೊಳ್ಳುತ್ತೆ ಇನ್ಪುಟ್ ಮೂಲಕ. ನಾವು ಯಾವುದೇ ಈಗ ಯಾವುದೋ ಒಂದು PDF ಅಪ್ಲೋಡ್ ಮಾಡಿದೀವಿ ಅಂದ್ರೂ ಕೂಡ ಈ PDFದು 0101 ಫಾರ್ಮಲ್ಲೇ ಕನ್ವರ್ಟ್ ಮಾಡ್ಕೊಂಡು, ಕೋಡೆಡ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿಕೊಂಡು ಅದೇನು ಮಾಡುತ್ತೆ, ಮುಂದೆ ಪ್ರೊಸೆಸ್ ಮಾಡುತ್ತೆ. ಅದರಲ್ಲಿ ನಾವು ಕೊಡ್ತಿರ್ಬೇಕಾದ್ರೆ ಏನು ಡಾಟಾವನ್ನು ಕೊಡ್ತೀವಲ್ಲ, ಆ ಡಾಟಾ ಆಲ್ರೆಡಿ ಕೋಡೆಡ್ ಫಾರ್ಮಲ್ಲಿ ಕೊಟ್ಟರೆ ಅದಕ್ಕೆ ಏನಂತ ಕರೀತಾರೆ, ಆ ಕೊಡ್ತಕ್ಕಂಥ ಡಿವೈಸಸ್ಗಳಿಗೆ ಏನಂತ ಕರೀತಾರೆ, ಡೈರೆಕ್ಟ್ ಇನ್ಪುಟ್ ಡಿವೈಸಸ್ಗಳಂತ ಕರೀತಾರೆ. ಎಕ್ಸಾಂಪಲ್ ಕೊಡ್ತೀನಿ ಇವಾಗ. ಎಕ್ಸಾಂಪಲ್ ಇದು ನೋಡ್ರಿ, ನೀವು ಒಂದು ಬಾರ್ಕೋಡ್ ರೀಡರ್ ಐತಿ. ಬಾರ್ಕೋಡ್ ರೀಡರ್ ಶಾಪಲ್ಲಿ ಮಾಲ್ಗಳಲ್ಲಿ ಹೋದಾಗ ಅವರು ಸ್ಕ್ಯಾನ್ ಮಾಡೋದನ್ನು ನೋಡಿರ್ತೀರ. ಅದರಲ್ಲಿ ಈ ರೀತಿ ಬಾರ್ಕೋಡ್ಸ್ಗಳು ಇರ್ತವೆ. ಈ ಕೋಡ್ಸ್ಗಳು ಇವೆಲ್ಲ ಕೋಡೆಡ್ ಫಾರ್ಮಲ್ಲಿ ಇದೆ ಆಲ್ರೆಡಿ. ಈ ಕೋಡೆಡ್ ಫಾರ್ಮ್ ಏನಾಗುತ್ತೆ, ಆ ಕಂಪ್ಯೂಟರ್ ವಾಪಸ್ ಕೋಡೆಡ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದು ಕೋಡೆಡ್ ಫಾರ್ಮಲ್ಲಿನೇ ಡೈರೆಕ್ಟ್ ಕೊಡ್ತಿದೆ. ಏನದು ಬಾರ್ಕೋಡ್ ರೀಡರ್ ಏನಿದೆಯಲ್ಲ, ಆ ಬಾರ್ಕೋಡ್ ರೀಡರ್ ಐತಿಲ್ಲ, ಈ ಬಾರ್ಕೋಡ್ ರೀಡರೇ ಬಾರ್ಕೋಡ್ಸ್ಗಳನ್ನು ಡೈರೆಕ್ಟ್ ಕೋಡೆಡ್ ಫಾರ್ಮಲ್ಲೇ ಕಂಪ್ಯೂಟರ್ಗೆ ನೀಡುತ್ತೆ. ಅವಾಗ ಏನು ಮಾಡುತ್ತೆ ಕಂಪ್ಯೂಟರ್, ಆ ಕೋಡ್ಸ್ಗಳನ್ನು ಡೈರೆಕ್ಟ್ ಪ್ರೊಸೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಈ ಡಿವೈಸಸ್ಗಳಿಗೆ ಡೈರೆಕ್ಟ್ ಇನ್ಪುಟ್ ಡಿವೈಸಸ್ಗಳನ್ನು ಕರೀತಾರೆ. ಬಾರ್ಕೋಡ್ ಆಗಿರಲಿ, ಆಪ್ಟಿಕಲ್ ಮಾರ್ಕ್ ರೀಡರ್ ಆಗಿರಲಿ, ಆಮೇಲೆ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತಂದ್ರೆ OMR. ಇದು OMR ಸೀಟ್ಸ್ಗಳು, ನಮ್ಮದು ಎಕ್ಸಾಮ್ದು OMR ಸೀಟ್ಸ್ಗಳು ಬರ್ತಾವಲ್ಲ, ಈ ರೀತಿ ನಾವು ಟಿಕ್ ಮಾಡಿರ್ತೀವಿ. ಆ ಟಿಕ್ಕನ್ನು ರೀಡ್ ಮಾಡೋದು, ಆಪ್ಟಿಕಲ್ ಮಾರ್ಕ್ಸ್ಗಳನ್ನು ರೀಡ್ ಮಾಡೋದು. ಇನ್ನೊಂದು ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡ್ ಮಾಡೋದು ಒಂದು ಬರ್ತದೆ. ಕ್ಯಾರೆಕ್ಟರ್ ಅಂದರೆ ನಾವು ಬರೆದಿರೋ ಲೆಟರ್ಸ್ಗಳು. ಈಗ ಕಂಪ್ಯೂಟರ್ ಇದು ನಿಮ್ಮದು ಬ್ಯಾಂಕ್ ಎಕ್ಸಾಮ್ಸ್ಗಳಲ್ಲಿ ನೀವು ಮ್ಯಾನುವಲಿ ಲೆಟರ್ಸ್ಗಳು ಟೈಪ್ ಮಾಡ್ತಿರ್ತೀರ, ಪ್ಯಾಸೇಜ್ ಬರ್ತಿರ್ತೀರ, ಅವುಗಳನ್ನು ಆಪ್ಟಿಕಲ್ಲಿ ಇದು ರೀಡ್ ಮಾಡುತ್ತೆ. ಯಾವುದು ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಇದು ಕೂಡ ಇದರಲ್ಲಿ ಬರುತ್ತೆ. ಡೈರೆಕ್ಟ್ ಇನ್ಪುಟ್ ಡಿವೈಸ್. ಇವಾಗ ನೀವು ಅನ್ಬೋದು, ಇದು ಆಪ್ಟಿಕಲ್ ಕ್ಯಾರೆಕ್ಟರ್ ಡಿವೈಸ್, ಈ ಕ್ಯಾರೆಕ್ಟರ್ಗಳನ್ನ ಬೇರೆದ್ರಲ್ಲಿ ಬರೆದಿರ್ತೀವಿ ಸರ್, ಅದು ಯಾವ ರೀತಿ ಕೋಡೆಡ್ ಫಾರ್ಮಲ್ಲಿ ಕೊಡುತ್ತೆ ಅಂತ ಹೇಳಿ. ಯಾವುದು ಆಪ್ಟಿಕಲ್ OCRದ ಕೆಲಸನೇ ಇದನ್ನು ಕೋಡೆಡ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿ ಕಂಪ್ಯೂಟರ್ಗೆ ನೀಡೋದು. ಅದಕ್ಕೋಸ್ಕರ ಆಪ್ಟಿಕಲ್ ಬಾರ್ಕೋಡ್ ರೀಡರ್ ಆಗಿರಲಿ, OMR ಆಗಿರಲಿ, OCR ಆಗಿರಲಿ, ಆಮೇಲೆ MICR. ಇದು MICR ಅಂದರೆ ಚೆಕ್ಗಳಲ್ಲಿ MICR ಕೋಡ್ ಇರುತ್ತೆ. ಆ ಕೋಡನ್ನು ರೀಡ್ ಮಾಡುವಂಥ ಕೆಲಸ ಮಾಡುತ್ತೆ MICR ರೀಡರ್. ಅದು ಕೂಡ ಏನಾಗಿರ್ತೈತಿ, ಡೈರೆಕ್ಟ್ ಇನ್ಪುಟ್ ಡಿವೈಸ್. ಇವಾಗ ಇಂಡೈರೆಕ್ಟ್ ಇನ್ಪುಟ್ ಡಿವೈಸಸ್ಗಳನ್ನು ನೋಡೋಣ. ಇಂಡೈರೆಕ್ಟ್ ಇನ್ಪುಟ್ ಡಿವೈಸಸ್ಗಳಲ್ಲಿ ಇದು ಕೀಬೋರ್ಡ್ ಆಗಿರಲಿ, ಸ್ಕ್ಯಾನರ್ ಆಗಿರಲಿ, ಜಾಯ್ಸ್ಟಿಕ್ ಆಗಿರಲಿ, ಟಚ್ ಪ್ಯಾಡ್ ಅಥವಾ ಟ್ರ್ಯಾಕ್ ಬಾಲ್ ಆಗಿರಲಿ, ಪ್ರತಿಯೊಂದೇನು ಮೌಸ್ಗಳಿಂದ ಹೋಗೋ ಇನ್ಫಾರ್ಮೇಷನ್ ಕೂಡ ಅದೇನಾಗಿರುತ್ತೆ, ಇಂಡೈರೆಕ್ಟ್ ಇನ್ಪುಟ್ ಡಿವೈಸ್. ಕೀಬೋರ್ಡ್ಸಲ್ಲಿ ನಾವೇನೋ ಒಂದು ಟೈಪ್ ಮಾಡ್ತೀವಿ, ಅದು ಟೈಪ್ ಈಗ ನಾವು ಯಾವುದೋ ಒಂದು ಮನೋಜ್ ಅಂತ ಟೈಪ್ ಮಾಡ್ತೀವಿ, ಪ್ರತಿಯೊಂದು ಲೆಟರ್ಗೂ ಒಂದೊಂದು ಕೋಡ್ ಫಾರ್ಮ್ ಆಗಿ ಯಾವುದೋ ಇದು ಪೂರ್ತಿ ಲೆಟರು ಒಂದು ಕೋಡೆಡ್ ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಮೊದಲು ನಾವು ಕೀಬೋರ್ಡಿಂದ ಟೈಪ್ ಮಾಡೋ ಇನ್ಫಾರ್ಮೇಷನ್ ಕಂಪ್ಯೂಟರ್ಗೆ ಹೋಗೋಕ್ಕಿಂತ ಮೊದಲು ಕಂಪ್ಯೂಟ್ರಲ್ಲಿ ಒಂದು ಏನಿರ್ತೈತಿ, ಕಂಟ್ರೋಲ್ ಯೂನಿಟ್ ಅಂತ ಇರ್ತೈತಿ. ಅದು ಎದ್ರೊಳಗೆ ಇರ್ತೈತೆ, CPU ಇರ್ತೈತಿ. CPU ಒಳಗೆ ಇರ್ತಕ್ಕಂಥ ಕಂಟ್ರೋಲ್ ಯೂನಿಟ್ ಡಿಕೋಡ್ ಮಾಡೋ ಕೆಲಸ ಮಾಡುತ್ತೆ. ಮೊದಲು ಈ ಮನೋಜ್ ಎಂಬ ಒಂದು ವರ್ಡ್ ಕೋಡೆಡ್ ಫಾರ್ಮ್ ಆಗಿ 0101 ಈ ರೀತಿ ಯಾವುದೋ ಒಂದು ಕೋಡ್ ಫಾರ್ಮ್ ಆಗಿ ಕಂಟ್ರೋಲ್ ಯೂನಿಟ್ಗೆ ಬರುತ್ತೆ. ಕಂಟ್ರೋಲ್ ಯೂನಿಟ್ ಇದನ್ನು ವಾಪಸ್ ಡಿಕೋಡ್ ಮಾಡಿ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಕಳಿಸುತ್ತೆ. ಕಂಪ್ಯೂಟ್ರಲ್ಲಿ ನಾವು ಏನು ಕೊಟ್ವಿ, ಇನ್ಫಾರ್ಮೇಷನ್ ಮನೋಜ್ ಅಂತ ಡೈರೆಕ್ಟ್ ಟೈಪ್ ಮಾಡಿ ಕಳಿಸ್ತೀವಿ. ಬಟ್ ಕಂಪ್ಯೂಟರ್ ಅದನ್ನು ಯಾವ ರೀತಿ ತೊಗೊಳುತ್ತೆ, 10101 ರೀತಿ ಕನ್ವರ್ಟ್ ಮಾಡ್ಕೊಂಡು ತೊಗೊಳುತ್ತೆ. ಅಂದರೆ ನಾವು ಡೈರೆಕ್ಟಾಗಿ ಮನೋಜ್ ಅಂತ ಕೊಟ್ಟದ್ದು ಡೈರೆಕ್ಟಾಗಿ ಕಂಪ್ಯೂಟರ್ ರಿಸೀವ್ ಮಾಡ್ಕೊಳ್ಳಲ್ಲ, ಅದನ್ನು ಕೋಡೆಡ್ ಫಾರ್ಮ್ ಆಗಿ ಇಂಡೈರೆಕ್ಟಾಗಿ ರಿಸೀವ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಡಿವೈಸಸ್ಗಳಿಗೆ ಇಂಡೈರೆಕ್ಟ್ ಡಿವೈಸಸ್ಗಳನ್ನು ಕರೀತಾರೆ. ಇದನ್ನು ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇವು ಎಕ್ಸಾಂಪಲ್ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಬಾರ್ಕೋಡ್ ರೀಡರ್, OMR, OCR, ಆಮೇಲೆ MICR ಎಲ್ಲ ಏನಿದಾವೆ ಡೈರೆಕ್ಟ್ ಡಿವೈಸಸ್ಗಳು, ಡೈರೆಕ್ಟ್ ಇನ್ಪುಟ್ ಡಿವೈಸಸ್ಸು. ಇಂಡೈರೆಕ್ಟಲ್ಲಿ ನಾವು ನಾರ್ಮಲಾಗಿ ನೋಡ್ತಕ್ಕಂಥ ಸ್ಕ್ಯಾನರ್, ಜಾಯ್ಸ್ಟಿಕ್, ಕೀಬೋರ್ಡ್ಸ್ಗಳು, ಮೌಸ್ ಇವೆಲ್ಲ ಇಂಡೈರೆಕ್ಟ್ ಇನ್ಪುಟ್ ಡಿವೈಸಸ್ಗಳು. ಓಕೆ, ನೆಕ್ಸ್ಟ್ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಕೀಬೋರ್ಡ್ ಫಸ್ಟ್. ಕೀಬೋರ್ಡ್ಸಲ್ಲಿ ಹಲವಾರು ಟೈಪ್ಸ್ ಕೀಬೋರ್ಡ್ಸ್ಗಳು ಬರ್ತವೆ. ಇವಾಗ ನಾವು ಯೂಸ್ ಮಾಡೋದು ಇಲ್ಲಿ ಏನಿದೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೊಂದು ನೇಮೇ, ಇದು ಇಲ್ಲಿವರೆಗೂ QWERTY.
ಕ್ವಾಲಿಟಿ ಕೀಬೋರ್ಡ್ಸ್ ಅಂತ ಕರಿತಾರೆ. QWERTY ಕೀಬೋರ್ಡ್ಸ್ ಅಂತ ಕರಿತೀವಿ ನಾವು ಇದಕ್ಕೆ. ನಾವು ಯೂಸ್ ಮಾಡೋದು ಇದು ಸ್ಟ್ಯಾಂಡರ್ಡ್ ಕೀಬೋರ್ಡ್. ಇದನ್ನು ನಾವು ಯೂಸ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ಕೀಬೋರ್ಡ್. ಇದರಲ್ಲಿ ಕೀ ಎಷ್ಟಿರ್ತವೆ? 104ದಿಂದ 105 ಕೀ ಇರ್ತವೆ. ಇದು ಬಿಟ್ಟರೆ ಇನ್ನೂ ಹಲವಾರು ಕೀಬೋರ್ಡ್ಸ್ಗಳು ಟೈಪ್ಸ್ಗಳು ಬರ್ತವೆ. ಅದರಲ್ಲಿ ಕೀ ವೇರಿ ಆಗ್ತವೆ. ಕೆಲವೊಂದು ಕೀಬೋರ್ಡ್ಸ್ಗಳಲ್ಲಿ ಇಲ್ಲಿ ನೀವು ಮೀಡಿಯಾದು ವಾಯ್ಸ್ ಇನ್ಕ್ರೀಸ್ ಮಾಡೋದು, ವಾಯ್ಸ್ ಡಿಕ್ರೀಸ್ ಮಾಡೋದು, ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡೋದು, ಈ ರೀತಿ ಹಲವಾರು ಬಟನ್ಸ್ಗಳು ಇಲ್ಲಿ ಮೇಲೆ ಕಾಣಿಸ್ತವೆ. ಆ ಥರದ ಕೀಬೋರ್ಡ್ಸ್ಗಳಿಗೆ ಏನಂತ ಕರೀತಾರೆ? ಮಲ್ಟಿಮೀಡಿಯಾ ಕೀಬೋರ್ಡ್ಸ್ಗಳಂತ ಕರೀತಾರೆ. ಅದು ಬಿಟ್ಟರೆ ಇನ್ನೊಂದು ಕೀಬೋರ್ಡ್ ಬರ್ತೈತೆ. ಅಂಥ ಕೀಬೋರ್ಡ್ಸ್ಗಳು ಲ್ಯಾಪ್ಟಾಪ್ಸ್ಗಳಲ್ಲಿ ಕೆಲವೊಂದು ಕೀಬೋರ್ಡ್ಸ್ಗಳಲ್ಲಿ ಏನಿರ್ತಾವೆ, ಈ ಶಿಫ್ಟ್ಗಳು ಡಬಲ್ ಸರಿ ಐತೆ. ಕಂಟ್ರೋಲ್ ಇಲ್ಲೂ ಐತೆ, ಕಂಟ್ರೋಲ್ ಇಲ್ಲೂ ಐತೆ. ಆಮೇಲೆ ಆಲ್ಟ್ ಇಲ್ಲೂ ಐತೆ, ಆಲ್ಟ್ ಇಲ್ಲೂ ಐತೆ. ಇಲ್ಲಿ ವಿಂಡೋದು ಇಲ್ಲೂ ಐತೆ, ಇಲ್ಲೂ ಐತೆ. ಇವುಗಳೆಲ್ಲ ರಿಮೂವ್ ಮಾಡಿ ಒಂದೊಂದೇ ಇರ್ತವೆ. ಯಾಕಂದರೆ ಅದನ್ನು ನಾವು ಕಂಪ್ರೆಸ್ ಮಾಡಬೇಕಾಗಿರ್ತೈತಿ. ಅಂಥ ಕೀಬೋರ್ಡ್ಸ್ಗಳಿಗೆ ಕಂಪ್ರೆಸ್ ಕೀಬೋರ್ಡ್ ಅಂತ ಕರೀತಾರೆ. ಅವು ಕೀಬೋರ್ಡ್ಸ್ಗಳು ಅದು. ಇವಾಗ ಕೀಬೋರ್ಡ್ಸ್ ಕೀಸ್ಗಳ ಟೈಪ್ಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಮೊದಲು ಈ ಟೈಪಿಂಗ್ ಕೀಸ್ಗಳು ಬರ್ತವೆ, ನ್ಯೂಮರಿಕಲ್ ಕೀಸ್ಗಳು ಬರ್ತವೆ, ಫಂಕ್ಷನಲ್ ಕೀಸ್ಗಳು ಬರ್ತವೆ, ಕಂಟ್ರೋಲ್ ಕೀಸ್ಗಳು ಬರ್ತವೆ, ಸ್ಪೆಷಲ್ ಪರ್ಪಸ್ ಕೀಸ್ಗಳು, ಆಮೇಲೆ ಮಾಡಿಫೈಯರ್, ಆಮೇಲೆ ಟಾಗಲ್ ಕೀ, ಸ್ಪೆಷಲ್ ಕೀ, ಆಮೇಲೆ ಆಯಿತು. ಈ ಪ್ರತಿಯೊಂದನ್ನು ಡಿಸ್ಕಸ್ ಮಾಡೋಣ ಇವಾಗ. ಫಸ್ಟ್ ಒನ್ನ ಟೈಪಿಂಗ್ ಕೀ. ಟೈಪಿಂಗ್ ಕೀ ಅಂದರೆ ಎದಿಂದ ಜೆಡ್ವರೆಗೂ ಏನೇನು ಲೆಟರ್ಗಳು ಇರ್ತಾವಲ್ಲ ಆ ಲೆಟರ್ಗಳು ಪ್ಲಸ್ 0 to 9 ನಂಬರ್ಸ್ಗಳು, ಅವುಗಳಿಗೆ ಟೈಪಿಂಗ್ ಕೀ ಅಂತ ಕರೀತಾರೆ. ನ್ಯೂಮೆರಿಕಲ್ ಕೀಪ್ಯಾಡ್ ಅಂದರೆ ಈ ಕಡೆ ಕಾರ್ನರಲ್ಲಿ ಇರ್ತದೆ. ನಾನು ಈ ಡಯಾಗ್ರಾಮ್ ಓಪನ್ ಮಾಡಿ ಒಂದು ಸತಿ ಹೇಳ್ತೀನಿ, ಮೊದಲು ಇದು ಓದ್ತಿರೋದು ನಾನು. ಆ ಕೀಗಳಿಗೆ ಏನಂತ ಕರೀತಾರೆ? ನ್ಯೂಮೆರಿಕಲ್ ಕೀಪ್ಯಾಡ್ಸ್ ಅಂತ ಕರೀತಾರೆ. ಒಟ್ಟು 17 ಇದು ಇರ್ತವೆ, ಅದರಲ್ಲಿ ಕೀಗಳಿರ್ತವೆ. ಇದು ಕ್ಯಾಲ್ಕುಲೇಷನ್ಗೋಸ್ಕರ ಮೋಸ್ಟ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಮೇನ್ಲಿ ಕ್ಯಾಲ್ಕುಲೇಷನ್ ಮತ್ತು ಮಷಿನ್ ಆ್ಯಡಿಂಗ್ ಇದಕ್ಕೋಸ್ಕರ ಇದನ್ನು ಯೂಸ್ ಮಾಡೋದು. ಅದು ಬಿಟ್ಟರೆ ಫಂಕ್ಷನ್ ಕೀ F1, F2, F3 ಥರದಿಂದ F12ವರೆಗೂ ಇರ್ತವೆ. ಆ 12 ಕೀಗಳಿಗೆ ಫಂಕ್ಷನ್ ಕೀಸ್ ಅಂತ ಕರೀತಾರೆ. ಆಮೇಲೆ ಕಂಟ್ರೋಲ್ ಕೀ ಅಂತ ಬರ್ತವೆ. ಕಂಟ್ರೋಲ್ ಕೀಗಳಿಗೆ ನೇವಿಗೇಷನ್ ಕೀ ಅಂತ ಕೂಡ ಕರೀತವೆ. ಅದರಲ್ಲಿ ಏನೇನು ಬರ್ತವೆ? ಹೋಮ್, ಆ್ಯಂಡ್, ಇನ್ಸರ್ಟ್, ಡಿಲೀಟ್, ಪೇಜ್ ಅಪ್, ಪೇಜ್ ಡೌನ್, ಕಂಟ್ರೋಲ್, ಆಲ್ಟ್, ಇವೆಲ್ಲ ಕಂಟ್ರೋಲ್ ಕೀಯಲ್ಲಿ ಬರ್ತವೆ. ಇನ್ನೊಂದು ಸ್ಪೆಷಲ್ ಪರ್ಪಸ್ ಕೀಸ್ಗಳಂತ ಬರ್ತವೆ. ಸ್ಪೆಷಲ್ ಪರ್ಪಸ್ ಕೀಸ್ಗಳಲ್ಲಿ 2 ಟೈಪ್ ಅದಾವೆ. ಅದರಲ್ಲಿ ಏನೇನು ಬರ್ತೈತಿ? ಒಂದು ಟಾಗಲ್ ಕೀ, ಆಮೇಲೆ ಮಾಡಿಫೈಯರ್ ಕೀ. ಮೊದಲು ಸ್ಪೆಷಲ್ ಪರ್ಪಸ್ ಕೀಯಲ್ಲಿ ಸ್ಪೆಷಲ್ ಕೀ ಮತ್ತು ಸ್ಪೆಷಲ್ ಪರ್ಪಸ್ ಕೀಯಲ್ಲಿ ಡಿಫ್ರೆನ್ಸ್ ಐತೆ. ಸ್ಪೆಷಲ್ ಪರ್ಪಸ್ ಕೀಯಲ್ಲಿ ಏನೇನು ಬರ್ತದೆ? ಎಂಟರ್ ಆಗಿರಲಿ, ಶಿಫ್ಟ್ ಆಗಿರಲಿ, ಕ್ಯಾಪ್ಸ್ಲಾಕ್ ಆಗಿರಲಿ, ನಮ್ಲಾಕ್ ಆಗಿರಲಿ, ಸ್ಪೇಸ್ ಬಾರ್ಸ್ಗಳಾಗಿರಲಿ, ಟ್ಯಾಬ್ ಅಂತ ಬರ್ತೈತೆ. ಅದು ಆಮೇಲೆ ಪ್ರಿಂಟ್ ಸ್ಕ್ರೀನ್ ಅದೊಂದು ಬರ್ತೈತೆ. ಕೆಲವೊಂದ್ರಲ್ಲಿ ಬರ್ತೈತೆ, ಕೆಲವೊಂದ್ರಲ್ಲಿ ಇರಲ್ಲ. ಇದು ಇವೆಲ್ಲ ಏನದವ? ಸ್ಪೆಷಲ್ ಪರ್ಪಸ್ ಕೀ. ಈ ಸ್ಪೆಷಲ್ ಪರ್ಪಸ್ ಕೀಯಲ್ಲಿ 2 ಬರ್ತವೆ. ಒಂದು ಮಾಡಿಫೈಯರ್ ಕೀ, ಇನ್ನೊಂದು ಟಾಗಲ್ ಕೀ ಅಂತಾರೆ. ಮಾಡಿಫೈಯರ್ ಕೀಯಲ್ಲಿ ಏನೇನು ಬರ್ತವೆ? ಮಾಡಿಫೈಯರ್ ಕೀಗೆ ಏನಂತ ಕರೀತಾರೆ? ಇವಕ್ಕೆ ಇನ್ನೊಂದು ಬೇಕು. ಇದಕ್ಕೆ ಮಾಡಿಫೈಯರ್ ಕೀ ಒಂದೇ ಕೆಲಸ ಮಾಡೋಂಗಿಲ್ಲ, ಅದ್ರ ಜೊತೆ ಇನ್ನೊಂದು ಯಾವುದೋ ಒಂದು ಕೀ ಬೇಕು. ಅದಕ್ಕೋಸ್ಕರ ಈ ಕೀಗಳಿಗೆ ಕಾಂಬಿನೇಷನ್ ಕೀ ಅಂತ ಕರೀತಾರೆ. ಮಾಡಿಫೈಯರ್ ಕೀಗಳಿಗೆ ಕಾಂಬಿನೇಷನ್ ಕೀ ಅಂತ ಕರೀತಾರೆ. ಈ ಕೀ ಅಂದರೆ ಈ ಶಿಫ್ಟ್ ಐತೆ, ಕಂಟ್ರೋಲ್ ಐತೆ, ಆಲ್ಟ್ ಐತೆ. ಇವುಗಳ ಆಲ್ಟನ್ನು ನಾವು ಯಾವುದೋ ಒಂದು ಬೇರೆ ಕೀ ಜೊತೆನೇ ಯೂಸ್ ಮಾಡಿದಾಗ ಅದು ವರ್ಕ್ ಆಗುತ್ತೆ. ಕಂಟ್ರೋಲ್ ಯಾವುದೋ ಒಂದು ಬೇರೆ ಕೀ ಜೊತೆ ಯೂಸ್ ಮಾಡಿದಾಗ ವರ್ಕ್ ಆಗುತ್ತೆ. ಶಿಫ್ಟನ್ನು ಲೆಟರ್ ಅಪ್ಪರ್ ಕೇಸ್, ಲೋವರ್ ಕೇಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆವಾಗ ಕೂಡ ಇದು ಬೇರೆ ಇನ್ನೊಂದು ಕೀ ಜೊತೆನೇ ಯೂಸ್ ಆಗುತ್ತೆ. ಈ ರೀತಿ ಇವುಗಳಿಗೆ ಅದಕ್ಕೋಸ್ಕರನೇ ಇವುಗಳಿಗೆ ಕಾಂಬಿನೇಷನ್ ಕೀ ಅಂತ ಕರೀತಾರೆ. ಒಂದೇ ಯೂಸ್ ಮಾಡೋಕ್ಕಾಗಲ್ಲ, ಇದ್ರ ಜೊತೆ ಇನ್ನೊಂದು ಕೀ ಬೇಕು. ಇವುಗಳಿಗೆ ಮಾಡಿಫೈಯರ್ ಕೀ ಅಂತಲೂ ಕರೀತಾರೆ. ಇವು ನೆನಪಿಟ್ಕೊಳ್ರಿ, ಎಕ್ಸಾಂಪಲ್ ಅಷ್ಟೇ. ಶಿಫ್ಟ್ ಆಗಿರಲಿ, ಕಂಟ್ರೋಲ್ ಆಗಿರಲಿ, ಆಲ್ಟ್ ಆಗಿರಲಿ, ಇವೇನು ಅವಶ್ಯಕತೆ ಇಲ್ಲ. ಇವು 3 ಮೇನ್ ನೆನ್ಪಿಟ್ಕೋಬೇಕು. ಇದು ಮಾಡಿಫೈಯರ್ ಕೀ ಆಯಿತು. ಇನ್ನೊಂದು ಟಾಗಲ್ ಕೀ. ಇವೆರಡು ಮಾಡಿಫೈಯರ್ ಮತ್ತು ಟಾಗಲ್ ಕೀ ಸ್ಪೆಷಲ್ ಪರ್ಪಸ್ ಕೀಯಲ್ಲೇ ಬರ್ತವೆ. ಟಾಗಲ್ ಕೀದು ಏನು ಕೆಲಸ? ಟಾಗಲ್ ಕೀದೇನು ಆನ್ ಆಫ್ ಮಾಡುವಂಥ ಕೆಲಸ ಇದು ಮಾಡೋದು. ಆನ್ ಆಫ್ ಮಾಡುತ್ತೆ? ಒಂದು ಲೆಟರ್ದು ಪೂರ್ತಿ ಏನಿದೆ ಕೀಬೋರ್ಡ್ ಐತಲ್ಲ, ಕೀಬೋರ್ಡ್ ಈ ಕಡೆ ಎಲ್ಲ ನಂಬರ್ಸ್ಗಳಿರ್ತವೆ. ಈ ನಂಬರ್ಸ್ಗಳು ವರ್ಕ್ ಆಗದೆ ಇರೋ ಥರ ಇದಕ್ಕೆ ನಾವು ಲಾಕ್ ಮಾಡ್ತೀವಿ. ಅದಕ್ಕೆ ಇಲ್ಲೊಂದು ಲಾಕ್ ಅಂತೇಳಿ ಒಂದು ಇದು ಇರ್ತೈತೆ. ಅದನ್ನು ಟ್ಯಾಪ್ ಮಾಡಿದಾಗ ಈ ನಂಬರ್ ಕೀ ವರ್ಕ್ ಮಾಡೋದು ಆಫ್ ಆಗುತ್ತೆ. ಅದನ್ನು ಇನ್ನೊಂದ್ಸತಿ ಟ್ಯಾಪ್ ಮಾಡಿದಾಗ ಈ ನಂಬರ್ ಕೀ ವರ್ಕ್ ಆಗೋದು ಆನ್ ಆಗುತ್ತೆ. ಅದಕ್ಕೋಸ್ಕರ ಈ ಕೀಗಳು ಏನು ಮಾಡ್ತವೆ? ಟಾಗಲ್ ಕೀದ ಮೇನ್ ಕೆಲಸ ಆನ್ ಆಫ್ ಮಾಡುವಂಥ ಕೆಲಸ. ಇನ್ಪುಟ್ಟನ್ನು ಆನ್ ಆಫ್ ಮಾಡುವಂಥ ಕೆಲಸ ಯಾವ್ದು ಮಾಡ್ತವೆ? ಟಾಗಲ್ ಕೀಸ್ಗಳು ಮಾಡ್ತವೆ. ಎಕ್ಸಾಂಪಲ್ ಏನು ಬರ್ತದೆ ಇದಕ್ಕೆ? ಕ್ಯಾಪ್ಸ್ ಲಾಕ್ ಇಲ್ಲಿ ಇರುತ್ತೆ. ಕ್ಯಾಪ್ಸ್ ಲಾಕ್ದು ಕೆಲಸ ಇವಾಗ ಕ್ಯಾಪ್ಸ್ ಲಾಕ್ ಅಂದರೆ ಅಪ್ಪರ್ ಕೇಸಲ್ಲಿ ಬೇರ್ತಿರ್ತೀವಿ. ಆವಾಗ ಅದನ್ನು ಕ್ಯಾಪ್ಸ್ ಲಾಕನ್ನು ಆಫ್ ಮಾಡಿದಾಗ ಅಪ್ಪರ್ ಕೇಸಲ್ಲಿ ಲೆಟರ್ಗಳು ಬರಲ್ಲ. ಲೋವರ್ ಕೇಸಲ್ಲಿ ಸ್ಮಾಲ್ ಲೆಟ್ರಲ್ಲಿ ನಾವು ಟೈಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಆನ್ ಮಾಡಿದೀವಿ ಅಂದರೆ ಎಲ್ಲ ಅಪ್ಪರ್ ಕೇಸ್ ಕ್ಯಾಪಿಟಲ್ ಲೆಟ್ರಲ್ಲಿ ಟೈಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಇದು ಕ್ಯಾಪ್ಸ್ ಲಾಕ್ ಆಯಿತು. ಲಾಕ್ ಆಯಿತು. ಸ್ಕ್ರೋಲ್ ಲಾಕ್, ಮೌಸಲ್ಲಿರೋದು ನಾವು ಸ್ಕ್ರೋಲ್ ಮಾಡ್ತಿರ್ತೀವಲ್ಲ, ಎಕ್ಸಾಮ್ ಬರೆಯುವಾಗ ನಿಮ್ಗೆ ಸ್ಕ್ರೋಲ್ ಮಾಡೋಕ್ಕಾಗಲ್ಲ, ಆ ಸ್ಕ್ರೋಲ್ ಲಾಕ್ ಇಟ್ಟಿರ್ತಾರೆ ಅವರು. ಅದು ಇನ್ಬಿಲ್ಡ್ ಲಾಕ್ ಇರುತ್ತೆ. ಬಟ್ ಕೆಲವೊಂದು ಕೀಬೋರ್ಡ್ಸ್ಗಳಲ್ಲಿ ಸ್ಕ್ರೋಲ್ ಲಾಕ್ದು ಆಪ್ಷನ್ ಕೂಡ ಇರುತ್ತೆ.
ಇದು ಸ್ಕ್ರೋಲ್ ಲಾಕು ಕೂಡ ಟಾಗಲ್ ಕೀಯಲ್ಲೇ ಬರುತ್ತೆ. ಅದು ಬಿಟ್ಟರೆ ಇನ್ಸರ್ಟ್ ಆಗಿರ್ಬೋದು, ಈ ರೀತಿ ಇವೆಲ್ಲ ಟಾಗಲ್ ಕೀಯಲ್ಲಿ ಬರ್ತವೆ. ಇವು ಮೇನ್ ನೆನ್ಪಿಟ್ಕೊಡ್ರಿ, ಕ್ಯಾಪ್ಸ್ ಲಾಕ್, ನಮ್ ಲಾಕ್ ಮತ್ತು ಸ್ಕ್ರೋಲ್ ಲಾಕ್, ಇವು ಮೂರು ಏನಿದಾವೆ ಟಾಗಲ್ ಕೀ ಆಗಿರ್ತಾವೆ. ಇವಾಗ ಪ್ರತಿಯೊಂದು ಕೀಬೋರ್ಡ್ಸಲ್ಲಿ ನೋಡೋಣ. ಇವಾಗ ಇನ್ನೊಂದು ಯಾವುದು ಉಳಿಸಿದ್ರೆ ಸ್ಪೆಷಲ್ ಕೀ, ಇದರಲ್ಲಿ ಎಲ್ಲ ಸಿಂಬಲ್ಸ್ಗಳು ಬರ್ತಕ್ಕಂಥವು ಸ್ಪೆಷಲ್ ಕೀಯಲ್ಲಿ ಬರ್ತವೆ. ಕೀಬೋರ್ಡ್ ಓಪನ್ ಮಾಡಿ ಅಲ್ಲಿ ನೋಡೋಣ ಇವಾಗ. ಓಕೆ, ಫಸ್ಟ್ ಒನ್ ಇಲ್ಲಿಂದ ಈ F1ಇಂದ F12ವರೆಗೂ ಇವೆಲ್ಲ ಏನಿದಾವೆ, ಒಂದು ಸೆಕೆಂಡ್ ಇದೇನಾಯ್ತು, F1ಇಂದ F12ವರೆಗೂ ಫಂಕ್ಷನ್ ಕೀ ಅದು. ಓಕೆ, ಆಮೇಲೆ ಅಲ್ಫಾಬೆಟಿಕ್ ಕೀ ಅಂತ ಹೇಳಿದ್ದೆ ನಾನು, ಟೈಪಿಂಗ್ ಕೀ ಅಂತೇಳಿ. ಅವು ಯಾವುವು, ಈ ಪೂರ್ತಿ ಇದು ಈ ಲೆಟರ್ಸ್ಗಳು ಏನೇನು ಕಾಣಿಸ್ತಾವಲ್ಲ, ಈ ಎಲ್ಲ ಲೆಟರ್ಗಳು, ಅದರ ಜೊತೆಗೆ ಈ ನಂಬರ್ಸ್ಗಳು, ಈ ಕಡೆ ಇರೋ ನಂಬರ್ ಅಲ್ಲ, ಈ ಅಷ್ಟೇ ನಂಬರ್, ಇವು ಏನು ನಂಬರ್ ಅದಲ್ಲ ಇವು ಎಷ್ಟು, ಇದೇನು ಬರ್ತದೆ, ಇವುಗಳಿಗೆ ಏನಂತ ಕರಿತೀವಿ, ಟೈಪಿಂಗ್ ಕೀ. ಓಕೆ, ಇನ್ನು ನೆಕ್ಸ್ಟ್ ಸ್ಪೆಷಲ್ ಕೀ ಅಂತೇಳಿ ಒಂದು ಹೇಳಿದ್ದೆ. ಈ ಕಡೆ ಮೇಲೆ ಇರೋದಂತೂ ಫಂಕ್ಷನ್ ಕೀ ಆಯಿತು, ಎಫ್ ಏನು ಬರ್ದವೆಲ್ಲ ಎಫ್ ಇರೋದೆಲ್ಲ ಫಂಕ್ಷನ್ ಕೀ ಆಯಿತು. ಇನ್ನೊಂದು ಟೈಪಿಂಗ್ ಕೀ ಅಂತ, ಇದು ಸಾರಿ ಇದು ಹೇಳಿದ್ದೆ ನಾನು, ಸ್ಪೆಷಲ್ ಕೀ ಅಂತೇಳಿ. ಸ್ಪೆಷಲ್ ಕೀ ಮತ್ತು ಸ್ಪೆಷಲ್ ಪರ್ಪಸ್ ಕೀ ಎರಡು ಬೇರೆ ಇದಾವೆ. ಸ್ಪೆಷಲ್ ಕೀಯಲ್ಲಿ ಇಲ್ಲಿ ಕಾಣಿಸ್ತದೆ ನೋಡ್ರಿ, ಈ ಎಲ್ಲ ಕೀಗಳು, ಸಿಂಬಲ್ ಇರ್ತಕ್ಕಂಥ ಪ್ರತಿಯೊಂದು ಕೀಗಳು, ಇವು ಈ ಕೀಗಳು ಏನು ಬರ್ತವೆ, ಸ್ಪೆಷಲ್ ಕೀಗಳು ಇವು. ಇನ್ನೊಂದು ಕಂಟ್ರೋಲ್ ಕೀ ಮತ್ತು ನೇವಿಗೇಷನ್ ಕೀ ಅಂತ ಬರ್ತೈತಿ, ಇವು ಇದಾವೆ ನೋಡಿ. ಇವೆಲ್ಲ ಪೇಜ್, ಇದು ಪೇಜ್ ಅಪ್ ಇದೆ, ಪೇಜ್ ಡೌನ್ ಇದೆ, ಇನ್ಸರ್ಟ್ ಇದೆ, ಹೋಮ್, ಎಂಡ್, ಡಿಲೀಟ್, ಅಪ್, ಡೌನ್, ಬ್ಯಾಕ್, ಫ್ರಂಟ್, ಇವೆಲ್ಲ ಏನಿದಾವೆ ಇವು ನೇವಿಗೇಷನ್ ಕೀ ಅಥವಾ ಕಂಟ್ರೋಲ್ ಕೀ. ಈ ಸಪ್ರೇಟ್ ಇವು ನಾಲ್ಕಕ್ಕೆ ನೇವಿಗೇಷನ್ ಅಂತ ಕರೀತಾರೆ, ಒಟ್ಟಾರೆ ಕೂಡ ನೇವಿಗೇಷನ್ ಅಂತ ಕರೀತಾರೆ. ನೇವಿಗೇಷನ್ ಕೀ ಅಥವಾ ಕಂಟ್ರೋಲ್ ಕೀ. ಇದು ನ್ಯೂಮೆರಿಕಲ್ ಕೀಪ್ಯಾಡ್, ಇದು ಪೂರ್ತಿ ಏನಿದೆಲ್ಲ ನ್ಯೂಮೆರಿಕಲ್ ಕೀಪ್ಯಾಡ್. ನಾನು ಟಾಗಲ್ ಕೀ ಅಂತ ಹೇಳಿದೆ, ಟಾಗಲ್ ಕೀ ಆನ್ ಆಫ್ ಮಾಡುವಂಥ ಕೆಲಸ ಆಗಿರುತ್ತೆ ಅಂತೇಳಿ. ಟಾಗಲ್ ಕೀಗಳನ್ನು ಯೆಲ್ಲೋ ಕಲರಿಂದ ಹೈಲೈಟ್ ಮಾಡ್ತೀನಿ ನೋಡಿ. ಇವಾಗ ಇದು ನಮ್ ಲಾಕ್ ಐತೆ, ಟಾಗಲ್ ಕೀ. ಇದು ಸ್ಕ್ರೋಲ್ ಲಾಕ್ ಐತೆ, ಟಾಗಲ್ ಕೀ. ಇಲ್ಲೈತಲ್ಲ ಇದು ಕ್ಯಾಪ್ಸ್ ಲಾಕ್ ಐತೆ, ಇದು ಟಾಗಲ್ ಕೀ. ಇವು ಯೆಲ್ಲೋ ಕಲರಿಂದ ಹೈಲೈಟ್ ಮಾಡಿರೋದು ಎಲ್ಲವೂ ಏನಿದಾವೆ ಟಾಗಲ್ ಕೀ ಆಗಿರ್ತವೆ. ಇನ್ನೊಂದು ಮಾಡಿಫೈಯರ್ ಕೀ, ಇದು ಟಾಗಲ್ ಕೀ ಆಯಿತು. ಇನ್ನೊಂದು ಮಾಡಿಫೈಯರ್ ಕೀ ಅಥವಾ ಕಾಂಬಿನೇಷನ್ ಕೀ ಅಂತ ಬರುತ್ತೆ, ಅದು ಗ್ರೀನ್ ಕಲರಿಂದ ಮಾಡೋಣ. ಆಲ್ಟ್ ಆಗಿರ್ಬೋದು, ಕಂಟ್ರೋಲ್ ಆಗಿರ್ಬೋದು, ಶಿಫ್ಟ್ ಆಗಿರ್ಬೋದು. ಇದು ಈ ಸೈಡು ಹೋಯ್ತಾ ಈ ಸೈಡು ಹೋಯ್ತಾ, ಒಂದೇ ಸೈಡ್ ಹೈಲೈಟ್ ಮಾಡ್ತೇನೆ ನಾನು. ಇವು ಮೂರು ಏನಾಗಿರ್ತವೆ, ಇವು ಕಾಂಬಿನೇಷನ್ ಕೀ ಅಥವಾ ಮಾಡಿಫೈಯರ್ ಕೀ ಅಂತ ಕರೀತಾರೆ, ಅಥವಾ ಮಾಡಿಫೈಯರ್ ಕೀ, ಕಾಂಬಿನೇಷನ್ ಕೀ ಅಥವಾ ಮಾಡಿಫೈಯರ್ ಕೀ. ಓಕೆ, ಇನ್ಯಾವುದು ಉಳಿತಾ? ಇನ್ನು ಉಳಿದಿರೋ ಕೀಸ್ಗಳಿಗೆಲ್ಲ ಈಗ ಎಂಟರ್ ಕೀ ಅಂತ ಕರೀತಾರೆ. ಬ್ಯಾಕ್ ಸ್ಪೇಸ್ ಕೂಡ ಇದರಲ್ಲಿ ಬರ್ತೈತೆ, ಬ್ಯಾಕ್ ಸ್ಪೇಸ್ ಇದರಲ್ಲಿ ಬರ್ತೈತೆ, ಸ್ಪೆಷಲ್ ಪರ್ಪಸ್ ಕೀಯಲ್ಲೇ ಬರ್ತೈತೆ ಇದು. ಓಕೆ, ಎಲ್ಲ ಸ್ಪೆಷಲ್ ಪರ್ಪಸ್ ಕೀ ಅಂತಲೇ ಹೇಳ್ಬೋದು, ಇಲ್ಲ ಬ್ಯಾಕ್ ಸ್ಪೇಸ್ ಕೀನ ಅಂತ ಕರೀತಾರೆ, ಎಂಟರ್ ಕೀನ ಅಂತ ಕರೀತಾರೆ, ಸ್ಪೇಸ್ ಕೀ ಅಂತಲೇ ಕರೀತಾರೆ. ಕೆಲವೊಂದು ಸತಿ ಸ್ಪೆಷಲ್ ಪರ್ಪಸ್ ಕೀಯಲ್ಲಿ ಕೂಡ ಬರ್ತೈತೆ. ಎಸ್ಕೇಪ್ ಇದು ಕೂಡ ನೇವಿಗೇಷನ್ ಕೀಯಲ್ಲಿ ಬರ್ತೈತೆ, ಇದು ಎಸ್ಕೇಪ್ ಇದು ನೇವಿಗೇಷನ್ ಕೀಯಲ್ಲಿ ಬರ್ತೈತೆ. ಓಕೆ, ಆಮೇಲೆ ಸ್ಪೆಷಲ್ ಪರ್ಪಸ್ ಕೀ ಹೋಗು ಬರ್ತೈತೆ. ಬಟ್ ನಾನು ಏನು ಮೊದಲು ಹೇಳಿರ್ತೇನಲ್ಲ ಅವಷ್ಟು ನೆನ್ಪಿಟ್ಕೊಳ್ರಿ. ಇದು ಕಾಂಬಿನೇಷನ್ ಕೀಯಲ್ಲಿ ಕಂಟ್ರೋಲ್ ಆಗಿರಲಿ, ಆಲ್ಟ್ ಆಗಿರಲಿ, ಶಿಫ್ಟ್ ಆಗಿರಲಿ, ಇವು ಮೂರು ನೆನ್ಪಿಡ್ಲೇಬೇಕು. ನೇವಿಗೇಷನ್ ಕೀ ಅಥವಾ ಕಂಟ್ರೋಲ್ ಕೀಯಲ್ಲಿ ಇವು ಏನು ಕಾಣಿಸ್ತಾವಲ್ಲ 8 ಕೀ, ಇವೆಲ್ಲ ನೆನಪಿರ್ಬೇಕು. ಇದು ನಾವು ನ್ಯೂಮರಿಕಲ್ ಕೀಪ್ಯಾಡಲ್ಲಿ ಎಷ್ಟು ನಂಬರ್ ಇರ್ತಾವೆ ಎಣಿಸ್ಕೊಳ್ರಿ. 1 2 3 4 5 6 7 8 9 10 11 12 13 14 15 16 17 17 ಕೀ ಇರ್ತಾವೆ ಇದರಲ್ಲಿ. ಇದು ಸ್ಟ್ಯಾಂಡರ್ಡ್ ಕೀಬೋರ್ಡ್, ಇದು ನಾನು ತೋರಿಸಿರೋದು. ಜನರಲಾಗಿ ಯೂಸ್ ಮಾಡೋದು ಸ್ಟ್ಯಾಂಡರ್ಡ್ ಕೀಬೋರ್ಡ್ದೆ. ಕ್ವಶನ್ ಕೇಳಿದ್ರು ಸ್ಟ್ಯಾಂಡರ್ಡ್ ಕೀಬೋರ್ಡ್ದೆ ಕೇಳ್ತಾರೆ. ಸ್ಟ್ಯಾಂಡರ್ಡ್ ಕೀಬೋರ್ಡಲ್ಲಿ 104ದಿಂದ 105 ಕೀಸ್ಗಳಿರ್ತವೆ. ಇದೆಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇದಾಗಿತ್ತು ಪೂರ್ತಿ ಕೀಬೋರ್ಡ್ ಬಗ್ಗೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊತಾನೆ. ನೋಟ್ ಮಾಡ್ಕೋಬೋದು. ನೆಕ್ಸ್ಟ್ ಕೀಬೋರ್ಡ್ ಆದ ನಂತರ ವೆಬ್ ಕ್ಯಾಮ್ದು ಕೆಲಸ ಏನು? ಇಲ್ಲಿ ಅಟ್ಯಾಚ್ ಆಗಿರೋದು ಆಗಲೇ ನೋಡಿದ್ದೀವಿ ನಾವು. ವೆಬ್ ಕ್ಯಾಮ್ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇದು ವೆಬ್ ಕ್ಯಾಮ್ದು ಕೆಲಸ ಏನು? ನಮ್ಮದು ವಿಡಿಯೋ ಇನ್ಪುಟ್, ನಮ್ಮದು ವಿಡಿಯೋವನ್ನು ಕಂಪ್ಯೂಟ್ರಲ್ಲಿ ಬೇರೆಯವ್ರಿಗೆ ಸೆಂಡ್ ಮಾಡೋಂಥ ಕೆಲಸ ಮಾಡುತ್ತೆ ವೆಬ್ ಕ್ಯಾಮ್. ಇದು
ನಮ್ಮ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಂಥ ಕೆಲಸ ಮಾಡುತ್ತೆ. ವೆಬ್ ಕ್ಯಾಮ್ದು ಕೆಲಸ ಅದು ಆಯಿತಾ. ವೆಬ್ ಕ್ಯಾಮ್ದು ಏನು ಡೆಫಿನೇಷನ್ ಏನು ಓದೋ ಅವಶ್ಯಕತೆ ಇಲ್ಲ, ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋ ಕೆಲಸ ಮಾಡುತ್ತೆ. ಅದ್ರ ಜೊತೆ ಕೆಲವೊಂದು ವೆಬ್ ಕ್ಯಾಮಲ್ಲಿ ಆಲ್ರೆಡಿ ಇದು ಇರ್ತೈತೆ, ವಾಯ್ಸ್ ರಿಸೀವ್ ಮಾಡ್ಕೊಳ್ಳೋಕ್ಕೆ. ಅದು ಕೂಡ ವಾಯ್ಸ್ ಮತ್ತು ವೀಡಿಯೋ ಎರಡನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಂಥ ವೆಬ್ ಕ್ಯಾಮ್ಗಳು ಕೂಡ ಇರ್ತವೆ. ಓಕೆ, ನೆಕ್ಸ್ಟ್ ಮೌಸ್ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಸ್ಕ್ಯಾನರ್ ಇದೆ, ಸ್ಕ್ಯಾನರ್ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮದು ಪಿಕ್ಚರ್ ಆಗಿರಲಿ, ಪೇಜಸ್ಗಳಾಗಿರಲಿ, ಟೆಕ್ಸ್ಟ್ ಆಗಿರಲಿ, ಏನೇ ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಕಂಪ್ಯೂಟರ್ಗೆ ಸೆಂಡ್ ಮಾಡುತ್ತೆ, ಅದು ಕೆಲಸ ಸ್ಕ್ಯಾನರ್ ಆಗಿರುತ್ತೆ. ಜಾಯ್ಸ್ಟಿಕ್ ಅಂತೇಳಿ, ಜಾಯ್ಸ್ಟಿಕ್ ಇದು ಒಂದು ಮೌಸೇ ಆಗಿರುತ್ತೆ. ಜಾಯ್ಸ್ಟಿಕ್ ಮತ್ತು ಟ್ರ್ಯಾಕ್ ಬಾಲ್ ಇವೆರಡು ಸ್ವಲ್ಪ ಕನ್ಫ್ಯೂಸ್ ಇರ್ತವೆ. ಜಾಯ್ಸ್ಟಿಕ್ ಅಂದರೆ ಏನು? ಜಾಯ್ಸ್ಟಿಕ್ ಅಂತಂದರೆ ಕೆಲವೊಂದು ಗೇಮ್ ಆಡ್ತಿರ್ತಾರಲ್ಲ ಅಂಥವರಿಗೆ ಮೌಸಿಂದ ಈಸಿಯಾಗಿ ಗೇಮನ್ನು ಆಪ್ರೇಟ್ ಮಾಡೋಕೆ ಈಸಿ ಆಗಂಗಿಲ್ಲ. ಆಮೇಲೆ ಕೆಲವೊಂದು ಇದು ಇರ್ತವೆ, ಕೆಲವೊಂದು ಫಂಕ್ಷನ್ಸ್ಗಳನ್ನು ಜಾಯ್ಸ್ಟಿಕ್ ಮೂಲಕನೇ ಆಪ್ರೇಟ್ ಮಾಡ್ಬೋದು. ಜಾಯ್ಸ್ಟಿಕ್ ಅಂತಂದರೆ ಈ ರೀತಿ ಮೌಸ್ ಥರನೇ ಇರುತ್ತದು, ಬಟ್ ಇದರಲ್ಲಿ ಒಂದು ಸ್ಟಿಕ್ ಇರುತ್ತೆ. ಆ ಸ್ಟಿಕ್ ಫ್ರೀಯಾಗಿ ಮೂವ್ ಆಗ್ತಿರ್ತೈತಿ. ಈ ಸ್ಟಿಕ್ ಯಾವ ರೀತಿ ಮೂವ್ ಆಗುತ್ತಲ್ಲ, ಆ ಕರ್ಸರ್, ಮಾನಿಟರಲ್ಲಿ ಇರ್ತಕ್ಕಂಥ ಕರ್ಸರ್ ಕೂಡ ಅದೇ ರೀತಿ ಮೂವ್ ಆಗುತ್ತೆ. ಈ ಮೌಸನ್ನು ನಾವು ಯಾವ ರೀತಿ ಮೂವ್ ಮಾಡ್ತೀವಲ್ಲ ಅದೇ ರೀತಿ ಇದರ ಸ್ಟಿಕ್ಕನ್ನು ಮೂವ್ ಮಾಡ್ತೀವಿ. ಅದಕ್ಕೋಸ್ಕರ ಇದಕ್ಕೆ ಜಾಯ್ ಸ್ಟಿಕ್ ಅಂತ ಕರಿತೀವಿ. ಇದೇ ರೀತಿ ಟ್ರ್ಯಾಕ್ ಬಾಲ್ ಇರುತ್ತೆ. ಟ್ರ್ಯಾಕ್ ಬಾಲ್ ಥರನೂ ಇಲ್ಲ, ಮೌಸಲ್ಲಿ ಯಾವ ರೀತಿ ಈ ಥರ ಸ್ಕ್ರೋಲ್ ಮಾಡೋಕ್ಕೆ ಇದು ಇರ್ತೈತಲ್ಲ, ಅದನ್ನು ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲಿರುತ್ತೆ, ಅದು ಟ್ರ್ಯಾಕ್ ಬಾಲ್. ಇದು 360 ಡಿಗ್ರಿ ರೊಟೇಟ್ ಆಗ್ತಿರ್ತೈತೆ. ಇದರ ರೊಟೇಷನ್ ಪ್ರಕಾರ ಇಲ್ಲಿ ಡಿಸ್ಪ್ಲೇಯಲ್ಲಿ ಏನಿರ್ತೈತಲ್ಲ, ಅದು ನಮ್ಮದು ಪಾಯಿಂಟರ್ ಅದು ಮೂವ್ ಆಗ್ತಿರುತ್ತೆ, ಕರ್ಸರ್ ಮೂವ್ ಆಗ್ತಿರುತ್ತೆ, ಅದು ಟ್ರ್ಯಾಕ್ ಬಾಲ್. ಇನ್ನು ಲೈಟ್ ಪೆನ್ಗಳು ಬರ್ತವೆ. ಲೈಟ್ ಪೆನ್ ಅಂತಂದರೆ ಇದು ಎಲೆಕ್ಟ್ರಾನಿಕ್ಲಿ ಕನೆಕ್ಟೆಡ್ ಇರ್ತೈತೆ ಡಿಸ್ಪ್ಲೇಗಳಿಗೆ. ನಾವು ಈ ಲೈಟ್ ಪೆನ್ನಿಂದ ಏನು ಸಿಗ್ನಲ್ ಯಾವ ಕಂಪ್ಯೂಟರ್ದು ಯಾವ ಭಾಗದ ಮೇಲೆ ಬೀಳ್ತೈತಲ್ಲ, ಮಾನಿಟರ್ದು ಯಾವುದೇ ಭಾಗದ ಮೇಲೆ ಲೈಟ್ ಪೆನ್ನಿಂದ ಇದು ಬಿತ್ತಂದರೆ ಅದು ಅಲ್ಲಿಂದ ನಾವು ಆಪ್ರೇಟ್ ಮಾಡ್ಬೋದು. ಪೆನ್ ಮೂಲಕನೇ ಆಪ್ರೇಟ್ ಮಾಡ್ಬೋದು. ಅದು ಕೆಲಸ ಲೈಟ್ ಪೆನ್ದಾಗಿರುತ್ತೆ. ಇನ್ನೊಂದು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಸರ್, ಅದು ಆಗಲೇ ಹೇಳಿದೆ ನಾನು, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಸರ್. ಇದು ಕೂಡ ಒಂದು ಸ್ಕ್ಯಾನರ್ ಆಗಿರುತ್ತೆ. ಇದೇನು ಮಾಡ್ತಾ ಇದ್ರೆ ಮೇನ್ ಕೆಲಸ, ಚೆಕ್ಗಳಿರ್ತಾವಲ್ಲ, ಚೆಕ್ಗಳಲ್ಲಿ ಇಲ್ಲಿ ಕೆಳಗಡೆ ಒಂದು ಇದು ಇರ್ತೈತೆ, ಕೋಡ್ ಇರುತ್ತೆ. ಆ ಕೋಡ್ ಪೆರಾಕ್ಸೈಡಿಂದ ಒಂದು ಯಾವುದೋ ಕೆಮಿಕಲಿಂದ ಆಗಿರುತ್ತೆ. ಆ ಕೆಮಿಕಲ್ದು ಕೋಡ್ ಅದನ್ನು ರೀಡ್ ಮಾಡುವಂಥ ಕೆಲಸ ಯಾವ್ದು ಮಾಡುತ್ತೆ? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಸರ್. ಅದರದ್ದು ಕೆಲಸ ಇದಾಗಿರುತ್ತೆ. ಈ ಚೆಕ್ಗಳ MICR ಕೋಡನ್ನು ರೀಡ್ ಮಾಡೋದು. ಇದು ಕೂಡ ಒಂದು ಹಾರ್ಡ್ವೇರೆ. ಇವೆಲ್ಲ ನಾವು ಹಾರ್ಡ್ವೇರ್ದು ಎಕ್ಸಾಂಪಲ್ ಹೇಳ್ತಿರೋದು. ಇವೆಲ್ಲ ಹಾರ್ಡ್ವೇರ್ದು ಇನ್ಪುಟ್ ಡಿವೈಸಸ್ಗಳು, ಔಟ್ಪುಟ್ ಅಲ್ಲ, ಇನ್ಪುಟ್. ನಾವು ಇಲ್ಲಿ ಇದು ಇನ್ ಮಾಡ್ತಿದ್ದೆ, ಇನ್ಫಾರ್ಮೇಷನನ್ನು ತೊಗೊಂಡು ಕಂಪ್ಯೂಟರ್ಗೆ ಸೆಂಡ್ ಮಾಡ್ತಿದ್ದೆ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಸರ್. ಓಕೆ, ಇನ್ನೂ ಬರ್ತವೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ ಆವಾಗಲೇ ಹೇಳಿದೆ ನಾನು. ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಇದೇನಿದೆ, ಡೈರೆಕ್ಟ್ ಇನ್ಪುಟ್ ಡಿವೈಸ್. MICR ಕೋಡ್ ಅದಿತ್ತಲ್ಲ, ಅದು ಕೂಡ ರೀಡರ್ ಏನಿದಿಲ್ಲ, ಅದು ಕೂಡ ಡೈರೆಕ್ಟ್ ಇನ್ಪುಟ್ ಡಿವೈಸ್. ಬಾರ್ಕೋಡ್ ರೀಡರ್ ಕೂಡ ಡೈರೆಕ್ಟ್ ಇನ್ಪುಟ್ ಡಿವೈಸ್. ಇದು ಆಯಿತು. ಆಪ್ಟಿಕಲ್ ಮಾರ್ಕ್ OMR ರೀಡರ್ ಕೂಡ ಇದು ಕೂಡ ಏನಾಗಿರುತ್ತೆ, ಡೈರೆಕ್ಟ್ ಇನ್ಪುಟ್ ಡಿವೈಸ್. ಹಾರ್ಡ್ವೇರ್ಸ್ಗಳಲ್ಲಿ ಇನ್ಪುಟ್ಗಳಲ್ಲಿ ಡೈರೆಕ್ಟ್ ಇನ್ಪುಟ್ ಡಿವೈಸಸ್ಗಳು. ನಾವಿವಾಗ ಇನ್ಪುಟ್ಟನ್ನು ಡಿಸ್ಕಸ್ ಮಾಡ್ತಿದ್ದೀವಿ ಹಾರ್ಡ್ವೇರಿಂದ. ಟ್ರ್ಯಾಕ್ ಬಾಲ್ ಬಗ್ಗೆ ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಬೇಕಂದರೆ ಇದು ಸ್ಕ್ರೀನ್ಶಾಟ್ ತೊಗೋಬೋದು PDF ಈ PPT. ಬಯೋಮೆಟ್ರಿಕ್ ಸೆನ್ಸರ್ ನಿಮ್ಮದು ಕೆಲವೊಂದು ಈಗ ಸ್ಕೂಲಲ್ಲಿ ಕೂಡ ಇದು ಮಾಡ್ತಿರ್ತಾರೆ. ಇಲ್ಲಿ ಬಯೋಮೆಟ್ರಿಕ್ ನಿಮ್ಮ ತಂಬಿಟ್ಟು ಪ್ರೆಸೆಂಟ್ ಅಬ್ಸೆಂಟ್ ಹಾಕೋದಿರುತ್ತೆ. ಅದು ಬಿಟ್ಟರೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಾಗ ಕೂಡ ನೋಡಿರ್ತೀರ. ಎಕ್ಸಾಮ್ ಸೆಂಟ್ರಲ್ಲಿ ಎಕ್ಸಾಮ್ ಬರೆಯುವಾಗ ಕೂಡ ಬಯೋಮೆಟ್ರಿಕ್ ಮಷಿನ್ ಇರುತ್ತೆ. ಇಲ್ಲಿ ನೀವು ತಂಬಿಟ್ಟು ಆಮೇಲೆ ನೀವು ವೆರಿಫೈ ಮಾಡ್ತೀರ. ಅದು ಕೆಲಸ ಬಯೋಮೆಟ್ರಿಕ್ ಸೆನ್ಸರ್. ಇದು ಕೂಡ ಇನ್ಪುಟ್ ಡಿವೈಸ್. ತಮ್ಮದು ಇಂಪ್ರೆಷನ್ ಅದು ಕಂಪ್ಯೂಟರ್ಗೆ ಸೆಂಡ್ ಮಾಡ್ತಿರುತ್ತೆ. ಓಕೆ, ನೆಕ್ಸ್ಟ್ ಇದೆಲ್ಲ ಆಗಿತ್ತು ಇನ್ಪುಟ್ ಡಿವೈಸಸ್ಗಳು. ಇನ್ಪುಟ್ ಡಿವೈಸಸ್ ಇದೇನು ಅಷ್ಟು ಮೇಜರ್ ಇದಿಲ್ಲ. ಔಟ್ಪುಟ್ ಡಿವೈಸಸ್ಗಳೇ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಇದರಲ್ಲಿ ಪ್ರಿಂಟರ್ಸ್ಗಳಾಗಿರಲಿ, ಮಾನಿಟರ್ಸ್ಗಳಾಗಿರಲಿ, ಡಿಟೇಲಾಗಿ ಡಿಸ್ಕಸ್ ಮಾಡೋದಿರುತ್ತೆ. ಓಕೆ, ಔಟ್ಪುಟ್ ಡಿವೈಸಸ್ಗಳ ಬಗ್ಗೆ ನೋಡೋಣ ಇವಾಗ. ಔಟ್ಪುಟ್ ಡಿವೈಸಸ್ಗಳಂದರೆ ನಾವು ಕೊಟ್ಟಂತಹ ಡಾಟಾವನ್ನು ಪ್ರೊಸೆಸ್ ಮಾಡಿ, ಆ ಪ್ರೊಸೆಸ್ ಮಾಡಿರ್ತಕ್ಕಂಥ ಡಾಟಾವನ್ನು ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡಿ ಆ ಇನ್ಫಾರ್ಮೇಷನನ್ನು ನಮಗೆ ನೀಡುತ್ತೆ. ಯಾವುದರ ಮೂಲಕ? ಔಟ್ಪುಟ್ ಡಿವೈಸಸ್ಗಳ ಮೂಲಕ. ಅವುಗಳಿಗೆ ಏನಂತ ಕರೀತಾರೆ? ಔಟ್ಪುಟ್ ಡಿವೈಸಸ್ ಅಂತ ಕರೀತಾರೆ. ಓಕೆ, ಔಟ್ಪುಟ್ ಡಿವೈಸಲ್ಲಿ ಮೊದಲು ಮಾನಿಟರ್ ನೋಡೋಣ ಇವಾಗ. ಮಾನಿಟರ್ದು ಕೆಲಸ ಏನು? ನಮ್ಮ ಕೊಟ್ಟಂತಹ ಡಾಟಾವನ್ನು, ನಾವೇನೋ ಒಂದು ಡಾಟಾ ಕೊಡಲಿ, ಆ ಡಾಟಾವನ್ನು ಇಮೇಜ್ ರೂಪದಲ್ಲಿ ನಮಗೆ ಒದಗಿಸೋದು. ಇಮೇಜ್ ಮೂಲಕ ವಿಜುವಲಿ ನಮ್ಗೆ ತಲುಪಿಸೋ ಕೆಲಸ ಏನು ಮಾಡುತ್ತೆ? ಮಾನಿಟರ್ ಮಾಡುತ್ತೆ. ಮಾನಿಟರ್ ಇದು ಮೊನೋಕ್ರೋಮಿಕ್ನೂ ಆಗಿರ್ತೈತಿ. ಮೊನೋಕ್ರೋಮಿಕ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಬರ್ತಿದ್ವಲ್ಲ ಹಿಂದಕ್ಕೆ ಮೊದಲು, ಅದರಲ್ಲಿ ಕಲರ್ ಇರ್ತೈತಲ್ಲ, ಮೊನೋಕ್ರೋಮಿಕ್ ಅದು ಒಂದೇ ಕಲರ್, ಅದು ಬ್ಲ್ಯಾಕ್ ಕಲರ್ ಇರ್ತಕ್ಕಂಥದ್ದು. ಅದು ಬಿಟ್ಟರೆ ಕಲರ್ಡ್ ಮಾನಿಟರ್ ಎರಡು ಬರ್ತವೆ. ಮಾನಿಟರಲ್ಲಿ
ಇಮೇಜ್ ಯಾವ ರೀತಿ ಫಾರ್ಮ್ ಆಗುತ್ತೆ? ಇಮೇಜ್ ಅಂದ್ರೆ ಹಲವಾರು ಇಮೇಜಸ್ಗಳು ಕೂಡಿಸಿ ವಿಡಿಯೋ ಆಗುತ್ತೆ. ಹಲವಾರು ಇಮೇಜಸ್ಗಳು, ಕಂಟಿನ್ಯೂಯಸ್ ಇಮೇಜಸ್ಗಳು 1 2 3 ಈ ರೀತಿ ಕಂಟಿನ್ಯೂಯಸ್ ಇಮೇಜ್ ಸೇರಿಸಿ ವಿಡಿಯೋ ಆಗುತ್ತೆ. ಬಟ್ ಮೊದಲು ಈ ಇಮೇಜ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅನ್ನೋದು ನೋಡೋಣ. ಇಮೇಜ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ? ಯಾವುದೋ ಒಂದು ಇಮೇಜ್ ಐತೆ, ಮಾನಿಟರಲ್ಲಿ ಇಮೇಜ್ ಫಾರ್ಮ್ ಆಯಿತು. ಇಮೇಜ್ ಯಾವ ರೀತಿ ಫಾರ್ಮ್ ಆಗ್ತೈತಿ? ಇಮೇಜ್ ಫಾರ್ಮ್ ಆಗಬೇಕಂದ್ರೆ ಸಣ್ಣ ಒಂದು ಡಾಟ್ಸ್ಗಳ ಮೂಲಕ, ಎಲ್ಲ ಡಾಟ್ಸ್ಗಳು ಸೇರಿ ಇಮೇಜ್ ಫಾರ್ಮ್ ಆಗುತ್ತೆ. ಈ ರೀತಿ ಡಾಟ್ಸ್ಗಳು ಇರ್ತವೆ. ಪ್ರತಿಯೊಂದು ಇಮೇಜನ್ನು ಜೂಮ್ ಮಾಡಿ ನೋಡಿದಾಗ ಅದರದ್ದು ಸಣ್ಣ ಡಾಟ್ಸ್ಗಳು ಕಾಣಿಸ್ತವೆ. ಆ ಡಾಟ್ಸ್ಗಳಿಗೆ ಪಿಕ್ಸೆಲ್ ಅಂತ ಕರಿತೀವಿ ನಾವು. ಪಿಕ್ಸೆಲ್ ಅಂದ್ರೆ ಏನು? ಸ್ಮಾಲೆಸ್ಟ್ ಫಾರ್ಮ್ ಆಫ್ ದ ಇಮೇಜಿನ ಸ್ಮಾಲೆಸ್ಟ್ ಪಾರ್ಟಿಗೆ ಏನಂತ ಕರೀತಾರೆ? ಪಿಕ್ಸೆಲ್ ಅಂತ ಕರೀತಾರೆ. ಆ ಹಲವಾರು ಪಿಕ್ಸೆಲ್ಸ್ಗಳ ಸೇರಿಸಿ ಪ್ರತಿಯೊಂದು ಪಿಕ್ಸೆಲ್ ಸೇರಿ ಏನಾಗಿರ್ತೈತೆ? ಇಮೇಜ್ ಫಾರ್ಮ್ ಆಗಿರುತ್ತೆ. ಇಮೇಜ್ ಫಾರ್ಮ್ ಆಗಬೇಕಂದ್ರೆ ಹಲವಾರು ಪಿಕ್ಸೆಲ್ಸ್ಗಳು ಸೇರಿ ಇಮೇಜ್ ಫಾರ್ಮ್ ಆಗ್ತೈತೆ. ಹಲವಾರು ಡಾಟ್ಸ್ಗಳು ಸೇರಿ ಇಮೇಜ್ ಫಾರ್ಮ್ ಆಗುತ್ತೆ. ಪ್ರತಿಯೊಂದು ಡಾಟ್ದು ಒಂದೊಂದು ಥರ ಇದು ಇರ್ತೈತೆ. ಇವಾಗ ಡಾಟ್ ಆರ್ಟ್ ನೋಡಿರ್ತೀರ ನೀವು, ಈ ರೀತಿ ಡಾಟ್ ಆರ್ಟ್ಗಳು ಇರ್ತಾವಲ್ಲ, ಡಾಟ್ ಡಯಾಗ್ರಾಮ್ಸ್ಗಳು ಈ ಥರ. ಇದೇ ರೀತಿ ನಾನು ಇದನ್ನು ಸ್ವಲ್ಪ ಡಾಟ್ಸ್ಗಳಿದ್ದಾವೆ ಇಲ್ಲಿ, ಆದರೆ ಸಿಕ್ಕಾಪಟ್ಟೆ ಡಾಟ್ಸ್ಗಳ ಮೂಲಕ ಒಂದು ಇಮೇಜ್ ಫಾರ್ಮ್ ಆಗುತ್ತೆ. ಈ ಡಾಟ್ಸ್ಗಳು ಕಂಟಿನ್ಯೂಯಸ್ ಮೂವ್ ಆಗ್ತಿರ್ತವೆ. ಕಂಟಿನ್ಯೂಯಸ್ ಮೂವ್ ಆಗೋದ್ರಿಂದ ಕಂಟಿನ್ಯೂಯಸ್ ಇಮೇಜ್ ಪ್ರೊಡ್ಯೂಸ್ ಆಗುತ್ತೆ. ಕಂಟಿನ್ಯೂಯಸ್ ಇಮೇಜ್ ಪ್ರೊಡ್ಯೂಸ್ ಆಗೋದ್ರಿಂದ ಕಂಟಿನ್ಯೂಯಸ್ ಇಮೇಜನ್ನು ಕಂಟಿನ್ಯೂಯಸ್ ಆಗಿ ನಮ್ಮದು ವಿಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಇಮೇಜ್ಗಳು ವಿಡಿಯೋ ಆಗಿ ಕನ್ವರ್ಟ್ ಆಗ್ತವೆ. ಓಕೆ, ಇದರ ಒಂದು ಇದು ಬರ್ತವೆ 3 ಈ ಡಿಸ್ಪ್ಲೇದ ಕ್ವಾಲಿಟಿ ಮೆಜರ್ ಮಾಡೋದು 3 ಇದ್ರ ಮೂಲಕ ಮೆಜರ್ ಮಾಡ್ತೀವಿ. ಒಂದು ರೆಸೊಲ್ಯೂಷನ್ ಆಫ್ ದ ಸ್ಕ್ರೀನ್, ಅದು ಬಿಟ್ಟರೆ ಡಾಟ್ ಪಿಕ್ಚರ್, ಆಮೇಲೆ ರಿಫ್ರೆಶ್ ರೇಟ್. ಮೊದಲು ನಮಗೆಲ್ಲರಿಗೂ ಗೊತ್ತಿರೋದೇನು? ರಿಫ್ರೆಶ್ ರೇಟ್ ಅಂತಂದರೆ ಏನು? ರಿಫ್ರೆಶ್ ರೇಟ್ ಅಂತಂದರೆ ಪರ್ ಸೆಕೆಂಡ್ ಎಷ್ಟು ಇಮೇಜ್ ಲೋಡ್ ಆಗುತ್ತೆ, ಎಷ್ಟು ಇಮೇಜ್ ಕಂಟಿನ್ಯೂ ಆಗಿ ಲೋಡ್ ಆಗ್ತೈತಿ, ಅದನ್ನು ರಿಫ್ರೆಶ್ ರೇಟ್ ಅಂತ ಕರೀತಾರೆ. ಈ ರಿಫ್ರೆಶ್ ರೇಟ್ ಅಂತಂದರೆ ಪರ್ ಸೆಕೆಂಡಿಗೆ ಎಷ್ಟು ಇಮೇಜ್ ಲೋಡ್ ಆಗ್ತವೆ, ಎಷ್ಟು ಇಮೇಜ್ ನಾವು ನೋಡ್ಬೋದು, ಅದಕ್ಕೆ ರಿಫ್ರೆಶ್ ರೇಟ್ ಅಂತ ಕರೀತಾರೆ. ಈ ರಿಫ್ರೆಶ್ ರೇಟ್ ಯೂನಿಟ್ ಏನು? ಮೆಜರಿಂಗ್ ಯೂನಿಟ್ ಏನು? ಹರ್ಟ್ಸ್. ಇವಾಗ ನಮ್ಮ ಮೊಬೈಲ್ದ ಡಿಸ್ಪ್ಲೇ ರಿಫ್ರೆಶ್ ರೇಟ್ ನೋಡಿನೇ ನಾವು ತೊಗೋತೀವಿ. 90 ರಿಫ್ರೆಶ್, 90, 120, 60 ಹರ್ಟ್ಸ್, 90 ಹರ್ಟ್ಸ್, 120 ಹರ್ಟ್ಸ್ ಅಂತೇಳಿ ಡಿಸ್ಪ್ಲೇದ ರಿಫ್ರೆಶ್ ರೇಟ್ ಇರುತ್ತೆ ನಮ್ಮದು ಮೊಬೈಲ್ದು. ಈ ರೀತಿ ಕಂಪ್ಯೂಟರ್ದು ಕೂಡ ಡಿಸ್ಪ್ಲೇನೇ ಅಲ್ಲ, ಅದು ಕೂಡ ಅದರದ್ದು ಕೂಡ ರಿಫ್ರೆಶ್ ರೇಟ್ ಇರುತ್ತೆ. ಎಷ್ಟು ಇಮೇಜ್ಗಳು ಪರ್ ಸೆಕೆಂಡ್ ಲೋಡ್ ಮಾಡ್ತದೆ ಅಂತೇಳಿ. ಎಷ್ಟು ರಿಫ್ರೆಶ್ ರೇಟ್ ಜಾಸ್ತಿ ಇರ್ತೈತಲ್ಲ ಅಷ್ಟು ಡಿಸ್ಪ್ಲೇ ಕ್ವಾಲಿಟಿ ಒಳ್ಳೆಯದಂತ ಅರ್ಥ. ನೆಕ್ಸ್ಟ್ ರೆಸೊಲ್ಯೂಷನ್ ಆಫ್ ಸ್ಕ್ರೀನ್ ನೋಡೋಣ. ರೆಸೊಲ್ಯೂಷನ್ ಅಂತಂದ್ರೆ ಏನು? ರೆಸೊಲ್ಯೂಷನ್ ಅಂತಂದರೆ ರೆಸೊಲ್ಯೂಷನ್ ಯಾವ ರೀತಿ ಬರೀತಾರೆ? ಇದು ಮಾನಿಟರ್ ಅನ್ಕೋರಿ. ರೆಸೊಲ್ಯೂಷನ್ 1080 × 625 ಈ ರೀತಿ ನಾವು ಬರಿತಿರ್ತೀವಿ ಮಾನಿಟರ್ ರೆಸೊಲ್ಯೂಷನ್. ಅಥವಾ ಇವಾಗ 4K 2K ಬಂದಿದ್ದಾವೆ ಡಿಸ್ಪ್ಲೇಗಳು. ಅವಾಗ 1080 × 265. ಈಗ ಇದರ ಅರ್ಥ ಏನು? ಇದು ರೆಸೊಲ್ಯೂಷನ್. ಇದರ ಅರ್ಥ ಏನು? ಈ ಪ್ರತಿಯೊಂದು ನಂಬರ್ದಲ್ಲ, ಪ್ರತಿಯೊಂದು ನಂಬರು ಒಂದೊಂದು ಪಿಕ್ಸೆಲ್ ಆಗಿರ್ತೈತೆ. ಇದರ ಅರ್ಥ ಇದು ಹಾರಿಜೆಂಟಲ್, ಇದು ವರ್ಟಿಕಲ್. ಹಾರಿಜೆಂಟ್ ಪಿಕ್ಸೆಲ್ಗಳ ಅರೇಂಜ್ಮೆಂಟ್, ಆಮೇಲೆ ವರ್ಟಿಕಲ್ ಪಿಕ್ಸೆಲ್ಗಳ ಅರೇಂಜ್ಮೆಂಟ್. ಇದು ಹಾರಿಜೆಂಟಲಿ 1080 ಪಿಕ್ಸೆಲ್ಗಳು, ವರ್ಟಿಕಲಿ 625 ಪಿಕ್ಸೆಲ್ಗಳು ಸೇರಿಸಿ ಒಂದು ಇಮೇಜ್ ಫಾರ್ಮ್ ಆಗಿದೆ ಅಂತ ಅರ್ಥ. ಅದಕ್ಕೆ ಏನಂತ ಕರೀತಾರೆ? ರೆಸೊಲ್ಯೂಷನ್ ಆಫ್ ದ ಸ್ಕ್ರೀನ್ ಅಂತ ಕರೀತಾರೆ. ಸ್ಕ್ರೀನ್ ರೆಸೊಲ್ಯೂಷನ್ ಎಷ್ಟು? 1080 ಪಿಕ್ಸೆಲ್ಗಳು ಹಿಂಗೆ ಈ ಕಡೆ ಇರ್ತವೆ, 625 ಪಿಕ್ಸೆಲ್ಗಳು ಈ ಕಡೆ ಈ ಡಿಸ್ಪ್ಲೇಯಲ್ಲಿ ಸೆಟ್ ಮಾಡಬಹುದು. ಅಂದರೆ ಒಟ್ಟು ಎಷ್ಟಾಗ್ತವೆ? 2 ಮಲ್ಟಿಪ್ಲೈ ಮಾಡಿದಾಗ ಅಷ್ಟು ಪಿಕ್ಸೆಲ್ಸ್ಗಳ ಮೂಲಕ ಈ ಡಿಸ್ಪ್ಲೇ ಥ್ರೂ ಇಮೇಜ್ ಸಿಗುತ್ತೆ. ಇದರ ವ್ಯಾಲ್ಯೂ ಎಷ್ಟು ಜಾಸ್ತಿ ಇರ್ತೈತಲ್ಲ ಅಷ್ಟು ಡಿಸ್ಪ್ಲೇ ಕ್ವಾಲಿಟಿ ಒಳ್ಳೆಯದಾಗಿರ್ತೈತೆ. ಇವಾಗ 4K ಎಲ್ಲಕ್ಕಿಂತ ಬೆಸ್ಟ್ ಡಿಸ್ಪ್ಲೇ ಕ್ವಾಲಿಟಿ ಅಂತ ಹೇಳ್ಬೋದು. ಈ ರೀತಿ ಅದು ರೆಸೊಲ್ಯೂಷನ್ ಆಯಿತು. ಇನ್ನೊಂದು ಡಾಟ್ ಪಿಚ್ ಅಂತೇಳಿ ಬರ್ತೈತೆ. ಡಾಟ್ ಪಿಚ್ ಅಂತಂದರೆ ಇಲ್ಲೇನು ಇದು ಇದಾವಲ್ಲ ಪಿಕ್ಸೆಲ್ಸ್ಗಳು, ಈ ಪಿಕ್ಸೆಲ್ಸ್ಗಳ ಡೈಗನಲ್ ಡಿಸ್ಟೆನ್ಸ್ಗಳು. ಈಗ ಒಂದೇ ಲೈನ್ ಇದೆ, ಫಸ್ಟ್ ಲೈನ್ ಇದು ಅನ್ಕೊಳ್ಳೋಣ. ಇದಾದ ನಂತರ ಇದು ನೆಕ್ಸ್ಟ್ ಲೈನ್ ಅನ್ಕೊಳ್ಳೋಣ. ಫಸ್ಟ್ ಲೈನಿಂದ 1ನೇದು ಪಿಕ್ಸೆಲ್, ನೆಕ್ಸ್ಟ್ ಲೈನ್ 2ನೇ ಪಿಕ್ಸೆಲ್. ಈ ಎರಡರ ಮಧ್ಯದ ಇದು ಡೈಗನಲ್ ಡಿಸ್ಟೆನ್ಸ್ ಏನಿರ್ತೈತಲ್ಲ, ಈ 4 ಪಿಕ್ಸೆಲ್ ಮಧ್ಯದ ಡೈಗನಲ್ ಡಿಸ್ಟೆನ್ಸ್ಗಳು, ಈ ಡಿಸ್ಟೆನ್ಸ್ಗಳಿಗೆ ಏನಂತ ಕರೀತಾರೆ? ಡಾಟ್ ಪಿಚ್ ಅಂತ ಕರೀತಾರೆ. ಡಾಟ್ ಪಿಚ್ ಇದು. ಈ ಡಾಟ್ ಪಿಚ್ ಎಷ್ಟು ಕಡಿಮೆ ಇರ್ತೈತಲ್ಲ ಅಷ್ಟು ಇಮೇಜ್ ಕ್ವಾಲಿಟಿ ಒಳ್ಳೆಯದಾಗಿರ್ತೈತೆ. ಅಂದರೆ ಇವು ಪಿಕ್ಸೆಲ್ಸ್ಗಳು ಸಮೀಪ ಆಗ್ತವೆ. ಎಷ್ಟು ಸಮೀಪ ಆಗ್ತವೆ, ಎಷ್ಟು ಜಾಸ್ತಿ ಪಿಕ್ಸೆಲ್ಸ್ ಆಗ್ತವೆ ಅಷ್ಟು ಇಮೇಜ್ ಕ್ವಾಲಿಟಿ ಒಳ್ಳೆಯದಾಗಿರ್ತೈತೆ. ಅದರ ಅರ್ಥನೇ ಇದು ಡಾಟ್ ಪಿಚ್. 3 ಅರ್ಥ ಆಯ್ತು ಅನ್ಕೊತೀನಿ. ಇಮೇಜ್ ಯಾವ ರೀತಿ ಫಾರ್ಮ್ ಆಗ್ತದೆ ಅಂತ ನಾವು ಅರ್ಥ ಆಯ್ತು ಅನ್ಕೊತೀನಿ. ಇವಾಗ ಡಿಸ್ಪ್ಲೇದು ಟೈಪ್, ಮಾನಿಟರ್ದ ಟೈಪ್ಸ್ಗಳು ನೋಡುತ್ತಾ ಹೋಗೋಣ. ಫಸ್ಟ್ ಮಾನಿಟರ್ ಅಥವಾ ಡಿಸ್ಪ್ಲೇ ಎರಡು ಒಂದೇ. ಇವಾಗ ಮಾನಿಟರ್ ಕ್ಯಾಥೋಡ್ ರೇ ಟ್ಯೂಬ್ CTR ಮಾನಿಟರ್ ಅಂತೇಳಿ ಮೊದಲು ಬರ್ತಿದ್ದು. CTR ಡಿಸ್ಪ್ಲೇ ಅಥವಾ ಮಾನಿಟರ್.
ಇದು ಇವಾಗಲೂ ಕೆಲವೊಂದು ಕಡೆ ನೋಡೋಕೆ ಸಿಗ್ತೈತೆ. ಇದು ನೀವು ನೋಡಿರ್ತೀರ, ಇವಾಗ ನೆನಪು ಬರಲಿಕ್ಕಿಲ್ಲ ಅಷ್ಟೇ. ಮೊದಲಿನ ಹಳೆ ಟಿ ವಿ ನೆನಪು ಮಾಡ್ಕೊಳ್ಳಿ ನೀವು. ಹಳೆ ಟಿ ವಿ ಯಾವ ರೀತಿ ಇರ್ತಿತ್ತು, ಹೊರಗಡೆಯಿಂದನೂ ಸ್ವಲ್ಪ ದಪ್ಪ ಉಬ್ಬಿರ್ತಿತ್ತು ಈ ಕಡೆ. ಆಮೇಲೆ ಹಿಂದುಗಡೆ ಈ ಟಿ ವಿದು ಓಪನ್ ಮಾಡಿದಾಗ ಈ ರೀತಿ ದೊಡ್ಡದಿದು ಕಾಣಿಸ್ತಿತ್ತು. ಇದಕ್ಕೇನಂತ ಕರೀತಾರೆ, ಟ್ಯೂಬ್ ಅಂತ ಕರೀತಾರೆ. ಈ ರೀತಿ ದೊಡ್ಡದೊಂದು ಟ್ಯೂಬ್ ಕಾಣಿಸ್ತಿತ್ತು. ಈ ಟ್ಯೂಬ್ಗೆ ಇಲ್ಲಿ ಒಂದು ಗನ್ ಅಟ್ಯಾಚ್ ಇರ್ತಿತ್ತು, ಮ್ಯಾಗ್ನೆಟಿಕ್ ಎಲೆಕ್ಟ್ರಾನಿಕ್ ಗನ್. ಎಲೆಕ್ಟ್ರಿಕಲ್ ಬೀಮ್ಗಳು ಇದ್ರ ಮುಂದೆ ಟ್ರಾನ್ಸ್ಮಿಟ್ ಆಗಿ ಈ ಎಲೆಕ್ಟ್ರಿಕಲ್ ಬೀಮ್ಗಳು ಇಲ್ಲಿ ರಿಫ್ಲೆಕ್ಟ್ ಆಗ್ತಿದ್ವು. ಇಲ್ಲಿ ಒಂದು ಕಾಯಿಲ್ ಇರ್ತೈತೆ, ಇಲ್ಲೇ ಡಯಾಗ್ರಾಮ್ ನೋಡ್ಬಿಟ್ಟು. ಈ ಡಯಾಗ್ರಾಮಲ್ಲಿ ಇಲ್ಲಿ ಕಾಯಿಲ್ ಇದಾವಲ್ಲ, ಈ ಕಾಯಿಲ್ ಮೂಲಕ ಎಲೆಕ್ಟ್ರಿಕಲ್ ಗನ್ ಮೂಲಕ ಬಂದಂತಹ ಎಲೆಕ್ಟ್ರಿಕಲ್ ಸಿಗ್ನಲ್ಗಳು ರಿಫ್ಲೆಕ್ಟ್ ಆಗಿ ಈ ರೀತಿ ಡಿಸ್ಪ್ಲೇ ಮೇಲೆ ರಿಫ್ಲೆಕ್ಟ್ ಆಗ್ತಿದ್ವು. ಇದ್ರ ಮೂಲಕ ಇಲ್ಲಿ ಇಮೇಜ್ ಕ್ರಿಯೇಟ್ ಆಗ್ತಿತ್ತು. ನಾವು ಇಲ್ಲಿ ಡಿಸ್ಪ್ಲೇ ಥ್ರೂ ನೋಡ್ತಿದ್ವಿ. ಮೊದಲು ಈ ರೀತಿಯ ಟಿ ವಿಗಳಿದ್ವು, ಇವಾಗ ಈ ರೀತಿ ಕಡಿಮೆ ಇದಾವೆ. ಟಿ ವಿ ಆಗಿರಲಿ, ಮಾನಿಟರ್ ಆಗಿರಲಿ, ಕಂಪ್ಯೂಟರ್ ಕೂಡ ಇದೇ ರೀತಿ ಇತ್ತು. ಕಂಪ್ಯೂಟರ್ ಮಾನಿಟರ್ ಕೂಡ ಮೊದಲು ಇದೇ ರೀತಿ ಇರ್ತಿತ್ತು. ಇಲ್ಲಿ ಒಂದು ಗನ್ ಅಟ್ಯಾಚ್ ಇರ್ತಿತ್ತು, ಮ್ಯಾಗ್ನೆಟಿಕ್ ಗನ್ನ. ಆ ಗನ್ ಥ್ರೂ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳು ಹೋಗ್ತಿದ್ವು. ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳ ಮೂಲಕ ಇಮೇಜ್ ಫಾರ್ಮ್ ಆಗ್ತಿತ್ತು, ಎಲೆಕ್ಟ್ರಿಕಲ್ ಬೀಮ್ ಮೂಲಕ. ಇದು ಕ್ಯಾಥೋಡ್ ರೇ ಟ್ಯೂಬ್ ಡಿಸ್ಪ್ಲೇ. ಇದು ಲೋ ಕ್ವಾಲಿಟಿ ಡಿಸ್ಪ್ಲೇ ಆಗಿರುತ್ತೆ. ನೆಕ್ಸ್ಟ್ ಎಲ್ ಸಿ ಡಿ ಡಿಸ್ಪ್ಲೇ. ಎಲ್ ಸಿ ಡಿ ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಈಗಿರ್ತಕ್ಕಂಥ ಎಲ್ಲ ಲ್ಯಾಪ್ಟಾಪ್ಸ್ಗಳಲ್ಲಿ, ಮಾನಿಟರ್ಗಳಲ್ಲಿ ನೋಡ್ಬೋದು ನಾವು. ಅಂದರೆ ಹೈ ಕ್ವಾಲಿಟಿ ಡಿಸ್ಪ್ಲೇಯಲ್ಲಿ ಎಲ್ ಇ ಡಿ ಬರುತ್ತೆ, ಅದರಲ್ಲೇ ಲೋ ಕ್ವಾಲಿಟಿಯಲ್ಲಿ ಬರ್ತಕ್ಕಂಥದ್ದು ಎಲ್ ಸಿ ಡಿ ಡಿಸ್ಪ್ಲೇ. ಎಲ್ ಸಿ ಡಿಗೂ ಎಲ್ ಇ ಡಿಗೂ ಡಿಫ್ರೆನ್ಸ್ ಏನಂತಂದರೆ, ಎಲ್ ಸಿ ಡಿ ಡಿಸ್ಪ್ಲೇ ಏನಿರ್ತೈತೆ 90 ಡಿಗ್ರಿ ಆ್ಯಂಗಲಲ್ಲಿ ಪರ್ಫೆಕ್ಟ್ ಕಾಣಿಸ್ತದೆ. ಅಂದರೆ ಇಲ್ಲಿ ಕೂತವ್ರಿಗೆ, ಈ ಮಧ್ಯದ ಭಾಗದಲ್ಲಿ ಕೂತವ್ರಿಗೆ, ಇಲ್ಲಿ ಕುಂತಂಥ ಪ್ರತಿಯೊಂದು ವ್ಯಕ್ತಿಗಳಿಗೆ ಕರೆಕ್ಟ್ ಕಾಣಿಸುತ್ತೆ. ಬಟ್ ಈ ಸೈಡ್ ಕುಂತಂಥ ವ್ಯಕ್ತಿಗಳಿಗೆ ಕ್ರಾಸಲ್ಲಿ ಈ ಡಿಸ್ಪ್ಲೇ ಆ್ಯಂಗಲ್ ಜಾಸ್ತಿ ಆದಂತೆ ಇವ್ರಿಗೆ ಕರೆಕ್ಟ್ ಕಾಣಿಸಲ್ಲ. ಡಿಸ್ಪ್ಲೇ ಆ್ಯಂಗಲ್ ಅಂತಂದ್ರೇನು, ಇದು ಡಿಸ್ಪ್ಲೇ ಇಲ್ಲಿ ಕೆಳಗಡೆ ಇಲ್ಲಿ ಒಬ್ಬ ವ್ಯಕ್ತಿ ಕೂತ್ ನೋಡ್ತಿದ್ದಾನಂದ್ರೆ ಅವ್ನಿಗೆ ಇದು ಏನಾಯಿತು, 90 ಡಿಗ್ರಿ ಆ್ಯಂಗಲ್ ಆಯಿತು. ಇಲ್ಲಿ ಕೂತಂಥ ವ್ಯಕ್ತಿಗೆ ಇದು 90 ಡಿಗ್ರಿ ಆ್ಯಂಗಲ್ ಇತ್ತು. ಬಟ್ ಈ ಕಾರ್ನರಲ್ಲಿ ಕೂತಂಥ ವ್ಯಕ್ತಿ, ಈ ಕಾರ್ನರಲ್ಲಿ ಕೂತಂಥ ವ್ಯಕ್ತಿಗೆ ಡಿಸ್ಪ್ಲೇ ಆ್ಯಂಗಲ್ ಏನಾಗುತ್ತೆ, ಇವ ಈ ಥರ ನೋಡಬೇಕಾಗತ್ತೆ ಕ್ರಾಸ್. ಇವ ಈ ರೀತಿ ಈ ಕಡೆ ಮುಖ ಮಾಡ್ಕೊತಿದ್ದಾನೆ. ಇವನು ಯಾವ ರೀತಿ ನೋಡಬೇಕು, ಈ ಕಡೆ ಮುಖ ಮಾಡಿ ನೋಡಬೇಕು. ಅಂದರೆ ಇವನ ಆ್ಯಂಗಲ್ ಏನಾಯಿತು, 90 ಡಿಗ್ರಿಗಿಂತ ಜಾಸ್ತಿ ಆ್ಯಂಗಲ್ ಮಾಡಿ ನೋಡಬೇಕಾಗತ್ತೆ ಇವನು. ಅದಕ್ಕೋಸ್ಕರ ಈ ವ್ಯಕ್ತಿಗೆ ಇದು ಕರೆಕ್ಟಾಗಿ ಕಾಣೋಂಗಿಲ್ಲ, ಡಿಸ್ಪ್ಲೇ ಕ್ವಾಲಿಟಿ ಕರೆಕ್ಟಾಗಿ ಕಾಣಲ್ಲ. ಅಂಥ ಡಿಸ್ಪ್ಲೇಗಳು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಬಟ್ ಇವು ಸೇಮ್ ನೋಡೋಕ್ಕೇನೋ ನಿಮ್ಗೆ ಎಲ್ ಇ ಡಿ ಡಿಸ್ಪ್ಲೇ ಥರನೇ ಇರ್ತವೆ, ಸಣ್ಣ ಡಿಸ್ಪ್ಲೇನೇ, ಅಷ್ಟು ದಪ್ಪ ಡಿಸ್ಪ್ಲೇ ಆಗಿರಲ್ಲ. ಇವು ಕ್ರಿಸ್ಟಲ್ ಫಿಲ್ಮ್ಸ್ಗಳು ಇರ್ತಾವಲ್ಲ, ಇದ್ರ ಮೂಲಕ ಫ್ಲ್ಯಾಟ್ ಫಿಲ್ಮ್ಸ್ಗಳ ಮೂಲಕ ರೆಡಿ ಮಾಡಲಾಗಿರುತ್ತೆ. ಇದ್ರೊಳಗಡೆ ಒಂದು ಕ್ರಿಸ್ಟಲ್ ಇದು ಇರ್ತೈತೆ, ಲಿಕ್ವಿಡ್. ಆ ಮೂಲಕ ಇಮೇಜ್ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಹಿಂದ್ಗಡೆನೇ ಅದರದ್ದೇ ಒಂದು ಸೆಪ್ರೇಟ್ ಮದರ್ ಬೋರ್ಡಲ್ಲಿ ಕಾಣಿಸುತ್ತೆ ನೋಡ್ರಿ, ಪ್ರಿಂಟಿಂಗ್ ಸರ್ಕ್ಯೂಟ್ ಇರ್ತೈತಲ್ಲ ಅದು. ಇದು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇದರದ ಇದೇ ಥರ ಇದು ಇದು ಲೈಟ್ ಎಮಿಟಿಂಗ್ ಡಿಸ್ಪ್ಲೇ ಅಥವಾ ಲಿಕ್ವಿಡ್ ಅಂತ ಅಲ್ಲೇ ಇದು ಲೈಟ್ ಎಮಿಟಿಂಗ್ ಡಿಸ್ಪ್ಲೇ. ಲೈಟ್ ಎಮಿಟಿಂಗ್ ಡಿಸ್ಪ್ಲೇಯಲ್ಲಿ ಎಲ್ ಇ ಡಿ ಬಲ್ಬ್ಸ್ಗಳು, ಸಣ್ಣ ಎಲ್ ಇ ಡಿ ಬಲ್ಬ್ಸ್ಗಳು ಇರ್ತವೆ. ಆ ಎಲ್ ಇ ಡಿ ಬಲ್ಬ್ಸ್ಗಳ ಮೂಲಕ ಇಮೇಜ್ ಫಾರ್ಮ್ ಆಗ್ತದೆ. ಅದಕ್ಕೋಸ್ಕರ ಈ ಇಮೇಜ್ ಯಾವ ಕಡೆಯಿಂದ ನೋಡಿದ್ರು ಕರೆಕ್ಟಾಗಿ ಕಾಣಿಸುತ್ತೆ. ನೀವು ಡಿಸ್ಪ್ಲೇಯನ್ನು ಯಾವ ರೀತಿ ನೋಡಿದ್ರು ಕರೆಕ್ಟಾಗಿ ಕಾಣಿಸುತ್ತೆ. ಯಾಕಂದರೆ ಇದರಲ್ಲಿ ಸಣ್ಣ ಎಲ್ ಇ ಡಿ ಬಲ್ಬ್ಸ್ಗಳು ಮೂಲಕ ಇಮೇಜ್ ಕ್ರಿಯೇಟ್ ಆಗ್ತೈತೆ. ಆ ಲೈಟನ್ನು ಎಮಿಟ್ ಮಾಡೋದ್ರ ಮೂಲಕ ಇಮೇಜ್ ಕ್ರಿಯೇಟ್ ಆಗ್ತೈತೆ. ಎಲ್ ಇ ಡಿ RGB ಅಂದರೆ ರೆಡ್, ಗ್ರೀನ್, ಬ್ಲೂ 3 ಲೈಟನ್ನು ಎಮಿಟ್ ಮಾಡ್ತಿರ್ತೈತಿ. ಅದರ ಕಾಂಬಿನೇಷನ್ ಮೂಲಕ ಹಲವಾರು ಕಲರ್ಗಳು ರೆಡಿಯಾಗಿ ಇಮೇಜ್ ನಮಗೆ ಕಾಣಿಸ್ತೈತೆ. ಇದು ನಾವು ಈ ಡಿಸ್ಪ್ಲೇ ನೋಡ್ರಿ, ಈ ಡಿಸ್ಪ್ಲೇ ನೋಡ್ರಿ, ಈ ಕಡೆ ಇಲ್ಲಿ ಸೆಂಟ್ರಲ್ಲಿ ಕೂತ್ ನೋಡ್ತಿದ್ದೀವಿ ಅಂದ್ಕೊಳ್ರಿ ನಾವು. ಇದು ಡಿಸ್ಪ್ಲೇ ಈ ಆ್ಯಂಗಲಲ್ಲಿ ನೋಡ್ತಿದ್ದೀವಿ, ಈ ಡಿಸ್ಪ್ಲೇನೂ ಇದೇ ಆ್ಯಂಗಲಲ್ಲಿ ನೋಡ್ತಿದ್ದೀವಿ. ಬಟ್ ಇದು ಡಿಮ್ ಕಾಣಿಸ್ತೈತೆ, ಆಮೇಲೆ ಬ್ಲ್ಯಾಕ್ ಕಾಣಿಸ್ತೈತೆ ಸ್ವಲ್ಪ. ಬಟ್ ಇದು ಯಾವ ಕಡೆಯಿಂದ ನೋಡಿದ್ರು ಕರೆಕ್ಟಾಗಿ ಕಾಣಿಸ್ತೈತೆ. ಇದು ಎಲ್ ಇ ಡಿ ಡಿಸ್ಪ್ಲೇ. ಎಲ್ ಇ ಡಿ ಡಿಸ್ಪ್ಲೇ ಹೈ ಕ್ವಾಲಿಟಿ ಡಿಸ್ಪ್ಲೇ ಆಗಿರುತ್ತೆ, LCD ಅದಕ್ಕಿಂತ ಲೋ ಕ್ವಾಲಿಟಿ ಡಿಸ್ಪ್ಲೇ ಆಗಿರುತ್ತೆ. ಓಕೆ, ನೆಕ್ಸ್ಟ್ 3D ಡಿಸ್ಪ್ಲೇಗಳು ಬರ್ತವೆ. 3D ಡಿಸ್ಪ್ಲೇಗಳು ಅಂದರೆ ಇಲ್ಲಿ ಇಮೇಜ್ 3D ರೂಪದಲ್ಲಿ ಕಾಣಿಸ್ತಿದೆ, ಹೊರಗಡೆ ಕಂಡಂಗೆ ಕಾಣಿಸ್ತದೆ ಇಮೇಜ್ ಹೊರಗಡೆ. ಇಲ್ಲಿ ಮೇಲಿಂದ ಮತ್ತು ಕೆಳಗಿಂದ ಇಮೇಜ್ ಇದು ಒಂದು ಫಿಲ್ಮ್ ಈ ಪ್ಯಾನಲ್ ಮೇಲೆ ಬಿದ್ದು ಈ ಇಮೇಜ್ ಏನು ಕಾಣಿಸ್ತದೆ 3D ರೂಪದಲ್ಲಿ ಕಾಣಿಸ್ತದೆ. ಈ ಥರ ಡಿಸ್ಪ್ಲೇಗಳಿಗೆ ಏನಂತ ಕರೀತಾರೆ, 3D ಮಾನಿಟರ್ ಅಥವಾ 3D ಡಿಸ್ಪ್ಲೇಗಳನ್ನು ಕರೀತಾರೆ. ಇದು ಎಕ್ಸ್ಪೆನ್ಸಿವ್ ಆಗಿರ್ತೈತೆ. ಆಮೇಲೆ ಇದಕ್ಕೆ ವರ್ಚುವಲ್ ರಿಯಾಲಿಟಿ ಡಿಸ್ಪ್ಲೇ ಅಂತ ಕೂಡ ಕರೀತಾರೆ. ಇದು ವರ್ಚುವಲಿ ನಾವು ಸೇಮ್ ಇಮೇಜನ್ನು ವರ್ಚುವಲಿ ಫಾರ್ಮ್ ಮಾಡ್ಬೋದು. ಇವಾಗ ಕೆಲವೊಂದು ವರ್ಚುವಲ್ ಕಾನ್ಫರೆನ್ಸ್ಗಳು ನೋಡಿರ್ತೀವಿ ನಾವು. ಅಲ್ಲಿ ಏನು ಮಾಡ್ತಾರೆ, ಯಾವುದೋ ಒಂದು ಪ್ಲೇಸಲ್ಲಿ ಕಾನ್ಫರೆನ್ಸ್ ನಡೀತಿರ್ತೈತೆ, ಯಾವುದೋ ಒಂದು ಪ್ಲೇಸಲ್ಲಿ ಮೀಟಿಂಗ್ ಇದು ನಡೀತಿರ್ತೈತೆ, ಒಂದು ಇವೆಂಟ್ ನಡೀತಿರ್ತೈತೆ. ಆ ಇವೆಂಟ್ ಹಲವಾರು ಪ್ಲೇಸ್ಗಳಲ್ಲಿ ವರ್ಚುವಲಿ ಎಷ್ಟೋ ಪ್ಲೇಸ್ಗಳಲ್ಲಿ ಅರೇಂಜ್ ಮಾಡಿರ್ತಾರೆ. ಇಲ್ಲಿ ಏನು ಕಾಣಿಸ್ತಿರ್ತಾರಲ್ಲ, ಹೆಂಗೆ ಚೇರ್ ಮೇಲೆ ಕೂತಿರೋದು ಇದೇ ರೀತಿ ಇಲ್ಲಿ ಕೂಡ ಕಾಣಿಸ್ತಾರೆ. ಬಟ್ ಅವ್ರು ಏನಿರ್ತಾರೆ 3D ಇಮೇಜಸ್ಗಳಾಗಿರ್ತಾರೆ ಇವರು. ಈ 3D ಡಿಸ್ಪ್ಲೇ ಮೂಲಕ 3D ಇಮೇಜಸ್ಗಳು ಫಾರ್ಮ್ ಆಗಿರ್ತವೆ. ಎಷ್ಟೋ ಮೂವಿಗಳಲ್ಲಿ ನೋಡಿರ್ತೀರಿ ನೀವು. ಒಂದೇ ಪ್ಲೇಸಲ್ಲಿ ಒಂದೇ ಮನುಷ್ಯ 10-15 ಪ್ಲೇಸಲ್ಲಿ ಇವೆಂಟ್ ಕಂಡಕ್ಟ್ ಮಾಡ್ತಿರೋದು ನಾವು ಕಾಣ್ತೀವಿ. ಅದು 3D ಇಮೇಜಸ್ಗಳ ಮೂಲಕ. ಇಲ್ಲಿ ಕೂತಂಥ ಆಡಿಯನ್ಸ್ಗೂ ಕೂಡ ಇವನು ರಿಯಲ್ ಪರ್ಸನ್ ಅನಿಸುತ್ತಾನೆ.
ಈ ಥರದ ಡಿಸ್ಪ್ಲೇಗಳು ಯೂಸ್ ಮಾಡಿಕೊಂಡು 3D ಮಾನಿಟರ್ಗಳನ್ನು ಯೂಸ್ ಮಾಡಿಕೊಂಡು 3D ಡಿಸ್ಪ್ಲೇ ಮೂಲಕ 3D ಪರ್ಸನನ್ನು ಇಲ್ಲಿ ಕ್ರಿಯೇಟ್ ಮಾಡಿರೋದು ನಾವು ನೋಡ್ತೀವಿ. ಇಂಥ ಡಿಸ್ಪ್ಲೇಗಳಿಗೆ 3D ಮಾನಿಟರ್ಸ್ಗಳಂತ ಕರೀತಾರೆ. ನೆಕ್ಸ್ಟ್ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಅಂತೇಳಿ, ಇದು ಸೇಮ್ LED ಟೈಪ್, ಇದು LCD ಡಿಸ್ಪ್ಲೇ ಟೈಪೇ, ಬಟ್ ಇಲ್ಲಿ ಏನಾಗಿರ್ತೈತಿ ಪ್ರತಿಯೊಂದು ಪಿಕ್ಸೆಲ್ ಮೂಲಕ ಇಮೇಜ್ ಫಾರ್ಮ್ ಆಗ್ತದೆ ಅಂತ ಹೇಳಿದೆ ನಾನು. ಆ ಪ್ರತಿಯೊಂದು ಪಿಕ್ಸೆಲ್ಗೂ ಒಂದು ಸಪ್ರೇಟ್ ಟ್ರಾನ್ಸಿಸ್ಟರ್ 1 ರಿಂದ 4 ಇಲ್ಲಿ ನೋಡಿ 1 to 4 ಟ್ರಾನ್ಸಿಸ್ಟರ್ಗಳು ಏನು ಮಾಡಿರ್ತಾರೆ, ಅರೇಂಜ್ ಮಾಡಿರ್ತಾರೆ. ಪ್ರತಿಯೊಂದು ಪಿಕ್ಸೆಲ್ ಕೆಲಸ ಮಾಡೋಕ್ಕೋಸ್ಕರ 1 ರಿಂದ 4 ಟ್ರಾನ್ಸಿಸ್ಟರ್ಗಳು ಅದರ ಹಿಂದ್ಗಡೆ ಜಾಯಿಂಟ್ ಇರ್ತವೆ. ಅಂಥ ಇದಕ್ಕೆ ಡಿಸ್ಪ್ಲೇ ಏನು ಕರೀತಾರೆ, ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಅಂತ ಕರೀತಾರೆ, TFT ಡಿಸ್ಪ್ಲೇ. ಇದೇನಾಗಿರ್ತದೆ, ಫಾಸ್ಟರ್, ಬ್ರೈಟರ್ ಆ್ಯಂಡ್ ಮೋರ್ ಕಲರ್ಫುಲ್ ದೆ ಅಂದ ಉಳ್ಕೋದೆಲ್ಲ ಡಿಸ್ಪ್ಲೇಗಳಿಗೆ ಕಂಪೇರ್ ಮಾಡಿದರೆ. ಓಕೆ, ಇದಾಗಿದೆ ಡಿಸ್ಪ್ಲೇ. ನೆಕ್ಸ್ಟ್ ಪ್ರಿಂಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಔಟ್ಪುಟ್ ಡಿವೈಸಲ್ಲಿ ಸೆಕೆಂಡ್ ಒನ್ನ ಪ್ರಿಂಟರ್ ಇದು ಇಮೇಜನ್ನು ಫಿಸಿಕಲ್ ಫಾರ್ಮಾಗಿ ಪ್ರಿಂಟ್ ಮಾಡಿಕೊಡೋದು. ಡಿಸ್ಪ್ಲೇ ಏನು ಮಾಡುತ್ತೆ, ವರ್ಚುವಲಿ ತೋರಿಸುತ್ತೆ ಅಷ್ಟೇ ಇಮೇಜ್, ನಮ್ಮ ಕೈಯಲ್ಲಿ ಬರೋಂಗಿಲ್ಲ ಅದು. ಬಟ್ ಪ್ರಿಂಟರ್ ಏನು, ಆ ಇಮೇಜನ್ನು ಪ್ರಿಂಟ್ ಮಾಡಿ ಫಿಸಿಕಲಿ ನಮ್ಗೆ ಕೊಡುತ್ತೆ. ಅಂಥ ಕೆಲಸ ಮಾಡೋದು ಪ್ರಿಂಟರ್ದು. ಪ್ರಿಂಟರ್ದು ಕಲರ್ ಪ್ರಿಂಟ್ ಕೂಡ ಮಾಡುತ್ತೆ, ಆಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟರ್ ಕೂಡ ಇರ್ತದೆ. ಪ್ರಿಂಟರ್ದ ಟೈಪ್ಸ್ಗಳು ನೋಡ್ತಾ ಹೋಗೋಣ. ಮೊದಲು ಪ್ರಿಂಟರ್ ಇದ್ರದ್ದು ಸ್ಪೀಡ್ ಆಗಿರಲಿ, ಆಮೇಲೆ ಪ್ರಿಂಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನು ನೋಡೋಣ. ಪ್ರಿಂಟರ್ದು ಸ್ಪೀಡ್ ಯಾವ ರೀತಿ ಮೆಜರ್ ಮಾಡ್ತೀವಿ ಅಂತಂದರೆ, ಕ್ಯಾರೆಕ್ಟರ್ ಪರ್ ಸೆಕೆಂಡ್, ಲೈನ್ ಪರ್ ಸೆಕೆಂಡ್, ಪೇಜ್ ಪರ್ ಸೆಕೆಂಡ್ ಅಂತೇಳಿ ಈ 3 ಯೂನಿಟ್ ಮೂಲಕ ಪ್ರಿಂಟರ್ದ ಸ್ಪೀಡನ್ನು ಮೆಜರ್ ಮಾಡ್ತೀವಿ. ಮೊದಲು ಹಳೆಯದಾಗಿರ್ತಕ್ಕಂಥ ಪ್ರಿಂಟರ್ಸ್ಗಳು ಏನಿದ್ವಲ್ಲ ಅವುಗಳೆಲ್ಲ ಕ್ಯಾರೆಕ್ಟರ್ ಪರ್ ಸೆಕೆಂಡ್ ಮೂಲಕ ಮೆಜರ್ ಮಾಡಲಾಗ್ತಿತ್ತು. ಯಾಕಂದರೆ ಅವು ಪ್ರಿಂಟರ್ ಭಾಳ ಸ್ಲೋ ಆಗಿದ್ದು, ಅವು ಭಾಳ ಸ್ಲೋ ಆಗಿ ಟೈಪ್ ಮಾಡ್ತಿದ್ವು. ಟೈಪ್ ಮಾಡೋದ್ರಿಂದ ವರ್ಡ್ ವೈಸ್ ಪ್ರತಿಯೊಂದು ಲೆಟರ್ ವೈಸ್ ಟೈಪ್ ಮಾಡೋದ್ರಿಂದ ಇದು ಅಂಥ ಪ್ರಿಂಟರ್ಗಳ ಸ್ಪೀಡನ್ನು ಕ್ಯಾರೆಕ್ಟರ್ ಪರ್ ಸೆಕೆಂಡ್ ಸ್ಪೀಡ್ ಮೂಲಕ ಮೆಜರ್ ಮಾಡಲಾಗ್ತಿತ್ತು. ಅದಾದ ನಂತರ ನೆಕ್ಸ್ಟ್ ಲೈನ್ ಪ್ರಿಂಟರ್ಸ್ಗಳು ಬಂದು ಒಂದೊಂದು ಲೈನನ್ನು ಪ್ರಿಂಟ್ ಮಾಡ್ತಿದ್ದು ಒಂದು ಟೈಮಲ್ಲಿ. ಅಂಥ ಪ್ರಿಂಟರ್ಗಳಿಗೆ ಲೈನ್ ಪರ್ ಮಿನಿಟ್ ಪ್ರಿಂಟರ್ಸ್ಗಳಂತ ಕರೀತಾರೆ. 1 ಮಿನಿಟಲ್ಲಿ ಎಷ್ಟು ಲೈನ್ ಇದು ಮಾಡುತ್ತೆ ಇದು ಅಂತೇಳಿ, ಪ್ರಿಂಟ್ ಮಾಡುತ್ತೆ ಅಂತೇಳಿ. ಇವಾಗ ಇದಕ್ಕಿಂತ ಹೈ ಲೆವೆಲ್ ಪ್ರಿಂಟರ್ ಇರೋದು ಪರ್ ಮಿನಿಟಲ್ಲಿ ಎಷ್ಟು ಪೇಜ್ ಪ್ರಿಂಟ್ ಮಾಡುತ್ತೆ ಅಂತೇಳಿ, ಪೂರ್ತಿ ಪೇಜೇ ಪ್ರಿಂಟ್ ಮಾಡುತ್ತೆ. ಒಂದು ಮಿನಿಟಲ್ಲಿ ಎಷ್ಟು ಪೇಜ್ ಪ್ರಿಂಟ್ ಮಾಡುತ್ತೆ ಅಂತೇಳಿ. ಅದು ಎಷ್ಟು ಜಾಸ್ತಿ ಇರ್ತೈತೋ ಅಷ್ಟು ಪ್ರಿಂಟರ್ದು ಇದು ಒಳ್ಳೆ ಕ್ವಾಲಿಟಿ ಪ್ರಿಂಟರ್ ಇದೆ ಅಂತ ಅರ್ಥ. ಓಕೆ, ಈ ಪ್ರಿಂಟರ್ದು ರೆಸೊಲ್ಯೂಷನ್ ಅಥವಾ ಪ್ರಿಂಟ್ ಕ್ವಾಲಿಟಿಯನ್ನು ಯಾವುದರಿಂದ ಮೆಜರ್ ಮಾಡಲಾಗುತ್ತೆ ಅಂತಂದರೆ ಡಾಟ್ ಪರ್ ಇಂಚಲ್ಲಿ ಎಷ್ಟು ಡಾಟ್ಸ್ಗಳಿದ್ದಾವೆ, ಈ ಡಾಟ್ಸ್ ಅಥವಾ ಪಿಕ್ಸೆಲ್ ಅಂತಲೂ ಕರಿಬೋದು. ಈ ಪರ್ ಇಂಚ್ 1 ಇಂಚಿನ ಪ್ಲೇಸಲ್ಲಿ ಎಷ್ಟು ಡಾಟ್ಸ್ಗಳಿದ್ದಾವೆ ಅದರ ಮೂಲಕ ಪ್ರಿಂಟರ್ದು ನಾವು ಏನು ಮಾಡ್ಬೋದು, ಕ್ವಾಲಿಟಿಯನ್ನು ಮೆಜರ್ ಮಾಡ್ಬೋದು. ಪ್ರಿಂಟರ್ಗಳಲ್ಲಿ ನೆಕ್ಸ್ಟ್ ಟೈಪ್ಸ್ಗಳು ಬರ್ತವೆ, ಇಂಪ್ಯಾಕ್ಟ್ ಪ್ರಿಂಟರ್, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತೇಳಿ. ಇಂಪ್ಯಾಕ್ಟ್ ಪ್ರಿಂಟರ್ದ ಅರ್ಥ ಏನಂತಂದ್ರೆ, ಆ ಪೇಜ್ ಮೇಲೆ ಇಂಕ್ದು ಏನಿದು ಇರ್ತೈತಲ್ಲ, ಇಂಕ್ ಹ್ಯಾಮರ್ ಇರ್ತೈತಲ್ಲ, ಇಂಕ್ ಇರ್ತಕ್ಕಂಥ ಹ್ಯಾಮರ್ ಅದು ಬಂದು ಟಚ್ ಆಗುತ್ತೆ. ಇಂಕದ ಜೊತೆಗೆ ಇಂಕದ ಹ್ಯಾಮರ್ ಬಂದು ಪೇಜ್ಗೆ ಟಚ್ ಆಗಿ ಕ್ಯಾರೆಕ್ಟರ್ ಫಾರ್ಮ್ ಆಗ್ತಾವೆ, ಅಥವಾ ಇಮೇಜ್ ಕ್ರಿಯೇಟ್ ಆಗುತ್ತೆ. ಇಮೇಜ್ ಅಂತೂ ಕ್ರಿಯೇಟ್ ಆಗಲ್ಲ, ಕ್ಯಾರೆಕ್ಟರ್ ಫಾರ್ಮ್ ಆಗುತ್ತೆ ಅಥವಾ ಲೆಟರ್ ಟೈಪ್ ಆಗುತ್ತೆ. ಅದು ಯಾವುದ್ರ ಮೂಲಕ, ಹ್ಯಾಮರ್ ಬಂದು ಪೇಜ್ ಮೇಲೆ ಟಚ್ ಆಗೋದ್ರ ಮೂಲಕ. ಬಟ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರಲ್ಲಿ ಪ್ರಿಂಟಿಂಗ್ ಹ್ಯಾಮರ್ ಏನಿರ್ತೈತಲ್ಲ ಅದು, ಅಥವಾ ಅದು ಏನೇ ಆಗಿರಲಿ, ಪ್ರಿಂಟ್ ಮಾಡ್ತಕ್ಕಂಥ ಹ್ಯಾಮರ್ ಆಗಿರಲಿ ಅಥವಾ ರಿಬ್ಬನ್ ಆಗಿರಲಿ ಅಥವಾ ಕಾರ್ಟ್ಲೇಜ್ ಆಗಿರಲಿ, ಅದು ಯಾವುದೇ ಬಂದು ಈ ಪೇಜಿಗೆ ಟಚ್ ಆಗಂಗಿಲ್ಲ. ಟಚ್ ಆಗದೆ ಅದು ಪೇಜ್ಗೂ ಮತ್ತು ಇಂಕ್ ಸ್ಪ್ರೇ ಮಾಡ್ತಕ್ಕಂಥ ಇಂಕನ್ನು ನೀಡ್ತಕ್ಕಂಥ ಭಾಗ ಎರಡೂ ಏನಿರ್ತಾವೆ ಒಂದಕ್ಕೊಂದು ಟಚ್ ಆಗೋದೇ ಇಲ್ಲ. ಅಂಥ ಪ್ರಿಂಟರ್ಸ್ಗಳಿಗೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರೀತಾರೆ. ಓಕೆ, ಇಲ್ಲಿ ಇಂಪ್ಯಾಕ್ಟಲ್ಲಿ ಪೇಜ್ ಮತ್ತು ಇಂಕ್ ನೀಡ್ತಕ್ಕಂಥ ಎರಡು ಪಾರ್ಟ್ಗಳು ಒಂದಕ್ಕೊಂದು ಟಚ್ ಆಗ್ತಾವೆ, ಅದಕ್ಕೋಸ್ಕರ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರೆದ್ರು. ಆಮೇಲೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರಲ್ಲಿ ಪೇಜ್ ಮತ್ತು ಇಂಕ್ ನೀಡ್ತಕ್ಕಂಥ ಭಾಗ, ಅದು ರಿಬ್ಬನ್ ಆಗಿರಲಿ ಅಥವಾ ಕಾರ್ಟ್ಲೇಜ್ ಆಗಿರಲಿ ಅಥವಾ ಹ್ಯಾಮರ್ ಯಾವುದೇ ಒಂದಿರಲಿ, ಅದು ಬಂದು ಪ್ರೆಸ್ ಮಾಡಲ್ಲ, ಅದು ಪೇಜ್ ಮೇಲೆ ಬಂದು ಪ್ರೆಸ್ ಮಾಡಲ್ಲ. ಅದು ದೂರದಿಂದನೇ ಇಂಕ್ ಸ್ಪ್ರೇ ಮಾಡೋದಾಗಲಿ ಅಥವಾ ಲೇಸರ್ ಮೂಲಕ ಆಗಿರಲಿ, ಯಾವುದೋ ಒಂದು ಪಾರ್ಟ್ ಮೂಲಕ ದೂರದಿಂದನೇ ಇಮೇಜನ್ನು ಪ್ರಿಂಟ್ ಮಾಡಿಸೋ ಕೆಲಸ ಮಾಡುತ್ತೆ. ಅದು ಬಂದು ಪೇಜಿಗೆ ಟಚ್ ಆಗಲ್ಲ. ಅಂಥ ಪ್ರಿಂಟರ್ಸ್ಗಳೆಲ್ಲ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ಗಳಂತ ಕರೀತಾರೆ. ಓಕೆ, ಇವಾಗ ಯಾವುದು ಬೆಸ್ಟ್, ಯಾವುದು ಕಾಸ್ಟ್ಲಿ ಇದೆಲ್ಲ ನೋಡೋಣ. ಫಸ್ಟ್ ಇಂಪ್ಯಾಕ್ಟ್ ಪ್ರಿಂಟರ್ದು ಮತ್ತು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ದ ಮಧ್ಯದ ಡಿಫ್ರೆನ್ಸ್ ನೋಡೋಣ.
ಇಂಪ್ಯಾಕ್ಟ್ ಪ್ರಿಂಟರಲ್ಲಿ ಫಸ್ಟ್ ಒನ್ ಇಂಕ ಆಮೇಲೆ ಪೇಜ್ ಎರಡೂ ಟಚ್ ಆಗ್ತಾವೆ. ಇಲ್ಲಿ ಇಂಕ ಮತ್ತು ಪೇಜ್ ಎರಡೂ ಟಚ್ ಆಗಲ್ಲ, ಇದು ಒಂದು ಡಿಫ್ರೆನ್ಸ್ ಮೇಜರ್. ನೆಕ್ಸ್ಟ್ ಡಿಫ್ರೆನ್ಸ್, ಇದು ಬಹಳ ಸ್ಲೋ ಆಗಿರ್ತೈತೆ ಇಂಪ್ಯಾಕ್ಟ್ ಪ್ರಿಂಟರ್, ಬಟ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಫಾಸ್ಟ್ ಆಗಿರುತ್ತೆ. ಆಮೇಲೆ ಇನ್ನೊಂದು, ಇದರಲ್ಲಿ ಇಂಕನ್ನು ನೀಡೋಕ್ಕೋಸ್ಕರ, ಇಂಕನ್ನು ನಾವು ತುಂಬಿಸೋಕ್ಕೋಸ್ಕರ ರಿಬ್ಬನನ್ನು ಯೂಸ್ ಮಾಡ್ತೀವಿ. ಇಂಕ್ ತುಂಬಿಸೋಕ್ಕೋಸ್ಕರ ರಿಬ್ಬನನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಕಾರ್ಟಿಲೇಜನ್ನು ಯೂಸ್ ಮಾಡ್ತೀವಿ. ಆಮೇಲೆ ಒಂದು ಅಡ್ವಾಂಟೇಜ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತಂದರೆ ಇದು ಕಾಸ್ಟ್ಲಿ ಇರಲ್ಲ, ಲೋ ಕಾಸ್ಟ್. ಪರ್ಚೇಸ್ ಮಾಡಿದ್ರೆ ಲೋ ಕಾಸ್ಟಲ್ಲಿ ಸಿಗುತ್ತೆ. ಇದು ಕಾಸ್ಟ್ಲಿ ಇರುತ್ತೆ ಈ ಪ್ರಿಂಟರ್, ಅಷ್ಟೇ. ಇಲ್ಲಿ ಇನ್ನೂ ನಾವು ಇಂಪ್ಯಾಕ್ಟ್ ಮತ್ತು ನಾನ್ ಇಂಪ್ಯಾಕ್ಟ್ ಎರಡೂ ಪ್ರಿಂಟರ್ಗಳನ್ನು ಯೂಸ್ ಮಾಡ್ತೀವಿ ಕೆಲವೊಂದು ಪಾರ್ಟ್ಸ್ಗಳಲ್ಲಿ. ಅದನ್ನು ನೋಡೋಣ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಅದರ ಎಕ್ಸಾಂಪಲ್ಗಳೆಲ್ಲ ಮುಂದೆ ನೋಡೋಣ. ಓಕೆ, ಇಂಪ್ಯಾಕ್ಟ್ ಪ್ರಿಂಟರಲ್ಲಿ ಫಸ್ಟ್ 4 ಟೈಪ್ಸ್. ಓಕೆ, ಪ್ರಿಂಟರಲ್ಲಿ ಫಸ್ಟ್ ಇಂಪ್ಯಾಕ್ಟ್ ಪ್ರಿಂಟರ್ ನೋಡೋಣ. ಇವಾಗ ಇಂಪ್ಯಾಕ್ಟ್ ಪ್ರಿಂಟರಲ್ಲಿ 4 ಥರದ ಪ್ರಿಂಟರ್ಸ್ಗಳು ಬರ್ತಾವೆ. ಇವೆಲ್ಲ ಓಲ್ಡ್ ಪ್ರಿಂಟರ್ಸ್ಗಳು, ಮೊದಲು ಆವಿಷ್ಕಾರ ಆದಂಥ ಪ್ರಿಂಟರ್ಸ್ಗಳು. ಇವಾಗ ರೀಸೆಂಟಾಗಿ ಬರ್ತಕ್ಕಂಥ ಪ್ರಿಂಟರ್ಗಳೆಲ್ಲ ಏನಿದಾವೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ಗಳಿದ್ದಾವೆ. ಇನ್ನೂ ನಾವು ಓಲ್ಡ್ ಇವೇನು ಇಂಪ್ಯಾಕ್ಟ್ ಪ್ರಿಂಟರ್ಸ್ಗಳು ಓಕೆ, ಇಂಪ್ಯಾಕ್ಟ್ ಪ್ರಿಂಟರ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇಂಪ್ಯಾಕ್ಟ್ ಪ್ರಿಂಟರ್ ಏನಿದಾವೆ ಅವೆಲ್ಲ ಓಲ್ಡ್ ಪ್ರಿಂಟರ್ಸ್ಗಳು ಅಂತ ಹೇಳಿದೆ ನಾನು, ಮೊದಲು ಆವಿಷ್ಕಾರ ಆದಂಥ ಪ್ರಿಂಟರ್ಸ್ಗಳು. ಇನ್ನೂ ನಾವು ಈ ಪ್ರಿಂಟರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ 4 ಟೈಪ್ಸ್ ಇದಾವೆ. ಒಂದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತೇಳಿ, ಇನ್ನೊಂದು ಡೈಸಿವಿಲ್ ಪ್ರಿಂಟರ್ ಅಂತ ಬರ್ತೈತೆ. ಅದು ಬಿಟ್ಟರೆ ಲೈನ್ ಪ್ರಿಂಟರ್, ಅದರಲ್ಲಿ 2 ಮತ್ತು ಡ್ರಮ್ ಪ್ರಿಂಟರ್ ಹಾಗೂ ಚೈನ್ ಪ್ರಿಂಟರ್ ಅಂತೇಳಿ. ಅವುಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಈ ಇಂಪ್ಯಾಕ್ಟ್ ಪ್ರಿಂಟರ್ಗಳು ಕ್ಯಾರೆಕ್ಟರ್ಗಳನ್ನು ಪ್ರಿಂಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತಿದ್ದೀವಿ. ಮೊದಲೆಲ್ಲ ಕ್ಯಾರೆಕ್ಟರ್ಗೋಸ್ಕರನೇ ಯೂಸ್ ಮಾಡ್ತಕ್ಕಂಥ ಪ್ರಿಂಟರ್ಸ್ಗಳು ಇಂಪ್ಯಾಕ್ಟ್ ಪ್ರಿಂಟರ್ಸ್ಗಳು. ಅದಕ್ಕೋಸ್ಕರ ಇವುಗಳಿಗೆ ಕ್ಯಾರೆಕ್ಟರ್ ಪ್ರಿಂಟರ್ಸ್ಗಳಂತ ಕರೀತಾರೆ. ಇದರಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಬರಲಿ, ಡೆಸಿವಿಲ್ ಪ್ರಿಂಟರ್ಸ್ ಆಗಿರಲಿ, ಇವೆಲ್ಲ. ಪೇಜ್ ಪ್ರಿಂಟರ್ಸ್ಗಳಲ್ಲಿ ಯಾವ ಬರ್ತವೆ ಅಥವಾ ಲೈನ್ ಪ್ರಿಂಟರ್ಸ್ಗಳಲ್ಲಿ ಯಾವ ಬರ್ತವೆ, ಇವು ಡ್ರಮ್ ಪ್ರಿಂಟರ್ ಹಾಗೂ ಚೈನ್ ಪ್ರಿಂಟರ್. ಅದನ್ನು ಡಿಸ್ಕಸ್ ಮಾಡೋಣ. ಮೊದಲು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ನೋಡೋಣ. ಇವಾಗ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಇದು ಹೆಸರಲ್ಲೇ ಐತಿ ಇದ್ರದ್ದು ಆನ್ಸರ್. ಡಾಟ್ ಮ್ಯಾಟ್ರಿಕ್ಸ್ ಅಂತಂದರೆ ಡಾಟ್ ಮೂಲಕ ಕ್ಯಾರೆಕ್ಟರನ್ನು ಫಾರ್ಮ್ ಮಾಡುತ್ತೆ. ಇವಾಗ ಎ ಅಂತೇಳಿ ಟೈಪ್ ಮಾಡಬೇಕಾಗಿತ್ತಂದರೆ ಇದು ಹಲವಾರು ಡಾಟ್ಗಳ ಮೂಲಕ ಎ ಅಂತೇಳಿ ಫಾರ್ಮ್ ಮಾಡುತ್ತೆ. ಇದಕ್ಕೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ಕರೀತಾರೆ. ಡಾಟ್ ಮ್ಯಾಟ್ರಿಕ್ಸ್ ಕ್ಯಾರೆಕ್ಟರ್ ಪ್ರಿಂಟರ್. ಇದು ಕ್ಯಾರೆಕ್ಟರ್ ಅಷ್ಟೇ. ಕ್ಯಾರೆಕ್ಟರ್ ಅಂತಂದ್ರೂ ಲೆಟರ್ ಆಗಿರಲಿ, ಆಮೇಲೆ ನಂಬರ್ಸ್ಗಳಾಗಿರಲಿ, ಆಮೇಲೆ ಸಿಂಬಾಲ್ಸ್ಗಳಾಗಿರಲಿ, ಅವುಗಳನ್ನು ಪ್ರಿಂಟ್ ಮಾಡ್ತಕ್ಕಂಥದ್ದು. ಇದು ಇಮೇಜನ್ನು ಪ್ರಿಂಟ್ ಮಾಡಲ್ಲ, ಜಸ್ಟ್ ಇದು ಲೆಟರ್, ನಂಬರ, ಸಿಂಬಲ್ಸ್ಗಳನ್ನು ಪ್ರಿಂಟ್ ಮಾಡುವ ಕೆಲಸ ಮಾಡುತ್ತೆ ಇದು. ಇದರಲ್ಲಿ ಏನಿರ್ತೈತೆ, ಇದರಲ್ಲಿ ಪೇಪರ್ಗೆ ಒಂದು ರಿಬ್ಬನ್ ಮೂಲಕ ಇಂಕ್ ಸ್ಪ್ರೇ ಮಾಡುತ್ತೆ. ಇಂಕ್ ಒಂದು ರಿಬ್ಬನ್ ಇರುತ್ತೆ. ಆ ರಿಬ್ಬನಲ್ಲಿ ಇಂಕ್ ಶೋಕ್ ಆಗಿರ್ತಕ್ಕಂಥ ರಿಬ್ಬನ್. ಶೋಕ್ ಅಂತಂದರೆ ಇದರಲ್ಲಿ ಇಂಕೆಲ್ಲ ಹಿಂಗಿರ್ತಕ್ಕಂಥ ಒಂದು ರಿಬ್ಬನ್ ಇರುತ್ತೆ. ಆ ರಿಬ್ಬನಲ್ಲಿ ಇರ್ತಕ್ಕಂಥ ಇಂಕ್ ಈ ಏನು ಡಾಟೆಡ್ ಇದು ಇರ್ತಾವಲ್ಲ ಹೆಡ್, ಆ ಹೆಡ್ ಅದ್ರ ಮೇಲೆ ಬಂದು ಟ್ಯಾಪ್ ಮಾಡಿದಾಗ ಆ ಡಾಟ್ಸ್ಗಳೆಲ್ಲ ಇಲ್ಲಿ ಪ್ರಿಂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನಾವು ಇದು ಎಲ್ಲಿ ನೋಡಿರ್ತೀವಿ ಈ ಥರದ ಪ್ರಿಂಟರ್ ಅಂತಂದರೆ, ನೀವು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ರೈಲ್ವೆ ಟಿಕೆಟ್ ತೊಗೊಳ್ಳುವಾಗ ನೋಡಿರ್ತೀರ ಈ ಥರದ ಪ್ರಿಂಟರ್. ರೈಲ್ವೆ ಟಿಕೆಟ್ ಕೌಂಟರ್ಗೆ ಹೋಗಿ ಟಿಕೆಟ್ ಪ್ರಿಂಟ್ ಮಾಡ್ಕೊತಿರ್ತಾರಲ್ಲ, ಅವಾಗ ನೀವು ಈ ಥರದ ಪ್ರಿಂಟರ್ಗಳು ನೋಡಿರ್ತೀರ. ಅಂಥ ಪ್ರಿಂಟರ್ಗಳೆಲ್ಲ ಏನಾದವು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ಈ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ದು ಸ್ಪೀಡ್ ಕ್ಯಾರೆಕ್ಟರ್ ಪರ್ ಸೆಕೆಂಡ್ಸ್ಗಳಲ್ಲಿ ಕೌಂಟ್ ಮಾಡ್ತೀವಿ. ಎಷ್ಟು ಕ್ಯಾರೆಕ್ಟರ್ಸ್ ಅಂದ್ರೇನು, ನಾನು ಮೊದಲು ಹೇಳಿದೆ ಲೆಟರ್ ಆಗಿರಲಿ, ನಂಬರ್ಸ್ಗಳಾಗಿರಲಿ ಅಥವಾ ಸಿಂಬಲ್ಸ್ಗಳಾಗಿರಲಿ, ಅವುಗಳಿಗೆ ಕ್ಯಾರೆಕ್ಟರ್ ಅಂತ ಕರೀತಾರೆ. ಈ ಪ್ರಿಂಟರ್ ಏನು ಕ್ಯಾರೆಕ್ಟರನ್ನು ಪ್ರಿಂಟ್ ಮಾಡ್ತಕ್ಕಂಥ ಪ್ರಿಂಟರ್ ಆಗಿರ್ತೈತಿ. ಯಾವುದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ಆಮೇಲೆ ಡೆಸಿಬಲ್ ಪ್ರಿಂಟರ್ ಕೂಡ ಕ್ಯಾರೆಕ್ಟರ್ ಇದೆ, ಬಟ್ ಇವಾಗ ಇದು ಡಿಸ್ಕಸ್ ಮಾಡ್ತಿದ್ದೀವಿ. ಇದರ ಸ್ಪೀಡ್ ಮೆಜರ್ ಮಾಡೋದು ಕ್ಯಾರೆಕ್ಟರ್ ಪರ್ ಸೆಕೆಂಡ್. ಇದು ಕ್ವಶನ್ ಕೇಳ್ತಾರೆ, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ದು ಸ್ಪೀಡ್ ಯಾವ ಯೂನಿಟಿಂದ ಮೆಜರ್ ಮಾಡಲಾಗುತ್ತೆ ಅಂತೇಳಿ. ಕ್ಯಾರೆಕ್ಟರ್ ಪರ್ ಸೆಕೆಂಡ್ ಅಂತ ಇರ್ತೈತೆ, ಪೇಜ್ ಪರ್ ಸೆಕೆಂಡ್ ಅಂತ ಇರ್ತೈತೆ, ಇಮೇಜ್ ಪರ್ ಸೆಕೆಂಡ್ ಅಂತ ಇರ್ತೈತೆ. ಅದು ಬಿಟ್ಟರೆ ಪಿಕ್ಸೆಲ್ ಪರ್ ಸೆಕೆಂಡ್ ಅಂತ ಇರ್ತೈತೆ ಆಪ್ಷನಲ್ಲಿ. ಅದರ ಆನ್ಸರ್ ಏನು ಕ್ಯಾರೆಕ್ಟರ್ ಪರ್ ಸೆಕೆಂಡ್ ಅಂತೇಳಿ. ಓಕೆ, ಎಷ್ಟು ಕ್ಯಾರೆಕ್ಟರ್ ಇದು ಪ್ರಿಂಟ್ ಮಾಡುತ್ತೆ, ಇದರ ಸ್ಪೀಡ್ ಎಷ್ಟೈತೆ ಅಂದರೆ 1 ಸೆಕೆಂಡಿಗೆ 200 ರಿಂದ 500 ಕ್ಯಾರೆಕ್ಟರ್ಗಳನ್ನು ಪ್ರಿಂಟ್ ಮಾಡುವಂಥ
ಕೆಪಾಸಿಟಿ ಇದಕ್ಕೆ ಐತೆ. ಮ್ಯಾಕ್ಸಿಮಮ್ ಇದು 200ರಿಂದ 500 ಕ್ಯಾರೆಕ್ಟರ್ಸ್ಗಳನ್ನು ಪ್ರಿಂಟ್ ಮಾಡುವ ಕೆಪಾಸಿಟಿ ಈ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಗೆ ಇರುತ್ತೆ. ಇದೇ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಯೂನಿಟ್ ನೆನ್ಪಿಟ್ಕೊಳ್ರಿ. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ದು ಯೂನಿಟ್ ಏನು? ಕ್ಯಾರೆಕ್ಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ನೋಡೋಣ ಡೈಸಿವಿಲ್ ಪ್ರಿಂಟರ್. ಡೈಸಿವಿಲ್ ಪ್ರಿಂಟರ್ ಇದು ಯಾವ ರೀತಿ ಅಂದರೆ ಟೈಪ್ ರೈಟರ್ ಪ್ರಿಂಟರ್. ಇದು ನೋಟ್ರಿ ಮಾಡೋಕ್ಕೆ ಈ ಕೋರ್ಟ್ ಹತ್ರ ಹೋದಾಗ ಅಲ್ಲಿ ಟೇಬಲ್ ಹಾಕೊಂಡು ಕೂತಿರ್ತಾರಲ್ಲ, ಹ್ಯಾಂಡ್ಲೆ ಪಿಯಾನೋ ಟೈಪ್ ಇರ್ತೈತೆ. ಇಲ್ಲಿ ಅವರು ಇಲ್ಲೆಲ್ಲ ಲೆಟರ್ಸ್ಗಳು ಇರ್ತವೆ, ಈಗ ABCD ಆಗಿರಲಿ, ಈ ಕಡೆ ಮೇಲೆ ನಂಬರ್ಸ್ಗಳಾಗಿರಲಿ, ಸಿಂಬಲ್ಸ್ಗಳಾಗಿರಲಿ ಎಲ್ಲ ಇಲ್ಲೇ ಇರ್ತವೆ. ಅವುಗಳನ್ನು ಇಲ್ಲಿ ನಾವು ಈಗ ಇಲ್ಲೊಂದು ಅಂತ ಅಂದ್ಕೊಡ್ರಿ, ಇದ್ರ ಮೇಲೆ ಟ್ಯಾಪ್ ಮಾಡಿದಾಗ ಇಲ್ಲೊಂದು ಹೆಡ್ ಇರುತ್ತೆ, ಅದು ಹೋಗಿ ರಿಬ್ಬನ್ ಮೇಲೆ ಟ್ಯಾಪ್ ಮಾಡುತ್ತೆ. ರಿಬ್ಬನ್ದಿರೋ ಇಂಕ್ ಹೋಗಿ ಪೇಪರ್ ಮೇಲೆ ಮೂಡುತ್ತೆ, ಕ್ಯಾರೆಕ್ಟರ್ ಫಾರ್ಮ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಡಾಟ್ ಮೂಲಕ ಕ್ಯಾರೆಕ್ಟರ್ ಫಾರ್ಮ್ ಆಗೋಲ್ಲ. ಇಲ್ಲಿ ಡೈರೆಕ್ಟ್ ಆಲ್ರೆಡಿ ಒಂದು ಲೆಟರ್ ಫ್ರೇಮ್ ಇರತೈತಿ, ಆ ಲೆಟರ್ ಹೋಗಿ ಪೇಜ್ ಮೇಲೆ ಇಂಕ್ ಮೇಲೆ ಮೊದಲು ಟ್ಯಾಪ್ ಮಾಡಿ ಆಮೇಲೆ ಪೇಜ್ ಮೇಲೆ ಟ್ಯಾಪ್ ಮಾಡುತ್ತೆ. ಇದ್ರದ್ದು ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ, ನಾವು ಇವಾಗ ಸೀಲನ್ನು ಹಾಕೋತೀವಲ್ಲ, ಸೀಲ್ ಇಂಕದ ಮೇಲೆ ಒಂದು ಸತಿ ಟ್ಯಾಪ್ ಮಾಡಿ ಆಮೇಲೆ ಇಂಕ್ ಪ್ಯಾಡ್ ಇರ್ತದೆ ಅದ್ರ ಮೇಲೆ ಟ್ಯಾಪ್ ಮಾಡಿ ಯಾವುದೇ ಒಂದು ಪೇಪರ್ ಮೇಲೆ ಟ್ಯಾಪ್ ಮಾಡಿದಾಗ ಅದು ಯಾವ ರೀತಿ ಮೂಡುತ್ತಲ್ಲ ಅದೇ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡ್ತಕ್ಕಂಥದ್ದು ಡೈಸಿಬಲ್ ಪ್ರಿಂಟರ್. ಇದಕ್ಕೆ ಎಕ್ಸಾಂಪಲ್ ಟೈಪ್ ರೈಟರ್ ಪ್ರಿಂಟರ್. ಇಲ್ಲಿ ಕ್ಯಾರೆಕ್ಟರ್ ಫುಲ್ಲಿ ಫಾರ್ಮ್ ಆಗಿರ್ತೈತಿ. ಇದು ಕೂಡ ಕ್ಯಾರೆಕ್ಟರ್ ಪ್ರಿಂಟರೇ, ಇಲ್ಲಿ ಯಾವುದೇ ರೀತಿ ಇಮೇಜ್ ಪ್ರಿಂಟ್ ಮಾಡಲ್ಲ. ಇದು ಕೂಡ ಕ್ಯಾರೆಕ್ಟರ್ ಪ್ರಿಂಟೇ ಮಾಡೋದು. ಬಟ್ ಇದು ಏನು ಮಾಡುತ್ತೆ, ಡಾಟ್ ಮೂಲಕ ಅಲ್ಲ, ಪೂರ್ತಿ ಲೆಟರೇ ಫಾರ್ಮ್ ಮಾಡುತ್ತೆ ಅಷ್ಟೇ. ಪೂರ್ತಿ ಕ್ಯಾರೆಕ್ಟರ್ ಒಂದೇ ಸತಿ ಫಾರ್ಮ್ ಮಾಡುತ್ತೆ. ಇದರ ಒಂದು ಸ್ಪೀಡನ್ನು ಯಾವುದ್ರ ಮೂಲಕ ಇದು ಮಾಡ್ತೀವಿ ಅಂತಂದರೆ ಲೈನ್ ಪರ್ ಮಿನಿಟ್ ಅಂತ. ಲೈನ್ ಪರ್ ಮಿನಿಟ್ ಮೂಲಕ ಇದರ ಸ್ಪೀಡನ್ನು ನಾವು ಇದು ಮಾಡ್ತೀವಿ. ಇವೆರಡು ಕ್ಯಾರೆಕ್ಟರ್ ಪ್ರಿಂಟರ್ಗಳೇ, ಡಾಟ್ ಮ್ಯಾಟ್ರಿಕ್ಸ್ ಮತ್ತು ಡೈಸಿಬಲ್ ಪ್ರಿಂಟರ್ಸ್ಗಳು. ಓಕೆ, ನೆಕ್ಸ್ಟ್ ಲೈನ್ ಪ್ರಿಂಟರ್ ನೋಡೋಣ. ಲೈನ್ ಪ್ರಿಂಟರ್ ಅಂತಂದ್ರೇನು, ಇದ್ರದ್ದು ಸ್ಪೀಡ್ ಜಾಸ್ತಿ ಇರ್ತೈತಿ. ಮೊದಲು ಸ್ವಲ್ಪ ಪೇಜ್ ಪ್ರಿಂಟ್ ಮಾಡೋದಿದ್ರೆ ಯಾವ ಪ್ರಿಂಟರ್ ಯೂಸ್ ಮಾಡ್ತಿದ್ದೀವಿ ನಾವು? ಕ್ಯಾರೆಕ್ಟರ್ ಪ್ರಿಂಟರ್ ಯೂಸ್ ಮಾಡ್ತಿದ್ವಿ, ಡಾಟ್ ಮ್ಯಾಟ್ರಿಕ್ಸ್ ಅಥವಾ ಡೈಸಿಬಲ್ ಪ್ರಿಂಟರ್. ಬಟ್ ಬಲ್ಕಲ್ಲಿ ಪ್ರಿಂಟ್ ಮಾಡ್ಕೊಳ್ಳೋದಾಗಿದ್ದರೆ ಆ ಟೈಮಲ್ಲಿ ನಾವು ಲೈನ್ ಪ್ರಿಂಟರ್ಸನ್ನು ಯೂಸ್ ಮಾಡ್ತೀವಿ. ಲೈನ್ ಪ್ರಿಂಟರಲ್ಲಿ ಒಂದು ಡ್ರಮ್ ಪ್ರಿಂಟರ್ ಬರುತ್ತೆ, ಇನ್ನೊಂದು ಚೈನ್ ಪ್ರಿಂಟರ್ ಅಂತ ಬರುತ್ತೆ. ಮೊದಲು ಚೈನ್ ಪ್ರಿಂಟರ್ ನೋಡೋಣ. ಚೈನ್ ಪ್ರಿಂಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಇದೊಂದು ಬೆಲ್ಟ್ ಇದೆ, ಈ ಬೆಲ್ಟ್ ಮೇಲ್ಗಡೆ ಎಲ್ಲ ಇಲ್ಲಿ ಕ್ಯಾರೆಕ್ಟರ್ಗಳು ನೇಮ್ ಮಾಡಲಾಗಿರ್ತೈತಿ. ಆ ಕ್ಯಾರೆಕ್ಟರ್ ಇದು ಕಾಣಿಸ್ತೈತಲ್ಲ, ಇದು ರಿಬ್ಬನ್. ಈ ರಿಬ್ಬನ್ನಲ್ಲಿ ಏನೋ ಇರ್ತೈತಿ, ಇಂಕ್ ಶೋಕ್ ಆಗಿರ್ತೈತಿ. ಇದರಲ್ಲಿ ಇಂಕ್ ಇರ್ತೈತಿ ರಿಬ್ಬನ್ನಲ್ಲಿ. ಆ ರಿಬ್ಬನ್ ಇರ್ತಕ್ಕಂಥ ಇಂಕ್ ಈ ಬೆಲ್ಟಿನ ಮೇಲೆ ಇರ್ತಕ್ಕಂಥ ಕ್ಯಾರೆಕ್ಟರ್ ಮೇಲೆ ಮೂಡ್ಕೊಂಡು ಅದು ರೊಟೇಟ್ ಆ ಥರ ಯಾವ ರೀತಿ ರೊಟೇಟ್ ಆಗ್ತಾ ಹೋಗ್ತೈತಲ್ಲ, ರೊಟೇಟ್ ಆದಂತೆ ಪೇಜ್ ಮೇಲೆ ಅದು ಬಂದು ಟ್ಯಾಪ್ ಮಾಡ್ತಾ ಹೋಗ್ತೈತಿ. ಟ್ಯಾಪ್ ಮಾಡಿದಾಗ ಲೈನ್ ಬೈ ಲೈನ್ ಏನು ನಿಮ್ಮ ಕ್ಯಾರೆಕ್ಟರ್ಗಳು ಫಾರ್ಮ್ ಆಗ್ತಾ ಹೋಗ್ತವೆ. ಅದಕ್ಕೋಸ್ಕರ ಇದನ್ನು ಲೈನ್ ಪ್ರಿಂಟರಲ್ಲಿ ಒಂದು ಪಾರ್ಟ್ ಅಂತೇಳಿ ಹೇಳಲಾಗುತ್ತೆ. ಇದು ಚೈನ್ ರೂಪದ ಮೇಲೆ ಪ್ರಿಂಟ್ ಮಾಡೋದ್ರಿಂದ ಇದಕ್ಕೆ ಚೈನ್ ಪ್ರಿಂಟರ್ ಅಂತ ಕರಿತೀವಿ. ಇದು ಅರ್ಥ ಆಯ್ತು ಅನ್ಕೋತೀನಿ. ಚೈನ್ ಪ್ರಿಂಟರ್ ಅಂತಂದ್ರೇನು, ಅ ಲೈನ್ ಪ್ರಿಂಟರ್ ದ್ಯಾಟ್ ಯೂಸ್ ರೊಟೇಟಿಂಗ್ ಚೈನ್. ಈ ರೊಟೇಟಿಂಗ್ ಚೈನನ್ನು ಯೂಸ್ ಮಾಡುತ್ತೆ. ದ ಕ್ಯಾರೆಕ್ಟರ್ ಆರ್ ಎಂಬಾಸ್ಡ್. ಈ ಕ್ಯಾರೆಕ್ಟರ್ ನೋಡ್ರಿ, ಇಲ್ಲಿ ಮೇಲ್ಗಡೆ ಎಂಬಾಸ್ಡ್, ಇದ್ರ ಮೇಲೆ ಎಂಬಾಸ್ಡ್ ಇದೆ ಆನ್ ದ ಸರ್ಫೇಸ್ ಆಫ್ ದ ಚೈನ್. ದ ಚೈನ್ ರೊಟೇಟ್ಸ್ ಹಾರಿಜೆಂಟಲಿ. ಚೈನ್ ಹಾರಿಜೆಂಟಲಿ ರೊಟೇಟ್ ಆಗ್ತಾ ಹೋಗುತ್ತೆ ಅರೌಂಡ್ ಸೆಟ್ ಆಫ್ ಹ್ಯಾಮರ್ಸ್. ಫಾರ್ ಈಚ್ ಪ್ರಿಂಟ್ ಲೊಕೇಶನ್ ಒನ್ ಹ್ಯಾಮರ್ ಈಸ್ ಪ್ರೊವೈಡೆಡ್. ಪ್ರತಿಯೊಂದು ಪ್ರಿಂಟಿಂಗ್ ಲೊಕೇಶನ್, ಈ ಪ್ರಿಂಟಿಂಗ್ ಲೊಕೇಶನ್ ಇದು ಒಂದು ಟೀದ ಹಿಂದ್ಗಡೆ ಒಂದು ಹ್ಯಾಮರ್, ಪ್ರತಿಯೊಂದಕ್ಕೆ ಒಂದೊಂದು ಹ್ಯಾಮರ್ ಇರುತ್ತೆ. ಒಂದು ಹ್ಯಾಮರ್ ಇವೆಲ್ಲ ಹ್ಯಾಮರ್ ಅದಾವಲ್ಲ ಇವು. ಈಗ ಇದು ಈ ಕಡೆ ಬಂತಂದರೆ ಇದ್ರ ಹಿಂದ್ಗಡೆ ಒಂದು ಹ್ಯಾಮರ್ ಐತಿ. ಈ ಹ್ಯಾಮರ್ ಇದಕ್ಕೆ ಹೋಗಿ ಟ್ಯಾಪ್ ಒತ್ತಿ ಕೊಡುತ್ತೆ. ಒತ್ತಿ ಕೊಟ್ಟಾಗ ಅದು ಬಂದು ಇಲ್ಲಿ ಮೂಡುತ್ತೆ ಅಷ್ಟೇ. ಫಾರ್ ಈಚ್ ಕ್ಯಾರೆಕ್ಟರ್ ಒಂದು ಹ್ಯಾಮರನ್ನು ಸೆಟ್ ಮಾಡಲಾಗಿರುತ್ತೆ. ಟೋಟಲ್ ನಂಬರ್ ಆಫ್ ಹ್ಯಾಮರ್ ಈಸ್ ಈಕ್ವಲ್ಸ್ ಟು ಟೋಟಲ್ ನಂಬರ್ ಆಫ್ ಪ್ರಿಂಟ್ಸ್. ಈ ಟೋಟಲ್ ನಂಬರ್ ಆಫ್ ಹ್ಯಾಮರ್ ಎಷ್ಟಿದಾವಲ್ಲ ಅವು ಟೋಟಲ್ ನಂಬರ್ ಆಫ್ ಪ್ರಿಂಟ್ ಏಟಾಗಿರ್ತೈತಿ ಒಂದು ಲೈನಲ್ಲಿ, ಅದನ್ನು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಡ್ರಮ್ ಪ್ರಿಂಟರ್ ನೋಡೋಣ. ಡ್ರಮ್ ಪ್ರಿಂಟರಲ್ಲಿ ಏನಾಗುತ್ತೆ, ಇದು ಒಂಥರ ಇದು ಡ್ರಮ್ ಟೈಪ್ ಐತಲ್ಲ, ಈ ಡ್ರಮ್ ಟೈಪ್. ಡ್ರಮ್ದ ಔಟರ್ ಸರ್ಫೇಸ್ ಮೇಲೆ ಕ್ಯಾರೆಕ್ಟರ್ಗಳು ಫಾರ್ಮ್ ಆಗಿರ್ತವೆ. ಇದು ಬೆಲ್ಟ್ ಮೇಲೆ ಯಾವ ರೀತಿ ಕ್ಯಾರೆಕ್ಟರ್ ಅದಾವಲ್ಲ, ಈ ಕ್ಯಾರೆಕ್ಟರ್ಗಳು ಈ ಡ್ರಮ್ಮಿನ ಔಟರ್ ಸರ್ಫೇಸ್ ಮೇಲೆ ಹಲವಾರು ಲೈನ್ಗಳಲ್ಲಿ ಫಾರ್ಮ್ ಆಗಿರ್ತವೆ. ಇಲ್ಲಿ ಕಾಣಿಸ್ತಿದ್ದಲ್ಲ, ಇವೆಲ್ಲ ಕ್ಯಾರೆಕ್ಟರ್ಗಳು ಹಲವಾರು ಲೈನ್ಸ್ಗಳಲ್ಲಿ ಫಾರ್ಮ್ ಆಗಿರ್ತವೆ. ಇದು ಚೈನ್ ಪ್ರಿಂಟರ್ ಏನು ಮಾಡುತ್ತೆ, ಒಂದೇ ಲೈನನ್ನು ಕಾನ್ಸಂಟ್ರೇಟ್ ಮಾಡುತ್ತೆ. ಒಂದು ಸತಿಗೆ ಒಂದೇ ಲೈನ್ ಪ್ರಿಂಟ್ ಮಾಡುತ್ತೆ. ಬಟ್ ಇದು ಒಂದೇ ಸತಿಯಲ್ಲಿ ಹಲವಾರು ಲೈನ್ಸ್ಗಳನ್ನು ಪ್ರಿಂಟ್ ಮಾಡುವಂಥ ಕೆಪಾಸಿಟಿ ಹೊಂದಿರ್ತೈತೆ ಡ್ರಮ್ ಪ್ರಿಂಟರ್. ಅದಕ್ಕೋಸ್ಕರ ಓಲ್ಡ್ ಇಂಪ್ಯಾಕ್ಟ್ ಪ್ರಿಂಟರಲ್ಲಿ ಫಾಸ್ಟೆಸ್ಟ್ ಪ್ರಿಂಟರ್ ಯಾವುದು ಅಂತಂದರೆ ಅದು ಡ್ರಮ್ ಪ್ರಿಂಟರ್. ಇಂಪ್ಯಾಕ್ಟ್ ಪ್ರಿಂಟರಲ್ಲಿ ಫಾಸ್ಟೆಸ್ಟ್ ಪ್ರಿಂಟರ್ ಯಾವುದು? ಡ್ರಮ್ ಪ್ರಿಂಟರ್. ಇಂಪ್ಯಾಕ್ಟ್ ಪ್ರಿಂಟರಲ್ಲಿ ಅತಿ ಸ್ಲೋ ಪ್ರಿಂಟರ್ ಯಾವುದು? ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ಇದು ಫಾಸ್ಟೆಸ್ಟ್ ಪ್ರಿಂಟರ್ ಇಂಪ್ಯಾಕ್ಟ್ ಪ್ರಿಂಟರಲ್ಲಿ. ಇದಾದ ಹಿಂದ್ಗಡೆ ಅಂತಂದರೆ ಚೈನ್ ಪ್ರಿಂಟರ್ ಸೆಕೆಂಡ್ ಹೈಯೆಸ್ಟ್ ಸ್ಪೀಡ್ ಇರ್ತಕ್ಕಂಥದ್ದು. ಓಕೆ, ಡ್ರಮ್ ಪ್ರಿಂಟರ್ ಏನು ಮಾಡುತ್ತೆ, ಇದು ರೊಟೇಟ್ ಆದಂತೆ ಈ ರಿಬ್ಬನ್ ಮೇಲೆ ಇರ್ತಕ್ಕಂಥ ಇಂಕ್ ಪೇಜ್ ಮೇಲೆ ಟ್ಯಾಪ್ ಆಗಿ ಈ ಹ್ಯಾಮರ್ ಇದಲ್ಲ, ಇದು ಪಿನ್ ಹ್ಯಾಮರ್. ಇದು ಹ್ಯಾಮರ್ ಈ ಇಂಕ್ ಯಾವುದು ನಮಗೆ ಲೆಟರ್ ಬೇಕಲ್ಲ ಆ ಲೆಟರ್ದ ಹತ್ತಿರ ಹೋಗಿ ಪ್ರತಿ ಸತಿ
ಟ್ಯಾಪ್ ಮಾಡ್ತಿರ್ತೈತಿ. ಟ್ಯಾಪ್ ಮಾಡಿದಾಗ ಇದ್ರ ಮೇಲೆ ಇರ್ತಕ್ಕಂಥ ಇಂಕ್, ಈ ರಿಬ್ಬನ್ ಮೇಲೆ ಇರ್ತಕ್ಕಂಥ ಇಂಕ್ ಈ ಲೆಟರ್ದು ಕ್ಯಾರೆಕ್ಟರ್ದು ಏನಿರ್ತೈತಿಲ್ಲ ಅದ್ರ ಮೇಲೆ ಹೋಗಿ ಟ್ಯಾಪ್ ಆಗಿ ಅದು ಇಂಕ್ ಇದ್ರ ಮೇಲೆ ಮೂಡ್ಕೊಂಡು ಅದು ಪೇಜ್ ಮೇಲೆ ವಾಪಸ್ ಕಾರ್ಬನ್ ಕಾಪಿಯಲ್ಲಿ ಯಾವ ರೀತಿ ವರ್ಕ್ ಆಗ್ತೈತಿಲ್ಲ ಅದೇ ರೀತಿ ಇದ್ರ ಮೇಲೆ ಪ್ರಿಂಟ್ ಮಾಡುತ್ತೆ. ಇದು ಇಂಪ್ಯಾಕ್ಟ್ ಪ್ರಿಂಟರಲ್ಲಿ ಬರ್ತಕ್ಕಂಥ ಡ್ರಮ್ ಪ್ರಿಂಟರ್. ಡ್ರಮ್ ಪ್ರಿಂಟರ್ is a line printer that is made up of rotating drum to print ಕ್ಯಾರೆಕ್ಟರನ್ನು ಪ್ರಿಂಟ್ ಮಾಡೋಕ್ಕೋಸ್ಕರ ರೊಟೇಟಿಂಗ್ ಡ್ರಮ್ ಈ ಕ್ಯಾರೆಕ್ಟರ್ಸ್ಗಳಿವೆಲ್ಲ ಇದ್ರ ಮೇಲೆ ಇರ್ತಕ್ಕಂಥದ್ದು. ಸರ್ಕ್ಯುಲರ್ ಬ್ಯಾಂಡ್ ಮೇಲೆಲ್ಲ ಕ್ಯಾರೆಕ್ಟರ್ಸ್ ಇರ್ತವೆ ಔಟರ್ ಸರ್ಫೇಸ್ ಮೇಲೆ. ಒಂದು ಸಪ್ರೇಟ್ ಹ್ಯಾಮರ್ ಇರ್ತೈತೆ. ಆ ಹ್ಯಾಮರ್ ಪ್ರತಿಯೊಂದು ಲೆಟ್ರಿಗೂ ಹೋಗಿ ಅದನ್ನು ಟ್ಯಾಪ್ ಮಾಡೋ ಕೆಲಸ ಮಾಡುತ್ತೆ ಅಷ್ಟೇ, ಇದರಲ್ಲಿ ಏನಿಲ್ಲ. ಓಕೆ, ಇಲ್ಲಿ ಒಟ್ಟಾರೆ ಲೈನ್ ಪ್ರಿಂಟರ್ದು ಸ್ಪೀಡ್ ಎಷ್ಟು, ಲೈನ್ ಪರ್ ಮಿನಿಟ್ ಅಂತೇಳಿ ಅದ್ರ ಮೂಲಕ ಇದನ್ನು ಯೂನಿಟನ್ನು ನೋಡ್ತೀವಿ ನಾವು. ಯೂನಿಟ್ ಏನಿದ್ರದ್ದು ಲೈನ್ ಪ್ರಿಂಟರ್ದು ಲೈನ್ ಪರ್ ಮಿನಿಟ್. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ದು ಕ್ಯಾರೆಕ್ಟರ್ ಪರ್ ಸೆಕೆಂಡ್, ಇದ್ರದ್ದು ಲೈನ್ ಪರ್ ಮಿನಿಟ್. 500 to 3000 ಲೈನ್ಸ್ ಪರ್ ಮಿನಿಟ್ ಇರ್ತೈತಿ. ಇದೇನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೈನ್ ಪ್ರಿಂಟರ್ದೇನು ಲೈನ್ ಪರ್ ಮಿನಿಟ್ ಯೂನಿಟ್ ಇದ್ರದ್ದು ಅಷ್ಟೇ. ಡಾಟ್ ಮ್ಯಾಟ್ರಿಕ್ಸ್ದೇನಿತ್ತು ಕ್ಯಾರೆಕ್ಟರ್ ಪರ್ ಮಿನಿಟ್, ಸೆಕೆಂಡ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನ್ ಇಂಪ್ಯಾಕ್ಟ್ ಅಂತಂದ್ರೆ ನಾನು ಅವಾಗಲೇ ಹೇಳಿದೆ, ಪೇಪರ್ ಮತ್ತು ಇಂಕ್ ಎರಡೂ ಟಚ್ ಆಗಂಗಿಲ್ಲ. ಇಂಕ್ ಒಂದು ಕಡೆಯಿಂದ ಸ್ಪ್ರೇ ಆಗ್ತಿರ್ತೈತಿ, ಅದು ಲೇಸರ್ ಮೂಲಕ ಆಗಿರಲಿ, ಅದು ಡೈರೆಕ್ಟ್ ಸ್ಪ್ರೇ ಮಾಡ್ತಕ್ಕಂಥ ಹೆಡ್ ಇರ್ತೈತಿ ಅದ್ರ ಮೂಲಕ ಸ್ಪ್ರೇ ಆಗೋದಾಗಲಿ, ಬಟ್ ಅವು ಟಚ್ ಆಗೋಲ್ಲ, ಪೇಜ್ ಮತ್ತು ಇಂಕ್ ಅಷ್ಟೇ. ಫಸ್ಟ್ ಒಂದು ಲೇಸರ್ ಪ್ರಿಂಟರ್ ನೋಡೋಣ. ಲೇಸರ್ ಪ್ರಿಂಟರ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರಲ್ಲಿ ಫಾಸ್ಟೆಸ್ಟ್ ಪ್ರಿಂಟರ್ ಇದು. ಇವಾಗ ಲೇಸರ್ ಪ್ರಿಂಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಲೇಸರ್ ಬೀಮನ್ನು ಸೆಂಡ್ ಮಾಡುತ್ತೆ. ಇವಾಗ ಇಲ್ಲಿ ಪೇಜ್ ಐತಿ, ಆ ಪೇಜ್ ಮೇಲ್ಗಡೆ ಈ ಪೇಜ್ ಇಲ್ಲಿ ರೊಟೇಟ್ ಆಗಿ ಇಲ್ಲಿ ಬರ್ತಿರ್ಬೇಕಾದ್ರೆ ಇಲ್ಲಿ ಒಳಗಡೆ ಕಾರ್ಟಿಲೇಜ್ ಇರ್ತೈತಿ. ಆ ಕಾರ್ಟಿಲೇಜಲ್ಲಿ ಇಂಕ್ ಇರ್ತೈತಿ. ಆ ಇಂಕನ್ನು ಯೂಸ್ ಮಾಡಿ ಲೇಸರ್ ಪ್ರಿಂಟರ್ ಎಕ್ಸಾಂಪಲ್ ಏನಂತಂದ್ರೆ ಜೆರಾಕ್ಸ್ ಮಾಡ್ಸಕ್ಕೆ ಹೋಗಿರ್ತಾರಲ್ಲ, ಜೆರಾಕ್ಸ್ ಮಷೀನ್ಸ್ಗಳೆಲ್ಲ ಲೇಸರ್ ಪ್ರಿಂಟರ್ ಕ್ಯಾರೆಕ್ಟರ್ ಫಾರ್ಮ್ ಆಗುತ್ತೆ. ಕ್ಯಾರೆಕ್ಟರ್ ಅಷ್ಟೇ ಅಲ್ಲ, ಇಮೇಜ್ ಕೂಡ ಫಾರ್ಮ್ ಮಾಡ್ಬೋದು. ಇದರಲ್ಲಿ ಒಂದು ಟೋನರ್ ಇರ್ತೈತಿ. ಆ ಟೋನರ್ಗೆ ನಾವು ಕಾರ್ಟಿಲೇಜ್ ಅಂತ ಕರಿತೀವಿ. ಆ ಟೋನರಲ್ಲಿ ಇರ್ತಕ್ಕಂಥ ಟೋನ್ ಅಂದ್ರೆ ಇಂಕ್ ಅದು ಲೇಸರ್ ಗನ್ ಮೂಲಕ ಸ್ಪ್ರೇ ಆಗ್ತೈತಿ. ಅದ್ರ ಮೇಲೆ ಸ್ಪ್ರೇ ಆಗಲ್ಲ, ಇದು ಲೇಸರ್ ಮೂಲಕ ಇದ್ರ ಮೇಲೆ ಬಂದು ತಲುಪುತ್ತೆ ಅಷ್ಟೇ. ಇದು ನಾನ್ ಇಂಪ್ಯಾಕ್ಟ್ ಪ್ರಿಂಟಲ್ಲಿ ಬರ್ತಕ್ಕಂಥ ಲೇಸರ್ ಪ್ರಿಂಟರ್. ಓಕೆ, ನೆಕ್ಸ್ಟ್ ಇಂಕ್ ಜೆಟ್ ಪ್ರಿಂಟರ್ ಏನು? ಇಂಕ್ ಜೆಟ್ ಪ್ರಿಂಟರ್ ಯಾವ ರೀತಿ ಕೆಲಸ ಮಾಡತ್ತಂತಂದರೆ, ಇಂಕ್ ಜೆಟ್ ಪ್ರಿಂಟರ್ ಈ ಇಂಕನ್ನು ಯೂನಿಫಾರ್ಮ್ ಆಗಿ ಸ್ಪ್ರೇ ಮಾಡ್ತಕ್ಕಂಥ ಕೆಲಸ ಮಾಡ್ತೈತೆ. ಸಣ್ಣ ಡ್ರಾಪ್ಲೆಟ್ ಇಂಕಿಂದು ಸ್ಪ್ರೇ ಮಾಡೋದು ಕೆಲಸ ಮಾಡುತ್ತೆ. ಇವಾಗ ನೀವು ಫೋಟೋ ಪ್ರಿಂಟ್ ತೊಗೋತೀರ, ಫೋಟೋ ಪ್ರಿಂಟ್ ತೊಗೊಂಡ ತಕ್ಷಣ ಆ ಫೋಟೋ ಪ್ರಿಂಟಿನ ಮೇಲ್ಗಡೆ ನೀವು ಟಚ್ ಮಾಡೋಕ್ಕೆ ಹೋಗ್ಬೇಡಿ ಅಂತೇಳಿ, ಪ್ರಿಂಟ್ ಆದ ತಕ್ಷಣ ನಿಮ್ಮ ಕೈಯಾಗ ಫೋಟೋ ಕೊಟ್ಟಾಗ ಅದನ್ನ ಮೇಲೆ ಟಚ್ ಮಾಡಬೇಡಿ ಅಂತ ಹೇಳ್ತಾರೆ. 1-2 ನಿಮಿಷ ಟಚ್ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಅದು ಈಗ ಜಸ್ಟ್ ಇಂಕ್ ಇದ್ರ ಮೇಲೆ ಸ್ಪ್ರೇ ಆಗಿರ್ತೈತಿ. ಸ್ಪ್ರೇ ಆಗಿರೋ ಇಂಕದ ಮೇಲೆ ಟಚ್ ಮಾಡಿದಾಗ ಅದು ಆ ಕಡೆ ಈ ಕಡೆ ಆಗುವ ಸಾಧ್ಯತೆ ಇರ್ತೈತೆ. ಅದಕ್ಕೋಸ್ಕರ ಅದ್ರ ಮೇಲೆ ಟಚ್ ಮಾಡಬೇಡಿ ಅಂತ ಹೇಳ್ತಾರೆ. ಇದಕ್ಕೆ ಇಂಕ್ ಜೆಟ್ ಪ್ರಿಂಟರ್ ಅಂತ ಕರೆಯೋದು. ಇಂಕನ್ನು ಸ್ಪ್ರೇ ಮಾಡುತ್ತೆ. ಇದರಲ್ಲಿ ಇಂಕ್ ಸ್ಪ್ರೇ ಮಾಡಲ್ಲ, ಇದರಲ್ಲಿ ಲೇಸರ್ ಬೀಮ್ಗಳ ಮೂಲಕ ಇಮೇಜ್ ಕ್ರಿಯೇಟ್ ಆಗುತ್ತೆ. ಬಟ್ ಇದರಲ್ಲಿ ಆ್ಯಕ್ಚುಲಿ ಇಂಕೇ ಬಂದು ಪೇಪರ್ ಮೇಲೆ ಬೀಳುತ್ತೆ. ಬಟ್ ಇಂಕನ್ನು ಸ್ಪ್ರೇ ಮಾಡ್ತಕ್ಕಂಥ ಒಂದು ಗನ್ ಆಗಿರಲಿ ಅಥವಾ ಅದು ಏನೇ ಆಗಿರಲಿ, ರಿಬ್ಬನ್ ಆಗಿರಲಿ, ಅವು ಯಾವುದೇ ಬಂದು ಪೇಪರ್ಗೆ ಟಚ್ ಆಗಲ್ಲ, ಅದು ದೂರದಿಂದನೇ ಸ್ಪ್ರೇ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಇಂಕ್ ಜೆಟ್ ಪ್ರಿಂಟರ್ ಅಂತೇಳಿ ಕರೆಯೋದು. ಓಕೆ, ಹೈ ಕ್ವಾಲಿಟಿ ಇಮೇಜ್ಗಳನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಪ್ರಿಂಟರನ್ನು ಯೂಸ್ ಮಾಡಲಾಗುತ್ತೆ, ಇಂಕ್ ಜೆಟ್ ಪ್ರಿಂಟರನ್ನು. ಇದರಲ್ಲಿ ನಾಸಲ್ಸ್ಗಳಿರ್ತವೆ, ಸಣ್ಣ ನಾಸಲ್ಸ್ಗಳಿರ್ತವೆ. ಆ ನಾಸಲ್ಸ್ ಮೂಲಕ ಇಂಕ್ ಸ್ಪ್ರೇ ಆಗುತ್ತೆ. ಅವು ನಾವು ಯಾವ ಇಂಕ್ 1, 2, 3, 4 ಇಲ್ಲಿ 4 ಕಲರ್ ಇದ್ದಾವೆ. ಇಷ್ಟೇ ಕಲರ್ ಇಂಕ್ ಹಾಕಿದ್ರು ಅದು ಆಟೋಮೆಟಿಕಲ್ಲಿ ಒಳಗಡೆ ಹೋದ ನಂತರ ಇಂಕ್ ಕರೆಕ್ಟಾಗಿ ಪ್ರೊಪೋರ್ಷನೇಟಾಗಿ ಫಾರ್ಮ್ ಮಾಡ್ಕೊಳ್ಳುತ್ತದೆ ಅಷ್ಟೇ. ಓಕೆ, ಇದು ಇಮೇಜು ಮತ್ತು ಕ್ಯಾರೆಕ್ಟರ್ ಎರಡೂ ಪ್ರಿಂಟ್ ಮಾಡುವಂಥದ್ದು ಕೆಲಸ ಮಾಡುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಮೇನ್ ಡಿಫರೆನ್ಸ್ ಏನು, ಇದು ಇಂಕನ್ನು ಸ್ಪ್ರೇ ಮಾಡುತ್ತೆ, ಇದು ಲೇಸರ್ ಮೂಲಕ ಇಂಕ್ ಬಂದು ಪೇಪರ್ ಮೇಲೆ ಮೂಡುತ್ತೆ ಅಷ್ಟೇ. ಇದು ಸ್ಪೀಡಲ್ಲಿ ಜಾಸ್ತಿ ಹೈ ಸ್ಪೀಡಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಲೇಸರ್ ಪ್ರಿಂಟರ್. ಇದು ಹೈ ಕ್ವಾಲಿಟಿಯಲ್ಲಿರ್ತಕ್ಕಂಥದ್ದು ಇಂಕ್ ಜೆಟ್ ಪ್ರಿಂಟರ್. ನೆಕ್ಸ್ಟ್ ಥರ್ಮಲ್ ಪ್ರಿಂಟರ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಂಟರ್ ಅಂತೇಳಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಂಟರ್ ಇದು ಇಂಕ್ ಜೆಟ್ ಮತ್ತು ಇದ್ರದ್ದು ಲೇಸರ್ ಪ್ರಿಂಟರ್ ಇವೆರಡರದ್ದು ಒಂದು ಪ್ರಿನ್ಸಿಪಲನ್ನು ಯೂಸ್ ಮಾಡಿಕೊಂಡೇ ಕೆಲಸ ಮಾಡ್ತಕ್ಕಂಥದ್ದು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಂಟರ್. ಇದ್ರ ಬಗ್ಗೆ ಆಮೇಲೆ ನೋಡೋಣ. ಮೊದಲು ಥರ್ಮಲ್ ಪ್ರಿಂಟರ್ ನೋಡೋಣ. ಥರ್ಮಲ್ ಪ್ರಿಂಟರ್ ಅಂತಂದರೆ ಈ ಪೇಜಲ್ಲಿ ಆಲ್ರೆಡಿ ಒಂದು ಕೆಮಿಕಲಿಂದ ಟ್ರೀಟ್ ಮಾಡಿರ್ತಕ್ಕಂಥ ಪೇಜ್ ಆಗಿರ್ತೈತಿ. ಇದು ಈಗ ಏನಿದು ಪೇಜ್ ಕಾಣಿಸ್ತಿದೆ ಅಲ್ಲಿ ನಿಮಗೆ ಇಲ್ಲಿ, ಈ ಪೇಜ್ ಆಲ್ರೆಡಿ ಕೆಮಿಕಲ್ ದಿಂದ ಟ್ರೀಟ್ ಆಗಿರ್ತಕ್ಕಂಥ ಪೇಜ್ ಆಗಿರ್ತೈತಿ. ಈ ಪ್ರಿಂಟರಲ್ಲಿ ಯಾವುದೇ ರೀತಿಯ ಇಂಕನ್ನು ನಾವು ಹಾಕಲ್ಲ. ಈ ಕ್ವಶನ್ ಕೇಳ್ತಾನೆ,
ಯಾವ ಪ್ರಿಂಟರಲ್ಲಿ ಇಂಕನ್ನು ಯೂಸ್ ಮಾಡಲ್ಲ ಅಂತಂದರೆ ಅದು ಥರ್ಮಲ್ ಪ್ರಿಂಟರ್. ಥರ್ಮಲ್ ಪ್ರಿಂಟರಲ್ಲಿ ಇಂಕನ್ನು ಯೂಸ್ ಮಾಡಲ್ಲ. ಜಸ್ಟ್ ಒಂದು ಥರ್ಮಲ್ ಅಂದರೆ ಹೀಟ್ ಮೂಲಕ ಇದರಲ್ಲಿರ್ತಕ್ಕಂಥ ಕೆಮಿಕಲ್ಗಳು ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಆಗ್ತವೆ. ಇವಾಗ ನೀವು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ದು ಯಾವ್ದಾರು ಆರ್ಡರ್ ಮಾಡಿದಾಗ ಅವರು ಒಳಗಡೆ ಒಂದು ಇನ್ವಾಯ್ಸ್ ಕೊಟ್ಟಿರ್ತಾರೆ. ಆ ಇನ್ವಾಯ್ಸ್ ಸ್ಟಿಕ್ಕರ್ ಅಂಟಿಸ್ತಕ್ಕಂಥ ಇನ್ವಾಯ್ಸ್ಗಳಲ್ಲಿ ನೋಡಿರಿ ನೀವು, ಅದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ನೀವು ಪ್ರೆಷರ್ ಹಾಕಿದಾಗ ಹೀಟ್ ಜನರೇಟ್ ಆಗಿ ಅಲ್ಲಿ ನಿಮ್ದು ಲೈನ್ಗಳು ಆಟೋಮೆಟಿಕಾಗಿ ಮೂಡಕ್ಕೆ ಸ್ಟಾರ್ಟ್ ಆಗ್ತವೆ. ಯಾಕಂದರೆ ಇದರಲ್ಲಿ ಆಲ್ರೆಡಿ ಪೇಪರಲ್ಲಿ ಇಂಕ್ ಇರುತ್ತೆ. ಆ ಇಂಕ್ ಹೀಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಲೆಟರ್ ಅಥವಾ ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಆಗ್ತೈತಿ. ಆ ಕೆಲಸ ಮಾಡ್ತಕ್ಕಂಥದ್ದು ಹೀಟ್ ಮಾಡೋದು ಅಥವಾ ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ಈ ಥರ್ಮಲ್ ಪ್ರಿಂಟರ್ ಮಾಡುತ್ತೆ. ಇದರಲ್ಲಿ ಆಲ್ರೆಡಿ ಪೇಪರಲ್ಲಿ ಇಂಕ್ ಇರ್ತೈತಿ, ಈ ಪ್ರಿಂಟರಲ್ಲಿ ಇಂಕ್ ಹಾಕೋ ಅವಶ್ಯಕತೆ ಕೂಡ ಇರಲ್ಲ ಅಷ್ಟೇ. ಈ ಕ್ವಶನ್ ಇದೇ ರೀತಿ ಬರ್ತೈತಿ, ಯಾವ ಪ್ರಿಂಟರ್ ಬಹಳ ಸ್ಲೋ ಕೆಲಸ ಮಾಡುತ್ತೆ ಮತ್ತು ಅದರಲ್ಲಿ ಇಂಕ್ ನಾವು ಹಾಕೋದೇ ಇಲ್ಲ ಅಂತ ಪ್ರಿಂಟರ್ ಯಾವುದಂತಾರೆ ಅದು ಥರ್ಮಲ್ ಪ್ರಿಂಟರ್. ಇದು ಲೋ ಕ್ವಾಲಿಟಿ ಪ್ರಿಂಟರ್. ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಂಟರ್. ಇದು ಲಾರ್ಜ್ ಕ್ವಾಂಟಿಟಿಯಲ್ಲಿ ಪ್ರಿಂಟ್ ಮಾಡೋಕ್ಕೋಸ್ಕರ ಇವಾಗ ಬುಕ್ ಶಾಪ್ಸ್ಗಳಲ್ಲಿ ಅವರು ಬೈಂಡಿಂಗ್ ಶಾಪ್ಸ್ಗಳು ಇರ್ತಾವಲ್ಲ ಅಂತಲ್ಲೆಲ್ಲ ಈ ಥರದ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಂಟರ್ಗಳನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ಒಂದೇ ಸತಿ ಹಲವಾರು ಪ್ರಿಂಟ್ಸ್ಗಳನ್ನು ಒಂದೇ ಸತಿ ತೊಗೋಬೋದು. ಫ್ರಂಟ್ ಆ್ಯಂಡ್ ಬ್ಯಾಕ್ ಒಂದೇ ಟೈಮಲ್ಲಿ ಪೇಜ್ ಗಟ್ಟಲೆ ಪ್ರಿಂಟ್ ಮಾಡ್ತಕ್ಕಂಥ ಕೆಲಸ ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಂಟರ್ ಮಾಡುತ್ತೆ. ಇದು ಲೇಸರ್ ಪ್ರಿನ್ಸಿಪಲ್ ಕೂಡ ಯೂಸ್ ಮಾಡಿಕೊಂಡ್ರೆ ಅದು ಲೇಸರ್ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊತಕ್ಕಂಥ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಂಟರ್ ಆಗುತ್ತೆ. ಅದು ಇಂಕ್ಜೆಟ್ ಪ್ರಿಂಟರ್ದು ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡ್ರೆ ಅದು ಕಲರ್ ಪ್ರಿಂಟ್ ಮಾಡ್ತೈತೆ. ಆ ಥರದ್ದು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಂಟರ್ ಕೂಡ ಬರ್ತವೆ. ಇದು ಲಾರ್ಜ್ ಅಂದರೆ ಬಲ್ಕ್ ಕ್ವಾಂಟಿಟಿಯಲ್ಲಿರ್ತಕ್ಕಂಥದ್ದು. ಲಾರ್ಜ್ ಶಾಪ್ಸ್ಗಳು ಪ್ರಿಂಟ್ ಮಾಡ್ತಕ್ಕಂಥ ಆ ಶಾಪ್ಸ್ಗಳಲ್ಲಿ ಇದನ್ನು ಜಾಸ್ತಿ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಯಾವ್ದು ಪ್ಲಾಟರ್ ಇರುತ್ತೆ. ಯಾಕೆ ಪ್ಲಾಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ಲಾಟರ್ ಅಂತಂದರೆ ಏನು? ಪ್ಲಾಟರ್ ಇದು ನಾವು ರೇಡಿಯಂ ಶಾಪ್ಸ್ಗಳಲ್ಲಿ ನೋಡಿರ್ತೀವಿ ಈ ಥರದ್ದು ಮಷಿನ್ಸ್. ರೇಡಿಯಂ ಶಾಪ್ಸಲ್ಲಿ ಏನು ಮಾಡಲಾಗತ್ತಂದ್ರೆ ಇದು ಓಪನ್ ಮಾಡಿದಾಗ ಕಾಣಿಸುತ್ತೆ ನಿಮ್ಗೆ. ಇದರೊಳಗಡೆ ಒಂದು ಉದ್ದವಾದ ಒಂದು ಸಾಫ್ಟಿಗೆ ಒಂದು ಗನ್ ಟೈಪ್ ಒಂದು ಹೆಡ್ ಇರ್ತೈತಿ. ಅದು ಯಾವಾಗಲೂ ರೊಟೇಟ್ ಆಗ್ತಿರ್ತದೆ, ಅಂದರೆ ಅದು ಮೂವ್ ಆಗ್ತಿರ್ತೈತಿ. ಯಾವ ರೀತಿ ನಾವು ಕೈಲೇ ಯಾವ ರೀತಿ ಬರಿತೀವಲ್ಲ ಪೇಪರ್ ಮೇಲೆ, ಅದು ಆ ರೀತಿ ಇದು ಬರೆಯೋ ಕೆಲಸ ಮಾಡುತ್ತೆ. ಇದರಲ್ಲಿ ಒಂದು ಸಾಕೆಟ್ ಇರ್ತೈತೆ, ಅದರಲ್ಲಿ ನೀವು ಪೆನ್ ಹಾಕಿದ್ರೆ ಅದು ಸ್ಕೆಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪೆನ್ಸಿಲ್ ಹಾಕಿದ್ರೆ ಸ್ಕೆಚ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಅದರ ಪ್ಲೇಸಲ್ಲಿ ಬ್ಲೇಡ್ ಹಾಕಿದ್ರೆ ಅದು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ರೇಡಿಯಂ ಶಾಪಲ್ಲಿ ಕಟ್ ಮಾಡೋದು ನೋಡಿರ್ತೀವಿ ನಾವು. ಆ ಥರದ್ದು ಕೆಲಸ ಮಾಡೋದು ಪ್ಲಾಟರ್. ಇದರಲ್ಲಿ ನಾವು ಜಾಸ್ತಿ ಕಲರ್ ಯೂಸ್ ಮಾಡೋಕ್ಕಾಗಲ್ಲ, ಮಿನಿಮಮ್ ಕಲರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇದರಿಂದ ಔಟ್ಪುಟ್ ತೊಗೋಬೋದು. ಇದ್ರ ಸೈಜ್ ಪ್ರಿಂಟರ್ಗಿಂತ ಯಾವಾಗಲೂ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದರಲ್ಲಿ 2 ಟೈಪ್ ಬರ್ತವೆ, ಫ್ಲ್ಯಾಟ್ ಬೆಡ್ ಪ್ಲಾಟರ್, ಡ್ರಮ್ ಪ್ಲಾಟರ್ ಅಂತೇಳಿ. ಇದು ಸಣ್ಣ ಸೈಜ್ ಇರ್ತದೆ, ದೊಡ್ಡ ಸೈಜ್ ಇರುತ್ತೆ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ ಅಷ್ಟೇ. ನೆಕ್ಸ್ಟ್ ಪ್ಲಾಟರ್ ಮತ್ತು ಬ್ಯಾನರ್ ಪ್ರಿಂಟರ್ಗೆ ಡಿಫ್ರೆನ್ಸ್ ಐತೆ. ಪ್ಲಾಟರ್ಗೂ ಬ್ಯಾನರ್ ಪ್ರಿಂಟರ್ಗೂ ಮೇನ್ ಡಿಫ್ರೆನ್ಸ್ ಏನಂತಂದರೆ ಇದರಲ್ಲಿ ಜಾಸ್ತಿ ಕಲರ್ ಯೂಸ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಎಷ್ಟು ಬೇಕಷ್ಟು ಕಲರ್ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಇಂಕ್ ಸ್ಪ್ರೇ ಆಗ್ತೈತಿ ಅದರ ಮೇಲೆ, ಈ ಪೇಪರ್ ಮೇಲೆ. ಇದರಲ್ಲಿ ಫ್ಯಾಬ್ರಿಕ್ ಯೂಸ್ ಮಾಡಿರ್ತೀವಿ. ಇದು ಪೇಪರ್ ಅಲ್ಲ, ಇದು ಫ್ಯಾಬ್ರಿಕ್ ಇರ್ತೈತಿ, ಇದನ್ನು ಯೂಸ್ ಮಾಡಿರ್ತೀವಿ. ವಿನೈಲ್ ಮತ್ತು ಕ್ಯಾನ್ವಾಸ್ ಪೇಪರ್ ಅಂತ ಕರೀತಾರೆ ಇದಕ್ಕೆ. ವಿನೈಲ್ ಪೇಪರ್ ಅಥವಾ ಕ್ಯಾನ್ವಾಸ್ ಪೇಪರ್ ಫ್ಯಾಬ್ರಿಕ್ ಅಂತ ಕರೀತಾರೆ, ಅದನ್ನು ಯೂಸ್ ಮಾಡಿರ್ತೀವಿ. ಇದರಲ್ಲಿ ಪೇಪರ್ ಇರ್ತೈತಿ. ಇದರ ಮೆಟೀರಿಯಲ್ ಏನು ಬಾಂಡ್ ಪೇಪರ್ ಆಗಿರಲಿ, ಮೈಲರ್ ಪೇಪರ್ ಆಗಿರಲಿ, ಅವುಗಳನ್ನು ಯೂಸ್ ಮಾಡಲಾಗಿರುತ್ತೆ ಇದರಲ್ಲಿ. ಓಕೆ, ಮತ್ತೇನು ಡಿಫ್ರೆನ್ಸ್ ಐತೆ ಇದರಲ್ಲಿ? ಮೇನ್ ಏನಿಲ್ಲ ಅಷ್ಟೇ. ಇದಕ್ಕಿಂತ ಇದು ದೊಡ್ಡ ಸೈಜಲ್ಲಿ ಪ್ರಿಂಟ್ ಮಾಡುತ್ತೆ. ಆಮೇಲೆ ಇದರದ ಪ್ರಿಂಟಿಂಗ್ ಕ್ವಾಲಿಟಿ ಬೆಸ್ಟ್ ಇರ್ತೈತಿ ಇದಕ್ಕಿಂತ ಇರುತ್ತೆ ಅಷ್ಟೇ. ಬ್ಯಾನರ್ ಪ್ರಿಂಟರ್ ಅಂತಂದರೆ ಈ ರೀತಿ ಕಾಣಿಸ್ತೈತಿಲ್ಲ, ಡಯಾಗ್ರಾಮಲ್ಲಿ ಕಾಣಿಸ್ತೈತಿಲ್ಲ ನಮಗೆ ಇರುತ್ತೆ. ಇದು ಪ್ಲಾಟರ್. ಇದು ಎಷ್ಟೋ ಜನ ಪ್ಲಾಟರ್ಗೆ ಬ್ಯಾನರ್ ಪ್ರಿಂಟರ್ ಅಂತ ಹೇಳ್ತಾರೆ, ಅದು ಬೇರೆ. ಓಕೆ, ನೆಕ್ಸ್ಟ್ ಸ್ಪೀಕರ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಹೆಡ್ಫೋನ್ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಇದು ನಾವು ಔಟ್ಪುಟ್ ಡಿವೈಸ್ ಡಿಸ್ಕಸ್ ಮಾಡ್ತೀವಲ್ಲ, ಅದರಲ್ಲಿ ಸ್ಪೀಕರ್, ಹೆಡ್ಫೋನ್, ಇದ್ರದ್ದೇನು. ಪ್ರೊಜೆಕ್ಟರ್. ನೆಕ್ಸ್ಟ್ ಪ್ರೊಜೆಕ್ಟರ್ ನಿಮ್ಮ ಸ್ಕೂಲ್ಗಳಲ್ಲೆಲ್ಲ ನೋಡಿರ್ತೀರ. ಪ್ರೊಜೆಕ್ಟರ್ ಮೂಲಕ ಇದು CPU ಮೂಲಕ ಮಾನಿಟರ್ ಕನೆಕ್ಟ್ ಆಗ್ತಿರ್ತದಲ್ಲ, ಆ ಪ್ಲೇಸ್ ಇದು ಪ್ರೊಜೆಕ್ಟರ್ ಬಂದು ಕನೆಕ್ಟ್ ಮಾಡ್ತೀವಿ. ಅದರಿಂದ ಇಮೇಜ್ ದೊಡ್ಡ ವಾಲ್ ಮೇಲೆ ಫ್ರೇಮ್ ಆಗುತ್ತೆ. ಇದು ಕೂಡ ಒಂದು ಔಟ್ಪುಟ್ ಡಿವೈಸ್. ಓಕೆ, ಈಗ ಇನ್ಪುಟ್ ಔಟ್ಪುಟ್ಗಳ ಪೋರ್ಟ್ಸ್ಗಳು ಬರ್ತವೆ. ಅವು ಇನ್ಪುಟಲ್ಲಿ ಕೂಡ ಬರ್ತವೆ, ಔಟ್ಪುಟಲ್ಲಿ ಕೂಡ ಬರ್ತವೆ ಪೋರ್ಟ್ಸ್ಗಳು. ಇನ್ಪುಟ್ ಅಂತಂದರೆ ಹೊರಗಡೆ ಇರೋ ಡಾಟಾ ನಾವು ಕಂಪ್ಯೂಟರ್ ಕೊಡ್ತಿರ್ಬೇಕಾದ್ರೆ ಇದು ಇನ್ಪುಟಾಗಿ ಕೆಲಸ ಮಾಡುತ್ತೆ. ಕಂಪ್ಯೂಟರಲ್ಲಿರ್ತಕ್ಕಂಥ ಡಾಟಾ ನಾವು ವಾಪಸ್ ಹೊರಗಡೆ ನಮ್ಮದು ಯಾವುದೋ ಒಂದು ಫೈಲಲ್ಲಾಗಲಿ, ಮೊಬೈಲ್ಸ್ಗಳಲ್ಲಾಗಲಿ, ಹಾರ್ಡ್ ಡ್ರೈವ್ಗಳಲ್ಲಾಗಲಿ, ಅಥವಾ ಬೇರೆ ಪ್ರೊಜೆಕ್ಟರ್ಗೆ ಕನೆಕ್ಟ್ ಮಾಡೋದಾಗಲಿ, ಈ ರೀತಿ ಮಾಡ್ತಿರ್ಬೇಕಾದ್ರೆ ಅದನ್ನು ಏನಂತ ಕರೀತಾರೆ? ಔಟ್ಪುಟ್ ಡಿವೈಸ್, ಔಟ್ಪುಟ್ ಪೋರ್ಟ್ ಅಂತ ಕರೀತಾರೆ. ಯಾವ ಪೋರ್ಟ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲು ಈ ಡಯಾಗ್ರಾಮ್ ನೋಡಿರಿ. ಈ ಡಯಾಗ್ರಾಮ್
CPU ಇದು ನಿಮ್ಮ CPU ಅಲ್ಲ, ಇದು ಏನಿದು ಸಿಸ್ಟಮ್ ಯೂನಿಟ್ ಇದು ಕಾಣಿಸ್ತಿದೆಯಲ್ಲ, ಇದಕ್ಕೆ CPU ಅಂತ ಕರಿತೀವಿ. CPU ಅಲ್ಲದು ಸಿಸ್ಟಮ್ ಯೂನಿಟಲ್ಲಿ ಕೆಲವೊಂದು ಕಂಪೋನೆಂಟ್ಸ್ ಬರ್ತವೆ. ಇದು ಏನಿದೆ ಇಲ್ಲಿ SMPS ಭಾಗ, ಇದು ಒಳಗಡೆ ಇರ್ತೈತೆ. SMPS ಇಲ್ಲಿ ಕಾಣಿಸ್ತಿಲ್ಲ ಅಷ್ಟೇ. SMPSದು ಫ್ಯಾನ್ ಕಾಣಿಸುತ್ತೆ. ಇಲ್ಲಿ ನಾವು SMPSಗೆ ಪವರ್ ಕನೆಕ್ಷನ್ ಕೊಡ್ತೀವಿ. SMPS ಅಂದ್ರೆ ಏನು? ಸ್ವಿಚ್ ಮೋಡ್ ಪವರ್ ಸಪ್ಲೈ. ಅದು ಒಂದು ಕಂಪ್ಯೂಟರ್ದು ಇಂಟರ್ನಲ್ ಹಾರ್ಡ್ವೇರ್. ಇದು ಇಲ್ಲಿದೆ. ಅದು ಬಿಟ್ಟರೆ ಕೆಳಗಡೆ ಬಂದರೆ ಈ ಪೋರ್ಟ್ಸ್ಗಳಲ್ಲಿ ಇಲ್ಲೆರಡು ಪೋರ್ಟ್ಸ್ಗಳು ಬರ್ತವೆ. ಇವು ಹಳೆಯ ಕಂಪ್ಯೂಟರ್ಸ್ಗಳು ಇರ್ತಿದ್ದು, ಇವಾಗ ಇವು ಬರೋಂಗಿಲ್ಲ. ಇವು PS1 PS2 ಪೋರ್ಟ್ಸ್ಗಳು ಅಂತ ಬರ್ತವೆ. ಕೀಬೋರ್ಡ್ ಮತ್ತು ಮೌಸ್ ಕನೆಕ್ಟ್ ಮಾಡೋಕ್ಕೋಸ್ಕರ ಇದ್ವು. ಇವಾಗ ಕೀಬೋರ್ಡ್ ಮತ್ತು ಮೌಸ್ ಎರಡು USB ಮೂಲಕನೇ ಕನೆಕ್ಟ್ ಆಗ್ತವೆ. ಓಕೆ, ಅದಾದ ನಂತರ ಇನ್ನು ಸೀರಿಯಲ್ ಪೋರ್ಟ್ಸ್ ಮತ್ತು ಪ್ಯಾರಲಲ್ ಪೋರ್ಟ್ಸ್ಗಳು ಅಂತ ಬರ್ತವೆ. ಇಲ್ಲಿ ಸೀರಿಯಲ್ ಪೋರ್ಟ್ ಇದೆ, ಇದು ಪ್ಯಾರಲಲ್ ಪೋರ್ಟ್ ಐತೆ. ಪ್ಯಾರಲಲ್ ಪೋರ್ಟ್ಗಳು ಪ್ರೊಜೆಕ್ಟರನ್ನು ಪ್ಲೇ ಮಾಡೋಕ್ಕೋಸ್ಕರ ಯೂಸ್ ಮಾಡಲಾಗುತ್ತೆ. ಆಮೇಲೆ VGA ವಿಡಿಯೋಗ್ರಾಫಿಕ್ ಅರೇ ಅಂತೇಳಿ ಪೋರ್ಟ್ಸ್ ಬರ್ತದೆ. VGA ಪೋರ್ಟ್ ಇಲ್ಲಿದೆ. ಈ VGA ಪೋರ್ಟ್ ಅದಕ್ಕೆ ಯೂಸ್ ಮಾಡಲಾಗುತ್ತೆ ಅಂತಂದರೆ ಮಾನಿಟರ್ಗೆ ಹೋಗಿ ಕನೆಕ್ಟ್ ಮಾಡಿಕೊಂಡು ಈ CPU ಮೂಲಕ ಇಮೇಜ್ ಔಟ್ಪುಟ್ಟನ್ನು ಮಾನಿಟರ್ ಮೂಲಕ ಪಡೆದುಕೊಳ್ಳೋಕ್ಕೆ ಇದು ಮಾನಿಟರ್ ಕನೆಕ್ಷನ್ ಕೊಡೋಕ್ಕೆ ಪ್ಲೇಸ್ ಇದು VGA ಪೋರ್ಟ್. ನೆಕ್ಸ್ಟ್ ಇವೆರಡು USB ಪೋರ್ಟ್ಗಳಿದ್ದಾವೆ. ಇವೆರಡು ಕೂಡ USB ಪೋರ್ಟ್ ಇದ್ದಾವೆ. USB ಪೋರ್ಟ್ ಅಂತಂದರೆ ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ, ಇನ್ನೂ ಇದೆ. ಇಲ್ಲಿ ಮೇಲ್ಗಡೆ ಕಾಣಿಸ್ತದಲ್ಲ, ಇದಕ್ಕೆ RJ ಪೋರ್ಟ್ ಅಂತ ಕರೀತಾರೆ. ಇದು ಇಥರ್ನೆಟ್ ಪೋರ್ಟ್. ಇದು RJ45 RJ11 ಪೋರ್ಟ್ಸ್ಗಳು ಅಂತ ಬರ್ತವೆ. ಅದರಲ್ಲಿ ಇದು RJ45 ಪೋರ್ಟ್ ಇದು ಇಥರ್ನೆಟ್ ಅಥವಾ ಲ್ಯಾನ್ ಕನೆಕ್ಷನ್ ಪೋರ್ಟ್ ಅಂತ ಕರೀತಾರೆ. ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ. ಅದು ಬಿಟ್ಟರೆ ಇವು 3 ಮೈಕ್ರೋಫೋನ್ ಜಾಕ್ಸ್ಗಳಿದ್ದಾವೆ. ಒಂದು ಆಡಿಯೋಗೋಸ್ಕರ ಇರುತ್ತೆ, ಒಂದು ವಿಡಿಯೋಗೋಸ್ಕರ ಇರುತ್ತೆ, ಇನ್ನೊಂದು ಮೈಕ್ರೋಫೋನ್ ಜಾಕ್ ಇರುತ್ತೆ. ಇವು ಮೂರದ ಅವಶ್ಯಕತೆಯೂ ಇಲ್ಲ. ಇವು 3 HDMI ಪೋರ್ಟ್ಗಳ ಮೂಲಕನೇ ಇವಾಗ ಕೆಲಸ ಮಾಡ್ತಿರೋದು. ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಇವಾಗ ಸಪ್ರೇಟಾಗಿ. ಇವುಗಳದೇ ಒಂದು ಬಿಗ್ಗರ್ ಇಮೇಜಲ್ಲಿ ಕಾಣಿಸ್ತದೆ, ಇದರಲ್ಲಿ ನೋಡಿರಿ. ಇವೆರಡು PS1 PS2 ಪೋರ್ಟ್ಸ್ಗಳು. ಇವೆರಡು ಇವೆರಡು ಮೌಸ್ ಕನೆಕ್ಟ್ ಮಾಡೋಕ್ಕೋಸ್ಕರ PS2 ಪೋರ್ಟ್ಗಳಿದ್ದು, ಕೀಬೋರ್ಡ್ಗೋಸ್ಕರ ಒಂದು. ಇವೆರಡು ಇವಾಗ USB-ದಿಂದನೇ ಕನೆಕ್ಷನ್ ತೊಗೊಳ್ತವೆ. ಇದು ಸೀರಿಯಲ್ ಪೋರ್ಟ್ ಆಗಿರುತ್ತೆ. ಇದು ಪ್ರೊಜೆಕ್ಟರನ್ನು ಕನೆಕ್ಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಪ್ಯಾರಲಲ್ ಪೋರ್ಟ್ ಆಗಿರುತ್ತೆ. ಇದು VGA ಪೋರ್ಟ್ ಐತೆ. ಇವು USB ಪೋರ್ಟ್ಸ್ಗಳಿದ್ದಾವೆ. ಇದು ಇಥರ್ನೆಟ್ RJ45 ಕನೆಕ್ಷನ್ ಮಾಡೋಕ್ಕೋಸ್ಕರ ಇಂಟರ್ನೆಟನ್ನು ಕನೆಕ್ಷನ್ ಮಾಡ್ತೀವಲ್ಲ, ವೈಫೈ ಕನೆಕ್ಷನ್ ಪೋರ್ಟ್ಗಳು ಇದು. ಆಮೇಲೆ ಇದು USB ಪೋರ್ಟ್ಗಳು ಮತ್ತೆರಡು. ಇವು ಸೌಂಡ್ಗೋಸ್ಕರ ಇರ್ತಕ್ಕಂಥದ್ದು, ಸೌಂಡ್ ಮತ್ತು ವಿಡಿಯೋ ಇರ್ತಕ್ಕಂಥದ್ದು ಜಾಕ್ಸ್ಗಳು. ಓಕೆ, ಇವಾಗ ಪ್ರತಿಯೊಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ಗಳು, ಪ್ಯಾರಲಲ್ ಪೋರ್ಟ್ ಮತ್ತು ಸೀರಿಯಲ್ ಪೋರ್ಟ್ ಅಂತ ಎರಡು. ಪ್ಯಾರಲಲ್ ಪೋರ್ಟ್ ಮತ್ತು ಸೀರಿಯಲ್ ಪೋರ್ಟ್ ಒಂದೇ ಸತಿ ನೋಡೋಣ. ಪ್ಯಾರಲಲ್ ಪೋರ್ಟ್ ಅಂದರೆ ಈ ರೀತಿ ಪ್ಯಾರಲಲ್ ಲೈನ್ಸ್ಗಳಲ್ಲಿರ್ತಕ್ಕಂಥದ್ದು. ಸೀರಿಯಲ್ ಪೋರ್ಟ್ಸ್ಗಳಂದರೆ ಇದೇ ಕೂಡ ಪ್ಯಾರಲಲ್ ಪೋರ್ಟ್ ಥರನೇ ಕಾಣಿಸುತ್ತೆ. ಬಟ್ ಇದರಲ್ಲಿ ಮೇನ್ ಡಿಫ್ರೆನ್ಸ್ ಏನು ಪ್ಯಾರಲಲ್ ಪೋರ್ಟು ಸೀರಿಯಲ್ ಪೋರ್ಟ್ಸ್ ಅಂತಂದರೆ, ಇದರಲ್ಲಿ ಡಾಟಾ ಒಂದೇ ಸತಿ ಫ್ಲೋ ಆಗ್ತಿರ್ತೈತಿ. ಎಲ್ಲ ಪಿನ್ಸ್ಗಳಲ್ಲೂ ಒಂದೇ ಸತಿ ಡಾಟಾ ಫ್ಲೋ ಆಗ್ತಿರ್ತೈತಿ. ಅದಕ್ಕೋಸ್ಕರ ಇದು ಪ್ಯಾರಲಲ್ ಪೋರ್ಟ್ ಅಂತ ಕರಿತೀವಿ. ಸೀರಿಯಲ್ ಪೋರ್ಟಲ್ಲಿ ಹಂಗಲ್ಲ. ಇದರಲ್ಲಿ ಬಿಟ್ ಬೈ ಬಿಟ್ ಡಾಟಾ ಫ್ಲೋ ಆಗ್ತಿರ್ತೈತಿ. ಅಂದರೆ ಒಂದು ಕಡೆ ಡಾಟಾ ಫ್ಲೋ ಆಗ್ತಿಂತಂದರೆ ಇನ್ನೊಂದು ಕಡೆ ಡಾಟಾ ಫ್ಲೋ ಆಗ್ತಿರಲ್ಲ, ಕಂಟಿನ್ಯೂ ಆಗಿ ಡಾಟಾ ಫ್ಲೋ ಆಗ್ತಿರಲ್ಲ. ಇದರಲ್ಲಿ ಬಿಟ್ ಬೈ ಬಿಟ್ ಡಾಟಾ ಫ್ಲೋ ಆಗ್ತದೆ. ಇದರಲ್ಲಿ ಡಾಟಾ ಏನಾಗ್ತೈತೆ, 8 ಪಿನ್ಸ್ಗಳು, ಅಂದರೆ ಮಿನಿಮಮ್ 8 ಪಿನ್ ಇರಬೇಕು. ಎಷ್ಟು ಬಿ ಇರ್ತೈತಿ ಜಾಸ್ತಿ, ಬಟ್ ಮಿನಿಮಮ್ 8 ಪಿನ್ ಇರ್ತವೆ. ಇದ್ರದ್ದು 8 ಪಿನ್ಸ್ಗಳಲ್ಲಿ ಒಂದೇ ಟೈಮಲ್ಲಿ ಡಾಟಾ ಫ್ಲೋ ಆಗ್ತಿರ್ತೈತಿ. ಬಟ್ ಇದರಲ್ಲಿ ಎಷ್ಟು ಪಿನ್ ಇರ್ತಾವಲ್ಲ, ಆ ಎಲ್ಲ ಪಿನ್ನಲ್ಲಿ ಕೂಡ ಡಾಟಾ ಫ್ಲೋ ಆಗಲ್ಲ. ಅದು ಡಾಟಾ ಬಿಟ್ ಬೈ ಬಿಟ್ ಫ್ಲೋ ಆಗ್ತಿರ್ತೈತಿ. ಅದಕ್ಕೋಸ್ಕರ ಇದು ಸ್ಲೋ ಆಗಿರ್ತದೆ, ಇದು ಸ್ವಲ್ಪ ಫಾಸ್ಟ್ ಕೆಲಸ ಮಾಡುತ್ತೆ ಅಷ್ಟೇ. ಈ ಪ್ಯಾರಲಲ್ ಪೋರ್ಟ್ಸ್ಗಳನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಿಮ್ಮದು ಪ್ರೊಜೆಕ್ಟರ್ ಕನೆಕ್ಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಆಮೇಲೆ ಈ ಸೀರಿಯಲ್ ಪೋರ್ಟ್ಸ್ಗಳನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ನಾವು ಪ್ಲಾಟರ್ಸ್ಗಳಾಗಿರಲಿ, ಬಾರ್ಕೋಡ್ ರೀಡರ್ಸ್ಗಳಾಗಿರಲಿ ಅಂಥವುಗಳಿಗೆ ಕನೆಕ್ಷನ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. MICR ಆಗಿರಲಿ ಅಂಥ ಎಲ್ಲ ಪೆರಿಫರಲ್ ಡಿವೈಸ್ಗಳನ್ನು ಕನೆಕ್ಟ್ ಮಾಡೋಕ್ಕೋಸ್ಕರ ಈ ಥರದ ಪೋರ್ಟ್ಸ್ಗಳು, ಸೀರಿಯಲ್ ಪೋರ್ಟ್ಸ್ಗಳನ್ನು ಯೂಸ್ ಮಾಡ್ಕೋತೀವಿ. ಓಕೆ, ಇದರಲ್ಲಿ ಪ್ಯಾರಲಲ್ ಪೋರ್ಟ್ಸ್ ಮತ್ತು ಸೀರಿಯಲ್ ಪೋರ್ಟ್ಸ್ಗಳಲ್ಲಿ ಫಾಸ್ಟ್ ಯಾವುದು? ಪ್ಯಾರಲಲ್ ಪೋರ್ಟ್. ನೆಕ್ಸ್ಟ್ ನೋಡೋಣ USB, ಯೂನಿವರ್ಸಲ್ ಸೀರಿಯಲ್ ಬಸ್. ಅದು USB ಇದು ಮೊದಲು ಜಾಸ್ತಿ ಯೂಸ್ ಮಾಡ್ತಿತ್ತಲ್ಲ, ಬಟ್ ಇವಾಗ ನಾವು ಅದನ್ನು ಕೀಬೋರ್ಡ್ಸ್ ಕನೆಕ್ಷನ್ಗೂ USB ಯೂಸ್ ಮಾಡ್ತೀವಿ, ಮೌಸ್ ಕನೆಕ್ಷನ್ಗೂ USB ಯೂಸ್ ಮಾಡ್ತೀವಿ. ಹಲವಾರು ಡಾಟಾ ಡಾಟಾವನ್ನು ಕಂಪ್ಯೂಟರ್ಗೆ ಇನ್ಸರ್ಟ್ ಮಾಡೋಕ್ಕೂ, ಆಮೇಲೆ ಡಾಟಾ ರಿಮೂವ್ ಮಾಡ್ಕೊಳ್ಳೋಕ್ಕೂ ಎರಡಕ್ಕೂ USB-ಯನ್ನು ಯೂಸ್ ಮಾಡ್ತೀವಿ. ಹಲವಾರು ಏನು ಹಾರ್ಡ್ವೇರ್ಸ್ಗಳು ಬರ್ತಾವಲ್ಲ, ಅವು USB ಮೂಲಕನೇ ವರ್ಕ್ ಆಗೋದನ್ನು ನಾವು ನೋಡ್ತೀವಿ. ಈ USB-ಯಲ್ಲಿ ಹಲವಾರು ಟೈಪ್ಸ್ಗಳಿದ್ದಾವೆ. ಇವಾಗ ಒಂದು ಟೈಪ್ A, USB ಟೈಪ್ A. ಇದರಲ್ಲಿ 4 ಪಿನ್ ಇರ್ತವೆ. ಆಮೇಲೆ ಮೈಕ್ರೋ USB ಅಂತೇಳಿ ಬರ್ತೈತೆ. ಇದು ನಮ್ಮ ಹಳೆ ಫೋನ್ಗಳಲ್ಲಿ ನೋಡಿದಾಗ ಕಾಣಿಸುತ್ತೆ ನಿಮಗೆ ಇದು. ಅದು ಬಿಟ್ಟರೆ USB ಟೈಪ್ ಸಿಯಲ್ಲಿ 20 ಪಿನ್ಗಳಿರ್ತವೆ. ಆಮೇಲೆ ಮಿನಿ USB ಅಂತೇಳಿ ಬರ್ತೈತೆ. ಅದು ಬಿಟ್ಟರೆ ಲೈಟನಿಂಗ್ ಕೇಬಲ್ ಅಂತೇಳಿ, ಇದು ನಾವು ಐಫೋನ್ಗಳಲ್ಲಿ ನೋಡ್ತೀವಲ್ಲ ಅದರ ಪಿನ್ ಇದು. ಅದಕ್ಕೆ ಲೈಟನಿಂಗ್ ಕೇಬಲ್ಸ್ಗಳಂತ ಕರೀತಾರೆ. ಇವು USB ಟೈಪ್ಸ್ಗಳು. ಓಕೆ,
ಇದರಲ್ಲಿ ಪ್ಲಗ್ ಆ್ಯಂಡ್ ಪೇ ಫೀಚರ್ಸ್ಗಳಿರೋದ್ರಿಂದ ಇದನ್ನು USB ಜಾಸ್ತಿ ಕಾಮನಾಗಿ ಯೂಸ್ ಮಾಡೋದು. ನೆಕ್ಸ್ಟ್ ಫೈರ್ ವಾಲ್ ಪ್ರತಿಯೊಂದು ಕಂಪ್ಯೂಟರ್ ಜಾಸ್ತಿ ಎಲ್ಲ ಕಂಪ್ಯೂಟ್ರಲ್ಲಿ ಇರೋದು ನೋಡಿರಲ್ಲ ನಾವು. ಇದು ಫೈರ್ ವಾಲ್ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಇದು PC ಐತಿ. PC ಅಂದರೆ ಲ್ಯಾಪ್ಟಾಪಲ್ಲಿ ಕಾಣಿಸ್ತಿರೋದು. ಇದು ಫೈರ್ ವಾಲ್ ಈ ಥರದ ಪಿನ್ ಇರುತ್ತೆ. ಇದು ಫೈರ್ ವಾಲ್ 400. ಫೈರ್ ವಾಲ್ ಕೆಲಸ ಏನಂತಂದರೆ ಎಕ್ಸ್ಟರ್ನಲ್ ಹಾರ್ಡ್ವೇರ್ಸ್, ಅದು ಹಾರ್ಡ್ವೇರ್ಸ್ಗಳಲ್ಲಿ ಬರ್ತಕ್ಕಂಥ ಹಾರ್ಡ್ ಡಿಸ್ಕ್ಗಳಾಗಿರಲಿ, DVDಗಳಾಗಿರಲಿ ಅಂಥದ್ದಲ್ಲಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಕ್ಯಾಮ್ರಾದಲ್ಲಿ ಹಲವಾರು ಫೋಟೋಸ್ಗಳು, ವೀಡಿಯೋಸ್ಗಳು, ಈಗ ವೆಡ್ಡಿಂಗ್ದು ಕ್ಯಾಮ್ರಾದಲ್ಲಿ ವೆಡ್ಡಿಂಗ್ ಶೂಟ್ ಆಗಿರ್ತೈತಿ. ಅದು ಶೂಟ್ ಆಗಿರ್ತಕ್ಕಂಥದ್ದು ಕಂಪ್ಯೂಟ್ರಲ್ಲಿ ಹಾಕೋಬೇಕಂತಂದರೆ ನಾರ್ಮಲ್ USB ಕೇಬಲ್ ಮೂಲಕ ಬಹಳ ಸ್ಲೋ ಡಾಟಾ ಫ್ಲೋ ಆಗ್ತೈತಿ. ಬಟ್ ಈ ಫೈರ್ ವಾಲ್ ಮೂಲಕ ಡಾಟಾ ಅತಿ ವೇಗವಾಗಿ, ಅದರೊಳಗಿರ್ತಕ್ಕಂಥ ಡಾಟಾ ಅತಿ ವೇಗವಾಗಿ ಕಂಪ್ಯೂಟ್ರಲ್ಲಿ ಫ್ಲೋ ಆಗ್ತೈತಿ. ಕ್ಯಾಮ್ರಾದಲ್ಲಿರ್ತಕ್ಕಂಥ ಡಾಟಾ ಏನಾಗುತ್ತೆ ಅತಿ ವೇಗವಾಗಿ ಕಂಪ್ಯೂಟರಲ್ಲಿ ಫ್ಲೋ ಆಗೋದನ್ನು ನಾವು ನೋಡ್ತೀವಿ. ಅದರ ಮೂಲಕ ಅದಕ್ಕೆ ಹೆಲ್ಪ್ ಮಾಡೋದು ಫೈರ್ ವೈರ್ ಕನೆಕ್ಷನ್ ಮೂಲಕ. ಫೈರ್ ವೈರ್ ಕನೆಕ್ಷನ್ ಮೂಲಕ ಈ ಕ್ಯಾಮ್ರಾದಲ್ಲಿರ್ತಕ್ಕಂಥ ಡಾಟಾ ಅತಿ ವೇಗವಾಗಿ ಕಂಪ್ಯೂಟರಲ್ಲಿ ಫ್ಲೋ ಆಗುತ್ತೆ. ಅಂದರೆ ಇದ್ರ ಕೆಲಸ ಏನು, ಫೈರ್ ವೈರ್ದು ಎಕ್ಸ್ಟರ್ನಲ್ ಡಾಟಾ ಅಥವಾ ಇಂಟರ್ನಲ್ ಡಾಟಾ ಅತಿ ವೇಗವಾಗಿ ಫ್ಲೋ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಪೋರ್ಟ್. ಇದು ಯಾವುದು ಫೈರ್ ವೈರ್ ಪೋರ್ಟ್. ಇದರ ಸ್ಪೀಡ್ ಯಾವ ರೀತಿ ಇರ್ತೈತೆ ಅಂದರೆ ಇಲ್ಲಿ ನೋಡ್ಬೋದು ನೀವು. ಇದರ ಡಾಟಾ ಟ್ರಾನ್ಸ್ಫರ್ ಮಾಡುವಂಥ ರೇಟ್ ಏನೈತೆ 400 MB/s ಅಷ್ಟು ಡಾಟಾ ಇದು ಏನು ಮಾಡುತ್ತೆ, ಫ್ಲೋ ಮಾಡುತ್ತೆ. ಇದರ ಥ್ರೂ ಈ ಪೋರ್ಟ್ ಮೂಲಕ 100 MB/s ಡಾಟಾ ಫ್ಲೋ ಆಗುತ್ತೆ. ಅಂದರೆ ಬಲ್ಕ್ ಡಾಟಾವನ್ನು ಕಂಪ್ಯೂಟರ್ ಒಳಗೆ ಹಾಕೋದಾಗಲಿ, ಕಂಪ್ಯೂಟರಲ್ಲಿ ಇರ್ತಕ್ಕಂಥ ಬಲ್ಕ್ ಡಾಟಾವನ್ನು ಪೆನ್ ಡ್ರೈವ್ ಮೂಲಕ ಅಥವಾ ನಿಮ್ಮ ಹಾರ್ಡ್ ಡ್ರೈವಲ್ಲಿ ಯಾವುದರಲ್ಲೇ ಆದರೂ ಇನ್ಸರ್ಟ್ ಮಾಡ್ಕೋಬೇಕಂತಂದರೆ ಈ ರೀತಿಯ ಪೋರ್ಟನ್ನು, ಫೈರ್ ವೈರನ್ನು ಯೂಸ್ ಮಾಡಲಾಗತ್ತೆ. ಓಕೆ, ಇದು ಅರ್ಥ ಆಯ್ತು ಅನ್ಕೊತೀನಿ. ಫೈರ್ ವೈರ್ ಏನದು ಬಲ್ಕ್ ಡಾಟಾ ಫ್ಲೋಗೋಸ್ಕರ ಯಾವ ಪೋರ್ಟನ್ನು ಯೂಸ್ ಮಾಡಲಾಗತ್ತೆ ಅಂತ ಕ್ವಶನ್ ಕೇಳಿದ್ರೆ ಫೈರ್ ವೈರ್ ಅಂತ ಹೇಳ್ಬೇಕು. ಓಕೆ, ಪ್ಲಗ್ ಆ್ಯಂಡ್ ಪ್ಲೇ ಮಾಡೆಲಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಪೋರ್ಟ್ ಎಲ್ಲ ಬೇಸಿಕ್ ಪೋರ್ಟ್ ಯಾವುದು ಅಂತಂದರೆ ಅದು USB. ಆಮೇಲೆ ಕಂಪ್ಯೂಟರ್ದು MICR ಆಗಿರಲಿ ಅಥವಾ ಬಾರ್ಕೋಡ್ ರೀಡರ್ ಆಗಿರಲಿ, ಅವೆಲ್ಲ ಯಾವ ಪೋರ್ಟಿಗೆ ಕನೆಕ್ಟ್ ಆಗ್ತವೆ ಅಂತಂದರೆ ಅವು ಸೀರಿಯಲ್ ಪೋರ್ಟಿಗೆ ಕನೆಕ್ಟ್ ಆಗ್ತವೆ. ಪ್ರೊಜೆಕ್ಟರ್ ಯಾವ ಪೋರ್ಟಿಗೆ ಕನೆಕ್ಟ್ ಆಗ್ತದೆ ಅಂತಂದರೆ ಅದು ಪ್ಯಾರಲಲ್ ಪೋರ್ಟಿಗೆ ಕನೆಕ್ಟ್ ಆಗುತ್ತೆ. ಪ್ಯಾರಲಲ್ ಪೋರ್ಟ್ಗೂ ಸೀರಿಯಲ್ ಪೋರ್ಟ್ಗೂ ಮೇನ್ ಡಿಫ್ರೆನ್ಸ್ ಏನಂತಂದರೆ ಪ್ಯಾರಲಲ್ ಪೋರ್ಟಲ್ಲಿ ಎಷ್ಟು ಪಿನ್ ಇರ್ತಾವಲ್ಲ ಪ್ರತಿಯೊಂದು ಪಿನ್ನಲ್ಲೂ ಡಾಟಾ ಫ್ಲೋ ಆಗ್ತಿರ್ತೈತೆ, ಇನ್ಫಾರ್ಮೇಷನ್ ಫ್ಲೋ ಆಗ್ತಿರ್ತೈತೆ. ಅದು ಏನೇ ಇರಲಿ ಅದ್ರ ಮೂಲಕ 8 ಪಿನ್ಗಳಲ್ಲಿ ಫ್ಲೋ ಆಗ್ತಿರ್ತೈತೆ. ಬಟ್ ಸೀರಿಯಲ್ ಪೋರ್ಟಲ್ಲಿ ಬಿಟ್ ಬೈ ಬಿಟ್ ಡಾಟಾ ಫ್ಲೋ ಆಗ್ತಿರ್ತೈತೆ. ಒಂದು ಪಿನ್ನಲ್ಲಿದ್ದರೆ ಇನ್ನೊಂದು ಪಿನ್ನಲ್ಲಿ ಇರೋಲ್ಲ, ಬಿಟ್ ಬೈ ಬಿಟ್ ಡಾಟಾ ಫ್ಲೋ ಆಗ್ತಿರ್ತೈತೆ. ಅದಕ್ಕೋಸ್ಕರ ಪ್ಯಾರಲಲ್ ಪೋರ್ಟ್ ಸ್ಪೀಡ್ ಇದೆ, ಸೀರಿಯಲ್ ಪೋರ್ಟ್ ಸ್ಲೋ ಆಗಿರುತ್ತೆ ಅಷ್ಟೆ. ನೆಕ್ಸ್ಟ್ HDMI ಪೋರ್ಟ್. HDMI ಅಂತಂದ್ರೇನು, ಹೈ ಡೆಫಿನೇಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್. ಇದು ಒಂದೇ ಟೈಮ್ನಲ್ಲಿ ಆಡಿಯೋ ಮತ್ತು ವಿಡಿಯೋ ಎರಡೂ ಸಿಗ್ನಲ್ನೆಲ್ಲ ಫ್ಲೋ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಪೋರ್ಟ್ ಇದು. ಇದರ ಮೇನ್ ಕೆಲಸ ಏನು, ಆಡಿಯೋ ಮತ್ತು ವಿಡಿಯೋ ಎರಡೂ ಸಿಗ್ನಲ್ಗಳು ಒಂದೇ ಟೈಮಲ್ಲಿ ಸೈಮಲ್ಟೇನಿಯಸ್ಲಿ ನಾವು ಒಂದೇ ಕೇಬಲ್ ಮೂಲಕ ಯೂಸ್ ಮಾಡ್ಕೋಬೋದು. ಅಂಥ ಪೋರ್ಟ್ಸ್ಗಳಿಗೆ HDMI ಪೋರ್ಟ್ಸ್ಗಳು ಅಂತ ಕರೀತಾರೆ. ಇದರದ್ದು ಹೈ ಕ್ವಾಲಿಟಿ ಆಡಿಯೋ ಮತ್ತು ಹೈ ಕ್ವಾಲಿಟಿ ವಿಡಿಯೋಗಳು ಇದ್ರ ಮೂಲಕ ನಾವು ಫ್ಲೋ ಆಗೋದನ್ನು ನೋಡ್ತೀವಿ. ಇದರಲ್ಲಿ 3 ಟೈಪ್ಸ್ ಇದ್ದಾವೆ. ಒಂದು ಸ್ಟ್ಯಾಂಡರ್ಡ್ HDMI, ಮಿನಿ HDMI, ಮೈಕ್ರೋ HDMI ಅಂತೇಳಿ. ಓಕೆ, ಇನ್ನೊಂದು MIDI ಅಂತೇಳಿ ಬರ್ತೈತೆ. HDMI ಟೈಪ್, ಇದು MIDI ಅಂತೇಳಿ. ಇದರಲ್ಲಿ ಏನು ಮಾಡ್ತೈತೆ, HDMIಯಲ್ಲಿ ವಿಡಿಯೋ ಪ್ಲಸ್ ಆಡಿಯೋ ಎರಡೂ ಹೈ ಕ್ವಾಲಿಟಿ ವಿಡಿಯೋ, ಹೈ ಕ್ವಾಲಿಟಿ ಆಡಿಯೋ ಎರಡೂ ಫ್ಲೋ ಮಾಡ್ತೈತೆ. ಇದರ ಮೂಲಕ HDMI ಪೋರ್ಟ್ಸ್ಗಳ ಮೂಲಕ, HDMI ಕೇಬಲ್ಸ್ಗಳ ಮೂಲಕ. MIDI ಪೋರ್ಟ್ ಅಥವಾ MIDI ಕೇಬಲ್ಸ್ಗಳ ಮೂಲಕ ಓನ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕನೆಕ್ಷನ್ಗೋಸ್ಕರ ಯೂಸ್ ಮಾಡೋದು. ಓನ್ಲಿ ಆಡಿಯೋ ಫ್ಲೋ ಆಗುತ್ತೆ ಇದ್ರ ಮೂಲಕ, ಓನ್ಲಿ ಆಡಿಯೋ. ಇದು ಓನ್ಲಿ ಆಡಿಯೋ. MIDI ಪೋರ್ಟ್ ಯೂಸ್ ಮಾಡೋದು ಓನ್ಲಿ ಆಡಿಯೋಗೋಸ್ಕರ, HDMI ಪೋರ್ಟ್ ಯೂಸ್ ಮಾಡೋದು ವಿಡಿಯೋ ಪ್ಲಸ್ ಆಡಿಯೋಗೋಸ್ಕರ. ಇದೊಂದು ಡಿಫ್ರೆನ್ಸ್ ನೆನ್ಪಿಟ್ಕೋಬೇಕು ಅಷ್ಟೇ. ನೆಕ್ಸ್ಟ್ RJ ಪೋರ್ಟ್ಸ್ಗಳು ಬರ್ತವೆ. RJ ಪೋರ್ಟ್ಸ್ಗಳಲ್ಲಿ ಮೇನ್ಲಿ ಕಾಮನ್ ಆಗಿ ನಾವು ಕಾಣ್ತಕ್ಕಂಥದ್ದು RJ11 ಮತ್ತು RJ45. RJ11ಗಳು ಹಿಂದಕ್ಕೆ ನಮ್ಮ ಮನೆಯಲ್ಲಿ ಇರ್ತಿದ್ವಲ್ಲ ಲ್ಯಾಂಡ್ಲೈನ್ಸ್ಗಳು, ಆ ಲ್ಯಾಂಡ್ಲೈನ್ಸ್ಗಳು ಈ ಹೋಟೆಲ್ಗೆ ಹೋದಾಗ ಲ್ಯಾಂಡ್ಲೈನ್ಸ್ಗೆ ಒಂದು ವೈರ್ ಕನೆಕ್ಷನ್ ಆಗಿರ್ತೈತಿ. ಆ ಕನೆಕ್ಷನ್ ಆಗುವ ವೈರ್ಸ್ಗಳು RJ ಪೋರ್ಟ್ ಮೂಲಕ ಕನೆಕ್ಷನ್ ಆಗ್ತವೆ. RJ ಪೋರ್ಟನ್ನು ಯಾವುದು ಡಿವೈಸ್ಗಳಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಲ್ಯಾಂಡ್ಲೈನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ, ಅಷ್ಟೇ ನೆನ್ಪಿಟ್ಕೊಳ್ರಿ. RJ45 ಇಥರ್ನೆಟ್ಗೋಸ್ಕರ, ಈ ಲ್ಯಾನ್ ಕನೆಕ್ಷನ್ ಅಥವಾ ಇಥರ್ನೆಟ್ಗೋಸ್ಕರ, ಅಥವಾ ಇವಾಗ ವೈಫೈ ಕನೆಕ್ಷನ್ ಕೊಡ್ತೀವಲ್ಲ ನಾವು, ಆ ವೈಫೈ ಕನೆಕ್ಷನ್ ಕೊಡ್ತಿರ್ತಾರಲ್ಲ ಆ ಕನೆಕ್ಷನ್ಗೆ ಯೂಸ್ ಮಾಡ್ತಕ್ಕಂಥದ್ದು ಇದು RJ45 ಪೋರ್ಟ್ ಇದು. ಓಕೆ,
ಈ RJ45 ಪೋರ್ಟಲ್ಲಿ 8 ಪಿನ್ಸ್ಗಳು ಇರ್ತವೆ. ಅದು ಇಥರ್ನೆಟ್ಗೋಸ್ಕರ. ಇಥರ್ನೆಟ್ ಅಂದರೆ ಇಂಟರ್ನೆಟ್ ಕನೆಕ್ಷನ್ ಮಾಡೋಕ್ಕೋಸ್ಕರ ಕಂಪ್ಯೂಟರ್ಗೆ ಯೂಸ್ ಮಾಡೋದು. ಆಮೇಲೆ RJ11ಅಲ್ಲಿ 2ರಿಂದ 4 ಪಿನ್ಸ್ಗಳು ಇರ್ತವೆ, ಟೆಲಿಫೋನಲ್ಲಿ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಇಲ್ಲಿ ಡಯಾಗ್ರಾಮಲ್ಲಿ ಕಾಣಿಸ್ತಿದೆ, ಇದು RJ45 ಪಿನ್ ಇದೆ, RJ45 ಪೋರ್ಟ್ ಇದು RJ11 ಪೋರ್ಟ್. ಪ್ರತಿಯೊಂದ್ರದ್ದು ಡಯಾಗ್ರಾಮ್ ಹಾಕಲಾಗಿದೆ. ಓಕೆ, ಹಾರ್ಡ್ ಡಿಸ್ಕ್ ಪೋರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾರ್ಡ್ ಡಿಸ್ಕ್ ಅಂದರೆ ಏನು? ಅದು ಒಂದು ಮೆಮರಿ ಯೂನಿಟ್ ಐತೆ, ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥದ್ದು ಇಂಟರ್ನಲ್ ಹಾರ್ಡ್ವೇರ್ ಐತೆ. ಇದ್ರ ಬಗ್ಗೆ ಕಂಪ್ಯೂಟರ್ ಮೆಮರಿ ಚಾಪ್ಟರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಹಾರ್ಡ್ ಡಿಸ್ಕ್ ಕನೆಕ್ಷನ್ಗೋಸ್ಕರ ಕೆಲವೊಂದು ಪೋರ್ಟ್ಸ್ಗಳಿರ್ತವೆ, ಆ ಪೋರ್ಟ್ಸ್ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇದರಲ್ಲಿ ಒಟ್ಟು 4 ಪೋರ್ಟ್ಗಳು ಬರ್ತವೆ. ಮೇನ್ಲಿ ಯೂಸ್ ಮಾಡೋದು ಒಟ್ಟು 3 ಪೋರ್ಟ್ಗಳು. ಇವಾಗ ಒಂದು ಓಲ್ಡ್ ಪೋರ್ಟ್ ಇತ್ತು, ಅದು ಕೂಡ ಅದು ಯೂಸ್ ಮಾಡೋದು ಕೂಡ ಕಡಿಮೆ ಆಗಿದೆ. ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಒಂದು ಸಾಟಾ ಪೋರ್ಟ್ ಅಂತ ಬರುತ್ತೆ, ಇನ್ನೊಂದು ಪಾಟಾ ಪೋರ್ಟ್ ಅಂತ ಬರುತ್ತೆ, ಇನ್ನೊಂದು ಸಾಸ್ ಅಂತೇಳಿ ಬರುತ್ತೆ. ಈ 3 ಪೋರ್ಟ್ಸ್ಗಳು ಇವಾಗ ಕಾಮನ್ನಾಗಿ ಯೂಸ್ ಮಾಡ್ತಕ್ಕಂಥದ್ದು. ಇದರಲ್ಲಿ ಓಲ್ಡೆಸ್ಟ್ ಪೋರ್ಟ್ ಅಂತಂದರೆ ಇದು ಓಲ್ಡೆಸ್ಟ್ ಪೋರ್ಟ್. ಈ 3ರಲ್ಲಿ ಓಲ್ಡೆಸ್ಟ್ ಪೋರ್ಟ್. ಇದು ಪ್ಯಾರಲಲ್ ಅಂತೇಳಿ ಪ್ಯಾರಲಲ್ ಪೋರ್ಟ್. ಇದ್ರದ್ದು ಇದು ಏನಂತಂದರೆ, ಇದು ಪ್ಯಾರಲಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್ ಅಂತ ಕರಿತೀವಿ. ಒಂದೊಂದು ಡಿಸ್ಕಸ್ ಮಾಡ್ತಾ ಹೋಗೋಣ ಇವಾಗ. ಫಸ್ಟ್ ಒನ್ ಪ್ಯಾರಲಲ್, ಇದು ಪಾಟಾ ಪೋರ್ಟ್ ಬಗ್ಗೆ ನೋಡೋಣ. ಇದ್ರದ್ದು ಲಾಂಗ್ ಫಾರ್ಮ್ ಏನದು? ಪ್ಯಾರಲಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್. ಬರ್ಕೊಂಡಿದ್ದು ಪ್ಯಾರಲಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್. ಸಾಟಾ ಅಂತಂದರೆ ಸೀರಿಯಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್. ಆಮೇಲೆ SCSI ಅಂತೇಳಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು SCSI ಅಂತಂದರೆ ಇದು ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್ ಅಂತಾರೆ. ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್. SAS ಅಂತಂದರೆ ಸೀರಿಯಲ್ ಅಟ್ಯಾಚ್ಡ್ ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್ ಅಂತಾರೆ. ಈ 3ದು ಲಾಂಗ್ ಫಾರ್ಮ್ ಇದು. ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಪಾಟಾ ಪೋರ್ಟ್. ಪಾಟಾ ಪೋರ್ಟ್ ಇಲ್ಲಿ ಡಯಾಗ್ರಾಮಲ್ಲಿ ಕಾಣಿಸ್ತಿದೆ ನೋಡಿರಿ, ಇದು ಪಾಟಾ ಪೋರ್ಟ್. ಪಾಟಾ ಪೋರ್ಟ್ ಅಂದರೆ ಪೋರ್ಟ್ ಎಲ್ಲೈತೆ ಇದು, ಈ ಕನೆಕ್ಷನ್ ಪಿನ್ಗಳಿರ್ತಕ್ಕಂಥ ಇದು ಪೋರ್ಟ್. ಇದು ಪಾಟಾ ಪೋರ್ಟ್. ಇಲ್ಲಿ ಕಾಣಿಸ್ತಿದೆ ಸಾಟಾ ಪೋರ್ಟ್. ಓಕೆ, ಪಾಟಾ ಪೋರ್ಟ್ ಅಂತಂದ್ರೇನು? ಇದು ಓಲ್ಡರ್ ಐತೆ. ಇದರಲ್ಲಿ ಏನಾಗ್ತಿತ್ತು, ಡಾಟಾ ಪ್ರತಿಯೊಂದು ಪೋರ್ಟಲ್ಲಿ ಫ್ಲೋ ಆಗ್ತಿತ್ತು, ಕಂಟಿನ್ಯೂಸ್ ಫ್ಲೋ ಆಗ್ತಿತ್ತು. ಇದು ಪ್ಯಾರಲ್ ಮೇಲೊಂದು ಕಡೆ ಕೆಳಗೊಂಡು ಎರಡು ಲೈನ್ ಇರ್ತೈತೆ. ಈ ಪಿನ್ನಿನ ಲೈನ್ಗಳು 2 ಇರ್ತವೆ. ಕಂಟಿನ್ಯೂವಸಲ್ಲಿ ಇದರಲ್ಲಿ ಏನಾಗ್ತಿತ್ತು, ಡಾಟಾ ಕಂಟಿನ್ಯೂವಸ್ ಆಗಿ ಫ್ಲೋ ಆಗ್ತಿತ್ತು. ಇದು ಓಲ್ಡರ್ ಐತೆ. ಇದ್ರದ್ದು ಒಂದೇ ಸತಿ ಎಲ್ಲ ಡಾಟಾ ಫ್ಲೋ ಆಗ್ತಕ್ಕಂಥ ಕೆಲಸ. ಇದು ಆಲ್ರೆಡಿ ಇವಾಗ ರಿಪ್ಲೇಸ್ ಆಗಿದೆ. ಎದ್ರ ಮೂಲಕ ಅಂತಂದರೆ ಸಾಟಾ ಪೋರ್ಟ್ಸ್ಗಳ ಮೂಲಕ. ಸಾಟಾ ಪೋರ್ಟ್ಸ್ಗಳು ಏನಿದಾವೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಈ ಕಡೆ ಡಯಾಗ್ರಾಮಲ್ಲಿ ಸಾಟಾ ಪೋರ್ಟ್ಸ್ಗಳು. ಇದರದ್ದು ಪಿನ್, ಈ ಪಾಟಾ ಪೋರ್ಟ್ಸ್ಗಳಲ್ಲಿ ಪಿನ್ಗಳ ಸಂಖ್ಯೆ ಜಾಸ್ತಿ ನೋಡಿರಿ, 40 ಪಿನ್ಸ್ಗಳಿದ್ವು ಇದರಲ್ಲಿ. ಬಟ್ ಈ ಸಾಟಾ ಪೋರ್ಟ್ಸ್ಗಳಲ್ಲಿ ಪಿನ್ಗಳ ಸಂಖ್ಯೆ ಕಡಿಮೆ ಆಗಿದೆ. 7ರಿಂದ 15 ಪಿನ್ಗಳು ಮಾತ್ರ ಈ ಸಾಟಾ ಪೋರ್ಟಲ್ಲಿ ಇರ್ತವೆ. ಈ ಸಾಟಾ ಪೋರ್ಟ್ಗಳು ಏನಾಗಿದ್ದಾವೆ, ಇದಕ್ಕಿಂತ ಸ್ಮಾಲ್ ಸೈಜ್ ಮಾಡಲಾಗಿದೆ. ಇದನ್ನು ಸಣ್ಣ ಸೈಜ್ ಮಾಡಿ ಇದು ಏನು ಮಾಡುತ್ತೆ, ಸಾಟಾ ಅಂತಂದ್ರೆ ಏನು? ಸೀರಿಯಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್. ಸೀರಿಯಲ್ ಅಂತಂದರೆ ಇದರಲ್ಲಿ ಬಿಟ್ ಬೈ ಬಿಟ್ ಡಾಟಾ ಫ್ಲೋ ಆಗುತ್ತೆ. ಆವಾಗಲೇ ನಾನು ಹೇಳಿದೆ, ಸೀರಿಯಲ್ ಪೋರ್ಟ್ಸ್ ಮತ್ತು ಪ್ಯಾರಲಲ್ ಪೋರ್ಟ್ಸ್ಗಳು ಹೇಳ್ತಿರ್ಬೇಕಾದ್ರೆ ಸೀರಿಯಲ್ ಪೋರ್ಟಲ್ಲಿ ಬಿಟ್ ಬೈ ಬಿಟ್ ಡಾಟಾ ಫ್ಲೋ ಆಗ್ತದೆ. ಒಂದೇ ಸತಿ ಎಲ್ಲದರಲ್ಲೂ ಫ್ಲೋ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಈ ಒಂದೊಂದರಲ್ಲಿ ಡಾಟಾ ಫ್ಲೋ ಆಗ್ತಾ ಇರುತ್ತೆ. ಇದು ಸೀರಿಯಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್. ಇದು ಇವಾಗ ಈ ಪಾಟಾ ಪೋರ್ಟನ್ನು ರಿಪ್ಲೇಸ್ ಮಾಡಲಾಗಿದೆ ಸಾಟಾ ಪೋರ್ಟ್ ಮೂಲಕ. ಇವಾಗ ಯೂಸ್ ಮಾಡೋದು ಸಾಟಾ ಪೋರ್ಟ್. ಈ ಸಾಟಾ ಪೋರ್ಟ್ಗಿಂತಲೂ ಅಡ್ವಾನ್ಸಲ್ಲಿರ್ತಕ್ಕಂಥದ್ದು ಯಾವುದು? ಇದು SCSI. ಯಾವುದ್ಯಾವುದು? ಸೀರಿಯಲ್ ಅಟ್ಯಾಚ್ಮೆಂಟ್ ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್ ಅಂತಾರೆ. ಇದು ಇವಾಗ ನಾವು ಈ ಪೋರ್ಟನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಏನು ಡಿಫ್ರೆನ್ಸ್ ಐತೆ ಅಂತಂದರೆ, ಸಾಟಾ ಪೋರ್ಟ್ ಥರನೇ ಇದು ಕೆಲಸ ಮಾಡೋದು. ಬಟ್ ಒಂದು ಮೇನ್ ಹೇಳ್ಬೇಕಾಗಿತ್ತು ನಾನು, ಸಾಟಾ ಪೋರ್ಟ್ದ ಕೇಬಲ್ಸ್ಗಳದ್ದು ಇದೇನು ಪೋರ್ಟ್ ಯಾವ ರೀತಿ ಇರ್ತೈತೆ ಅಂದರೆ L ಶೇಪ್ಡ್ ಪೋರ್ಟ್ ಇರ್ತೈತೆ. ಇದು ಇಂಪಾರ್ಟೆಂಟ್ ಐತೆ. ಯಾವ ಪೋರ್ಟಿನ ಇದು ಡಿಸೈನ್ L ಶೇಪಲ್ಲಿ ಇರ್ತೈತೆ ಅಂತ ಕೇಳ್ತಾನೆ, ಅದು ಸಾಟಾ ಪೋರ್ಟಿಂದ. ಇಲ್ಲಿ ಕಾಣಿಸ್ತದೆ ನೋಡ್ರಿ, ಇದು L ಶೇಪಲ್ಲಿ. ಇಲ್ಲಿ ಒಳಗಡೆ ಐತೆ ಇದು L ಶೇಪಲ್ಲಿದೆ ಪೋರ್ಟಿಂದು. ಇಲ್ಲಿ ಜೂಮ್ ಮಾಡಿದಾಗ ಕಾಣಿಸುತ್ತೆ. ಒಂದು ಸೆಕೆಂಡ್. ಇಲ್ಲಿ ನೋಡ್ಬೋದು ನೀವು, ಇವೆರಡು L ಶೇಪ್ ಕಾಣಿಸ್ತದೆ ಇಲ್ಲಿ. ಈ ರೀತಿ ಇದು ಪೋರ್ಟ್, ಇದು L ಶೇಪಲ್ಲಿದೆ. ಈ ಥರ L ಶೇಪಲ್ಲಿ ಇರ್ತೈತಿ ಇದ್ರ ಪೋರ್ಟ್. ಸಾಟಾ ಪೋರ್ಟಿಂದ ಏನು ಪಿನ್ನಿಂದ ಇದು ಇರ್ತೈತಲ್ಲ ಡಿಸೈನ್, ಅದು L ಶೇಪಲ್ಲಿರುತ್ತೆ. ಕ್ವಶನ್ ಬರುತ್ತೆ, ಇದು ಈ ರೀತಿ ಕ್ವಶನ್ ಕೇಳ್ತೇವೆ, ಯಾವ ಪೋರ್ಟಿಂದ ಡಿಸೈನ್ L ಶೇಪಲ್ಲಿ ಇರ್ತೈತೆ ಅಂದರೆ ಅದು ಸಾಟಾ ಪೋರ್ಟಿಂದ. ಓಕೆ, ಇವಾಗ ನಾವು ಯಾವ್ದು ಡಿಸ್ಕಸ್ ಮಾಡ್ತಿದ್ವಿ? SAS ಪೋರ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಇದು ಸೇಮ್ ಟು ಸೇಮ್ ಸಾಟಾ ಪೋರ್ಟ್ ಟೈಪೇ ಇದೆ. ಬಟ್ ಸಾಟಾ ಪೋರ್ಟಲ್ಲಿ ಏನು ಮಾಡಬೇಕಾಗ್ತಿತ್ತು, ಇದು ಮೆಮರಿ ಡಾಟಾ ಫ್ಲೋ ಆಗೋಕ್ಕೋಸ್ಕರ ಒಂದು ಕನೆಕ್ಷನ್, ಯಾವುದಾದ್ರು ಸಾಟಾ ಕನೆಕ್ಷನ್. ಅದ್ರ ಜೊತೆಗೆ ಇದಕ್ಕೆ ನಾವು ಒಂದು ಪವರ್ ಕನೆಕ್ಷನ್ ಕೂಡ ಕೊಡಬೇಕಾಗತ್ತೆ.
ಪವರ್ ಕನೆಕ್ಷನ್ ಇಲ್ಲದೆ ಇದ್ದರೆ, ಪವರ್ ಕನೆಕ್ಷನ್ ಅಂದರೆ ಕರೆಂಟ್ ಕಲೆಕ್ಷನ್, ಪವರ್ ಕನೆಕ್ಷನ್ ಇಲ್ಲದೆ ಇದ್ದರೆ ಇದು ಕೆಲಸ ಮಾಡಲ್ಲ, ಇದರೊಳಗಿಂದ ಡಾಟಾ ಫ್ಲೋ ಆಗಲ್ಲ. ಎಲೆಕ್ಟ್ರಿಕಲ್ ಸಿಗ್ನಲ್ ಮೂಲಕನೇ ಡಾಟಾ ಫ್ಲೋ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಪವರ್ ಕಲೆಕ್ಷನ್ಗೆ ಇನ್ನೊಂದು ಪಿನ್ ಇರ್ತೈತೆ. ಪವರ್ ಕಲೆಕ್ಷನ್ಗೆ ಒಂದು ಬೇರೆ ಪಿನ್ನು, ಆಮೇಲೆ ಡಾಟಾ ಕನೆಕ್ಷನ್ಗೆ ಒಂದು ಬೇರೆ ಪಿನ್. ಈ ರೀತಿ ಎರಡು ಬೇರೆ ಬೇರೆ ಇದು ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಒಂದು ಪವರ್ ಕನೆಕ್ಷನು, ಒಂದು ಡಾಟಾ ಕನೆಕ್ಷನ್, ಎರಡು ಬೇರೆ ಬೇರೆ ಪಿನ್ ಇದು. ಅದನ್ನು ಯುನೈಟ್ ಮಾಡಿ ಒಂದೇ ಪಿನ್ನಲ್ಲಿ ಪವರ್ ಕೂಡ ಮತ್ತು ಡಾಟಾ ಎರಡು ಒಂದೇ ಪಿನ್ನಲ್ಲಿ, ಬೋತ್ ಪವರ್ ಆ್ಯಂಡ್ ಡಾಟಾ ಎರಡು ಒಂದೇ ಪಿನ್ ಮೂಲಕ ಟ್ರಾನ್ಸ್ಮಿಟ್ ಮಾಡೋ ಕೆಲಸ ಯಾವ್ದು ಮಾಡುತ್ತೆ? ಸಾಸ್ ಪೋರ್ಟ್ ಮಾಡುತ್ತೆ. ಇವಾಗ ಇದು ಅಡ್ವಾನ್ಸ್ ಇದು ಎಲ್ಲಕ್ಕಿಂತ. ಈ 3 ಪೋರ್ಟ್ಗಳಿಗೂ ಕೂಡ ಇದು ಅಡ್ವಾನ್ಸ್ ಪೋರ್ಟ್ ಇವಾಗಿದು. ಓಕೆ, ಈ ಸಾಟಾ ಪೋರ್ಟಿಂದ ಡಾಟಾ ಟ್ರಾನ್ಸ್ಫರ್ ಮಾಡುವಂಥ ಸ್ಪೀಡ್ ಎಷ್ಟಿದೆ ಅಂತ ಕೇಳ್ತಾರೆ. ಇಲ್ಲಿ ಜನರಲಿ 6 GB per ಸೆಕೆಂಡ್ಗಿಂತ ಜಾಸ್ತಿ ಸ್ಪೀಡ್ ಆಗಿರ್ತದೆ. 6 GB per ಸೆಕೆಂಡ್ ಅಷ್ಟು ಸ್ಪೀಡ್ ಇರ್ತದೆ ಈ ಸಾಟಾ ಪೋರ್ಟ್ ಮೂಲಕ ಡಾಟಾ ಫ್ಲೋ ಆಗೋದು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ ಇಷ್ಟು ಮಟ್ಟ ಹೇಳಿರೋದು. ಯಾವುದರಲ್ಲಿ ಗೊತ್ತಾಗಿರಲ್ಲ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಇನ್ನೊಂದು ಶಾರ್ಟ್ಸ್ಗಳ ಮೂಲಕ ಅಥವಾ ಇನ್ನೊಂದು ವಿಡಿಯೋ ಮಾಡಿ ಅದನ್ನು ತಿಳಿಸಲಾಗುತ್ತೆ. ಓಕೆ, ಮುಗೀತು ಅನ್ಸುತ್ತೆ ಎಲ್ಲ ಪೋರ್ಟ್. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಮೆಮರಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾರ್ಡ್ ಡಿಸ್ಕ್ ಆಗಿರಲಿ, ಅದು ಬಿಟ್ಟರೆ ರ್ಯಾಮ್ ಆಗಿರಲಿ, ರೋಮ್ ಆಗಿರಲಿ, ಕ್ಯಾಚಸ್ ಮೆಮರಿಗಳಾಗಿರಲಿ, ಎಕ್ಸ್ಟರ್ನಲ್ ಮೆಮರೀಸ್ಗಳು ಬರ್ತವೆ, ಪ್ರೈಮರಿ ಮೆಮರೀಸ್, ಸೆಕೆಂಡರಿ ಮೆಮರೀಸ್, ಇಂಟರ್ನಲ್ ಮೆಮರಿ, ಎಕ್ಸ್ಟರ್ನಲ್ ಮೆಮರಿ, ಪ್ರತಿಯೊಂದನ್ನು ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅದು ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಏನೇ ಅರ್ಥ ಆಗಿರಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಮತ್ತೊಂದು ಸತಿ ಡಿಸ್ಕಸ್ ಮಾಡಲಾಗುತ್ತೆ. ಓಕೆ, ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.